ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ಅಮರೇಶ್ ಪೋತಾಳ್. ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 749 ಆಗುತ್ತೆ. ಮತ್ತು ಅಮರ್ಸ್ ಕ್ಲಾಸಸ್ಸಲ್ಲಿ ಸುಮಾರು 1000ಕ್ಕೂ ಹೆಚ್ಚಿನ ವೀಡಿಯೋಸ್ ಇರ್ಬೋದೇನು. ಇವಾಗ 1000 ಆಗಿರ್ಬೇಕೇನೋ ಮೋಸ್ಟ್ಲಿ. ಸೊ ಈ ಒಂದು ಸೀರೀಸಲ್ಲಿ ಮಾತ್ರ 749ನೇ ವಿಡಿಯೋ. ಸೊ ಫೆಬ್ರವರಿ 2025 ಪಾರ್ಟ್ 7 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ತಾ ಹೋಗೋಣ. ಸೊ ಮುಂದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂತಹ ಸಾಕಷ್ಟು ವಿಡಿಯೋಗಳಿದ್ದಾವೆ. ಅದು ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಸ್ಪೆಷಲ್ ವಿಡಿಯೋಸ್ ಆಗಿರ್ಬೋದು, ಅಥವಾ GK ಪೇಪರ್ ಸಾಲ್ವಿಂಗ್ ವಿಡಿಯೋಸ್ ಆಗಿರ್ಬೋದು, ಅಥವಾ ಇನ್ನಿತರ ಸಾಕಷ್ಟು ಕಂಪ್ಯೂಟರ್ ವಿಡಿಯೋಸ್ ಕೂಡ ಇದ್ದಾವೆ. ಎಲ್ಲ ವಿಷಯಗಳ ಮೇಲೆ ಬೇರೆ ಬೇರೆ ವಿಡಿಯೋಸ್ ಇದ್ದಾವೆ. ಎಲ್ಲವನ್ನು ನೋಡಿ ನಿಮ್ಮ ಒಂದು ಪರೀಕ್ಷೆಯ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಬೆಂಬಲವೂ ಕೂಡ ಅತ್ಯಗತ್ಯ ಆಗುತ್ತೆ. ಸೊ ಆ ಒಂದು ಬೆಂಬಲವನ್ನು ಇಲ್ಲಿ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ, ಅಮರ್ಸ್ ಡೈಮಂಡ್ ಕ್ಲಾಸಸ್ಗೆ ಜಾಯ್ನ್ ಆಗೋ ಮೂಲಕ ನಮ್ಮ ಒಂದು ಟೀಮ್ಗೆ ಸಪೋರ್ಟನ್ನು ನೀಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ, ಸೊ ನಿಮಗೆ ಯಾವುದೇ ಒಂದು ಡೌಟ್ ಇದ್ದರೆ amaresh.potnal@gmail.com ಸೊ ಇಮೇಲ್ ಐ ಡಿನ ಸರಿಯಾಗಿ ನೋಟ್ ಮಾಡಿಕೊಂಡು ಇಮೇಲ್ ಮಾಡಿ. ಇಮೇಲ್ ಮಾಡಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹಾಕೋದನ್ನು ಮರಿಬೇಡಿ. ಇದು ಕೇವಲ ಜಾಯ್ನ್ ಆಗಬೇಕಾದ್ರೆ ಅಷ್ಟೇ ಅಲ್ಲ, ಜೊತೆಗೆ ನಿಮ್ಮ ಫ್ಯೂಚರ್ ರಿಲೇಟೆಡ್ ಆಗಿರ್ಬೋದು, ಬೇರೆ ಬೇರೆ ಏನಾದರೂ ಸಮಸ್ಯೆ, ಏನಾದರೂ ನಿಮ್ಮ ತೊಂದರೆ, ಅಥವಾ ಏನಾದರೂ ಸ್ಟಡಿ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಸೊ ಇಮೇಲ್ ಮಾಡಿ. ನಾನೇ ನಿಮಗೆ ಖುದ್ದಾಗಿ ಫೋನ್ ಮಾಡಿ ನನಗೆ ಗೊತ್ತಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಲೆಟ್ಸ್ ಮೂವ್ ಆನ್. ಈಗ ಫೆಬ್ರವರಿ 2025 ಪಾರ್ಟ್ 7 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್. ಕ್ವಶನ್ ನಂಬರ್ 1, ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕ 2024ರಲ್ಲಿ 180 ದೇಶಗಳ ಪೈಕಿ ಭಾರತ 96ನೇ ಸ್ಥಾನದಲ್ಲಿದೆ. ಇಂಡಿಯಾ ರ್ಯಾಂಕ್ಸ್ 96 ಔಟ್ ಆಫ್ 180 ಕಂಟ್ರೀಸ್ ಇನ್ ಕರಪ್ಷನ್ ಪರ್ಸೆಪ್ಷನ್ಸ್ ಇಂಡೆಕ್ಸ್ 2024. ಈ ರೀತಿಯಾಗಿರ್ತಕ್ಕಂತಹ ರಿಪೋರ್ಟ್ಗಳು ಮತ್ತು ಇಂಡೆಕ್ಸ್ಗಳೇನು ಬರ್ತವೆ, ಅದರಲ್ಲಿ ಪ್ರಮುಖವಾಗಿ ಯಾವ ಒಂದು ಸಂಸ್ಥೆ ಅಂದರೆ ಯಾವ ಆರ್ಗನೈಜೇಷನು ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟು. ಅದು ವರ್ಲ್ಡ್ ಎಕನಾಮಿಕ್ ಫೋರಮ್ಮ, ಅಥವಾ ವರ್ಲ್ಡ್ ಬ್ಯಾಂಕಾ, ಅಥವಾ IMF, ಅಥವಾ ಕೆಲವೊಂದು ಸಂಸ್ಥೆಗಳು ಪರ್ಟಿಕ್ಯುಲರ್ ಆಗಿ ಒಂದೊಂದು ರಿಪೋರ್ಟ್ಗಳಿಗೆ ಫೇಮಸ್ ಆಗಿರುತ್ತೆ. ಅದರಲ್ಲಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ಗೆ ಒಂದು ಸಪ್ರೇಟು ಆರ್ಗನೈಜೇಷನ್ ಇದೆ. ಅದು ಯಾವುದು ಅಂತ ನೋಡೋಣ. ಸಂಸ್ಥೆ ಇಂಪಾರ್ಟೆಂಟು, ಮತ್ತು ಆ ಒಂದು ಸಂಸ್ಥೆಯ ಈ ಒಂದು ಇಂಡೆಕ್ಸಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ, ಎಷ್ಟು ದೇಶಗಳು ಭಾಗವಹಿಸಿದ್ದವು, ಮತ್ತು ಮೊದಲ 3 ಸ್ಥಾನಗಳಲ್ಲಿರ್ತಕ್ಕಂಥ ದೇಶಗಳ್ಯಾವ್ಯಾವು, ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ದೇಶ ಯಾವುದು, ಒಂದು ವೇಳೆ ಅದು ಇಷ್ಟನೇ ಆವೃತ್ತಿ ಅಂತಿದ್ರೆ ಅದು ಎಷ್ಟನೇ ಆವೃತ್ತಿ. ಸೊ ಈ ರೀತಿಯಾಗಿ ಕೆಲವೊಂದು ಅಂಶಗಳು ತಿಳ್ಕೊಬೇಕಾಗುತ್ತೆ. ಓಕೆ, ಹಾಗಾದ್ರೆ ಬನ್ನಿ. ಈ ಒಂದು ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕ 2024ರಲ್ಲಿ ಒಟ್ಟು 180 ದೇಶಗಳೇನು ಭಾಗವಹಿಸಿದ್ವು, ಅದರಲ್ಲಿ ಭಾರತ 96ನೇ ಸ್ಥಾನದಲ್ಲಿದೆ. ಇದೇ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕ ಅಥವಾ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2023ರಲ್ಲಿ ಭಾರತ ಯಾವ ಸ್ಥಾನದಲ್ಲಿತ್ತು ನೋಡೋಣ. ಅದೆಲ್ಲವನ್ನು ಕೂಡ ಕ್ರೋಢೀಕರಣ ಮಾಡ್ಕೊಂಡು ಹೋಗೋಣ. ಭ್ರಷ್ಟ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತಕ್ಕೆ 96ನೇ ಸ್ಥಾನ. ಓಕೆ, ಕರಪ್ಷನ್ ಫ್ರೀ ಇಂಡಿಯಾ ಮಾಡ್ಕೋಬೇಕಂದ್ರೆ ಮೋಸ್ಟ್ಲಿ ಯಾವತ್ತೂ ಸಾಧ್ಯ ಆಗಲ್ವೇನೋ ಅನಿಸ್ತಾ ಇದೆ. ಎಂಥ ಟೆಕ್ನಾಲಜಿ ಬಂದಿದೆ. ₹1 ಏನು ಲಂಚ ಕೇಳಿದ್ರು ಅದನ್ನು ವಿಡಿಯೋ ಮಾಡಿ ಆಗ್ತಕ್ಕಂಥ ಟೆಕ್ನಾಲಜಿಗಳಿರ್ಬೇಕಾದಂಥ ಈ ಸಂದರ್ಭದಲ್ಲಿ ಇನ್ನು ಭ್ರಷ್ಟಾಚಾರ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದು ಸೊ ಅದೇನು ಕಹಿ ಸತ್ಯ ಅಥವಾ ಓಪನ್ ಸೀಕ್ರೆಟ್ ಅನ್ನಂಗೆ ಆಗೋಗಿದೆ. ಸೊ ನೋಡೋಣ ಹಾಗಾದರೆ ಈ ಒಂದು ಇಂಡೆಕ್ಸಲ್ಲಿ ಯಾವ ರೀತಿಯ ಮಾನದಂಡಗಳನ್ನು ಪರಿಗಣಿಸಿ ಈ ರ್ಯಾಂಕಿಂಗನ್ನು ಕೊಡ್ತಾರೆ. ಸೊ ನೋಡೋಣ ಏನಿದೆ ಅಂತ. ಸೊ ಭ್ರಷ್ಟ ರಾಷ್ಟ್ರಗಳ ಪಟ್ಟಿಯನ್ನು ನೋಡೋದಾದರೆ, ಭ್ರಷ್ಟಾಚಾರ ಕುರಿತ ಇತ್ತೀಚಿನ ವರದಿಯ ಪ್ರಕಾರ ಡೆನ್ಮಾರ್ಕು ಜಗತ್ತಿನಲ್ಲಿ ಅತ್ಯಂತ ಕಡಿಮೆ ಭ್ರಷ್ಟಾಚಾರ ಇರುವ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಡೆನ್ಮಾರ್ಕ್ ಸೊ ಮೊದಲನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ. ಅಂದರೆ ಡೆನ್ಮಾರ್ಕಲ್ಲಿ ಬಹಳಷ್ಟು ಕಡಿಮೆ ಕರಪ್ಷನ್ ಇದೆ ಅನ್ನಂಗೆ. ಓಕೆ, ಇಲ್ಲಿ ರ್ಯಾಂಕ್ ನಂಬರ್ 1 ಬಂದರೆ ಕರಪ್ಷನ್ ಕಡಿಮೆ ಇದೆ ಅನ್ನಂಗೆ. ಓಕೆ, ಹೀಗೆ ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡಿರುವ 2024ರ ವರದಿ ಪ್ರಕಾರ ಡೆನ್ಮಾರ್ಕ್ನ ನಂತರದ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಇದೆ, ಸಿಂಗಾಪುರ್ ಇದೆ, ನ್ಯೂಜಿಲೆಂಡ್ ಇದಾವೆ. ಹಾಗಾದರೆ ಫಿನ್ಲ್ಯಾಂಡ್, ಸಿಂಗಾಪುರ ನೋಡಿ, ಫಿನ್ಲ್ಯಾಂಡ್ 2ನೇ ಸ್ಥಾನದಲ್ಲಿ, 3ನೇ ಸ್ಥಾನದಲ್ಲಿ ಸಿಂಗಾಪುರ್ ಇದೆ. ಇವು ಕಡಿಮೆ ಭ್ರಷ್ಟಾಚಾರನ ಹೊಂದಿರತಕ್ಕಂತಹ ರಾಷ್ಟ್ರಗಳಾಗ್ತವೆ, ಕಡಿಮೆ ಇರ್ತಕ್ಕಂಥವು. ಓಕೆ,
ನೆಕ್ಸ್ಟ್ ಬರೋಣ. ಭಾರತವು 96ನೇ ಸ್ಥಾನದಲ್ಲಿದೆ. ಇದು ಹಿಂದಿನ ವರ್ಷ ಸ್ಥಾನಕ್ಕಿಂತ 3 ಸ್ಥಾನಗಳಷ್ಟು ಕುಸಿದಿದೆ. ಹಿಂದೆ 93ನೇ ಸ್ಥಾನದಲ್ಲಿತ್ತು, ಈಗ 94 ಇಲ್ಲ, 95 ಇಲ್ಲ, 96ಕ್ಕೆ ಇಳಿದಿದೆ. ಅಂದರೆ ಕೆಳಗಡೆ ಬಂದಷ್ಟು ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನಂಗೆ. 2024ರ ಈ ಒಂದು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಲ್ಲಿ ಭಾರತ 96ನೇ ಸ್ಥಾನದಲ್ಲಿದೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ, ಕೇಳಬಹುದು. ಓಕೆ, ಒಂದಾಗಿ. ನೆಕ್ಸ್ಟ್, ಒಟ್ಟು ಎಷ್ಟು ದೇಶಗಳು ಭಾಗವಹಿಸಿದ್ದು? 180 ದೇಶಗಳು. ಈ 180 ದೇಶಗಳು ಮತ್ತು ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ 0ದಿಂದ 100ರವರೆಗಿನ ಮಾಪಕ ಬಳಸಿಕೊಂಡು ಈ ಪಟ್ಟಿಯನ್ನು ಶ್ರೇಣೀಕರಿಸಲಾಗಿದೆ. ಇದರಲ್ಲಿ 0 ಅಂಕ ಪಡೆದ್ರೆ ಹೆಚ್ಚು ಭ್ರಷ್ಟ ಅನ್ನಂಗೆ, 0 ತಗೊಂಡ್ರೆ ಹೆಚ್ಚು ಭ್ರಷ್ಟ, 100ಕ್ಕೆ 100 ತಗೊಂಡ್ರೆ ಬಹಳ ಬೆಸ್ಟ್ ಅನ್ನಂಗೆ. ಹೀಗೆ 100 ಅಂಕ ಭ್ರಷ್ಟ ಮುಕ್ತ ರಾಷ್ಟ್ರ ಎಂದು ಗುರುತಿಸಲಾಗಿದೆ. ಹಾಗಾದರೆ 100ಕ್ಕೆ 100 ಅಂಕ ಯಾವ್ದಾದ್ರು ತೆಗೆದುಕೊಂಡಿದೆಯಾ? ಈ ಡೆನ್ಮಾರ್ಕ್ 100ಕ್ಕೆ 100, ಯಾಕಂದ್ರೆ ಅಲ್ಲಿ ಭ್ರಷ್ಟಾಚಾರ ಕಡಿಮೆ ಇದೆ ಅಲ್ವಾ? ಅಂದ್ರೆ ಇಲ್ಲ, 100ಕ್ಕೆ 100 ಯಾವ ದೇಶನೂ ತೆಗೆದುಕೊಳ್ಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಮನುಷ್ಯರದೀವಿ. ಮನುಷ್ಯರು ಅಂದ್ರೆ ಏನರ್ಥ, ನಾವು ಮಾನವರು ಭ್ರಷ್ಟಾಚಾರ ಮುಕ್ತರಾಗದು ಸಾಧ್ಯನೇ ಇಲ್ಲ. ಮೋಸ್ಟ್ಲಿ ಹಿಂದೆ ಮಾನವ ಕಾಡಿನಲ್ಲಿ ಬದುಕಬೇಕಾದ್ರೆ ಇದ್ರೆ ನಾವು ಭ್ರಷ್ಟಾಚಾರ ಮುಕ್ತರು. ಯಾವಾಗ ಒಂದು ಕಡೆ ನೆಲೆ ನಿಂತು ಈ ಸಿವಿಲೈಸೇಷನ್ ನಾಗರಿಕತೆಗಳು ಬೆಳೀತಾ ಹೋದವು, ಅದ್ರ ಜೊತೆಗೆ ಭ್ರಷ್ಟಾಚಾರ ಕೂಡ ಮೋಸ್ಟ್ಲಿ ಬೆಳೆದಿರ್ಬೇಕೇನು. ರಾಜ ಮಹಾರಾಜರ ಕಾಲದಲ್ಲೂ ಕೂಡ ನೋಡಿದ್ವಿ. ಇದು ಸ್ವತಂತ್ರ ಬಂದ ನಂತರ ಅಂತಲ್ಲ, ಅಥವಾ ಸ್ವಾತಂತ್ರ್ಯಕ್ಕೆ ಮುಂಚೆ ಬ್ರಿಟಿಷರು ಇದ್ರಲ್ವ ಅವಾಗಷ್ಟೇ ಕರಪ್ಷನ್ ಬಂತು ಅಂತಲ್ಲ. ಈವನ್ ನಮ್ಮ ಇತಿಹಾಸವನ್ನು ಓದ್ತಾ ಹೋದ್ರೆ ನೋಡ್ತಾ ಹೋಗ್ಬೋದು ನೀವು, ಸಾಕಷ್ಟು ಭ್ರಷ್ಟಾಚಾರ ಇರ್ತಕ್ಕಂಥದ್ದು. ಆ ಭ್ರಷ್ಟಾಚಾರವನ್ನ ಒಡೆದೋಡಿಸಲೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಇಂಗ್ಲೆಂಡ್ ಸರ್ಕಾರ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿತ್ತು ಅನ್ನೋದು ಕೂಡ ನಮ್ಮ ಇತಿಹಾಸದಲ್ಲಿ ನಾವು ಓದ್ತಾ ಹೋಗ್ತೀವಿ. ಓಕೆ, ಹಾಗಾಗಿ ಇನ್ನು ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಾಂಕ ವರದಿಯು ಭ್ರಷ್ಟಾಚಾರ ಜಗತ್ತಿನ ಪ್ರತಿ ಭಾಗದಲ್ಲೂ ಅಪಾಯಕಾರಿ ಸಮಸ್ಯೆಯಾಗಿ ಬೆಳೆದಿರುವುದನ್ನು ತೋರಿಸಿದೆ. ಹೌದು, ಇದು ಕೇವಲ ಭಾರತ ಅಥವಾ ಭಾರತದ ನೆರೆಹೊರೆಯ ರಾಷ್ಟ್ರಗಳಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದ್ದೇ ಇದೆ. ಆದರೆ ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಏನು ಕಮ್ಮಿ ಇಲ್ಲ. ಪಾಕಿಸ್ತಾನ 135ನೇ ಸ್ಥಾನದಲ್ಲಿದೆ, ಬಾಂಗ್ಲಾದೇಶ 149ನೇ ಸ್ಥಾನದಲ್ಲಿದೆ, ಶ್ರೀಲಂಕಾ 121ನೇ ಸ್ಥಾನದಲ್ಲಿದೆ ನೋಡ್ಬೋದು. ಚೀನಾ ಸ್ವಲ್ಪ ಪರವಾಗಿಲ್ಲ, 76ನೇ ಸ್ಥಾನದಲ್ಲಿದೆ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಅಲ್ವಾ, ಸೊ ಅಲ್ಲಿ ಬಹಳ ಬಿಗಿ ಮಾಡ್ತಾರೆ. ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ಅನೇಕ ದೇಶಗಳು ಕೆಟ್ಟ ಪ್ರದರ್ಶನವನ್ನು ತೋರಿದವೆ. ಇವುಗಳಲ್ಲಿ ಅಮೆರಿಕ ಏನು ಕಮ್ಮಿ ಇಲ್ಲ, 28ನೇ ಸ್ಥಾನದಲ್ಲಿದೆ, ಫ್ರಾನ್ಸ್ 25, ಜರ್ಮನಿ 15ನೇ ಸ್ಥಾನವನ್ನು ಗಳಿಸಿದೆ. ಇನ್ನು ದಕ್ಷಿಣ ಸುಡಾನ್ ಕೇವಲ 8 ಅಂಕ ಗಳಿಸುವ ಮೂಲಕ ಅತ್ಯಂತ ಭ್ರಷ್ಟ ರಾಷ್ಟ್ರ ಎನಿಸಿಕೊಂಡಿದೆ. ನೋಡಿ, ಕಡಿಮೆ ಪ್ಲೇಸಲ್ಲಿ ಬರೋಣ, 180ನೇ ಸ್ಥಾನ. ಯಾಕಂದ್ರೆ 180 ದೇಶಗಳಲ್ವಾ, 180ರಲ್ಲಿ ಯಾವುದಿದೆ ಅಂದ್ರೆ ದಕ್ಷಿಣ ಸುಡಾನ್. ದಕ್ಷಿಣ ಸುಡಾನು ಅತ್ಯಂತ ಭ್ರಷ್ಟ ರಾಷ್ಟ್ರ, ಕೇವಲ 8 ಅಂಕ ತೆಗೆದುಕೊಂಡಿದ್ದಾರೆ, ಕೇವಲ 8 ಮಾರ್ಕ್ಸ್. ಓಕೆ, 179, 178 ಯಾವ್ಯಾವಿದಾವೆ? ವೆನಿಜುವೆಲಾ ಮತ್ತು ಸಿರಿಯಾ ಲಾಸ್ಟ್ 3ಯಲ್ಲಿ. ದಕ್ಷಿಣ ಸುಡಾನ್, ವೆನಿಜುವೆಲಾ ಮತ್ತು ಇನ್ನೊಂದು ಯಾವುದಂದ್ವಿ, ಸಿರಿಯಾ. ಇವು ಕೊನೆಯ 3 ಸ್ಥಾನಗಳಲ್ಲಿ ಇದಾವೆ. ಸಾರ್ವಜನಿಕ ವಲಯದಲ್ಲಿನ ಭ್ರಷ್ಟಾಚಾರ, ಲಂಚ, ಅಕ್ರಮ ಹಣ ವರ್ಗಾವಣೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ವಿಳಂಬಗಳು ಮುಖ್ಯ ಸಮಸ್ಯೆಗಳೆಂದು ಗುರುತಿಸಲಾಗಿದ್ದು, ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಬಲವಾದ ಕಾನೂನು ಜಾರಿ ಮತ್ತು ಪಾರದರ್ಶಕ ಆಡಳಿತ ವ್ಯವಸ್ಥೆ ಅಗತ್ಯವಿದೆ ಎಂದು ಈ ಒಂದು ವರದಿ ಒತ್ತಿ ಹೇಳಿದೆ. ಸೊ ನೋಡಿ, ಇಲ್ಲಿ ಈ ಒಂದು ಪೇಪರ್ ಆರ್ಟಿಕಲ್ ಅಲ್ಲಿ ಕೊಟ್ಟಿರೋದು ಇಷ್ಟೇನೆ. ಈ ಪೇಪರ್ ಆರ್ಟಿಕಲ್ ಅಲ್ಲಿ ಒಂದು ಪ್ರಮುಖ ಅಂಶವನ್ನು ಬಿಟ್ಬಿಟ್ಟಿದ್ದಾರೆ. ಈ ಭ್ರಷ್ಟಾಚಾರ ರ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ಅಲ್ವಾ, CP ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್, CPI, ಇದನ್ನ ಯಾರು ರಿಲೀಸ್ ಮಾಡ್ತಾರೆ ಅನ್ನೋ ಅಂಶವನ್ನೇ ಇಲ್ಲಿ ಪರಿಗಣನೆ ತೆಗೆದುಕೊಂಡಿಲ್ಲ. ನೋಡಿ, ಕೆಲವೊಂದ್ಸಲ ನಾವು ಇಷ್ಟನ್ನೇ ಓದಿದ್ರೆ ಸಾಕಾಗಲ್ಲ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಏನ್ ಹೇಳಿದ್ದಾರೆ ಅವರು, ಹೌದು ಸುಡಾನು, ಸೌತ್ ಸುಡಾನು ಕೇವಲ 8 ಅಂಕ ಗಳಿಸಿದೆ, ಫೈನ್. ವೆನಿಜುವೆಲಾ, ಸಿರಿಯಾ ಕ್ರಮವಾಗಿ 10-12 ಅಂಕ ಗಳಿಸಿದೆ, ಓಕೆ. ಆದ್ರೆ ಈ ಟಾಪ್ ಅಲ್ಲಿ ಬಂದಿರತಕ್ಕಂಥ ಡೆನ್ಮಾರ್ಕ್ ಎಷ್ಟು ಅಂಕ ಗಳಿಸಿರ್ಬೋದು 100ಕ್ಕೆ ಅನ್ನೋ ಕುತೂಹಲ ನನಗೂ ಇದೆ, ನಿಮಗೂ ಇರುತ್ತೆ. ಅದು ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಅಷ್ಟೆಲ್ಲ ಸಮಗ್ರವಾಗಿ ಕನ್ಸಿಡರ್ ಮಾಡಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕಾಗುತ್ತೆ. ಓಕೆ, ಇರಲಿ. ಈಗ ಭಾರತ ಒಟ್ಟಾರೆಯಾಗಿ 96ನೇ ಸ್ಥಾನ 180 ದೇಶಗಳಲ್ಲಿ, 100ಕ್ಕೆ 38 ಅಂಕಗಳು. ಈ ಏಳಿಕೆಗಳ ಮುಖಾಂತರ ಬಂದಾಗ ಕಷ್ಟ ಆಗ್ಬಿಡುತ್ತೆ. ಹೌದು, ಭಾರತ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಲ್ಲಿ 96ನೇ ಸ್ಥಾನ ಬಂದಿದೆ ಅಂತ ನೆನ್ಪಿಟ್ಟಿರ್ತೀವಿ. ಆ ಏಳಿಕೆಗಳ ಮುಖಾಂತರ ಬಂದಾಗ ಇತ್ತೀಚಿನ 2024ರ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅಲ್ಲಿ ಇಂಡೆಕ್ಸಿನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಬಿಡ್ತಾರೆ. ಮೊದಲನೇ ಹೇಳಿಕೆ, ಇದು
ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎನ್ನುವ ಸಂಸ್ಥೆಯು ವರದಿ ಮಾಡುವ ಒಂದು ಇಂಡೆಕ್ಸ್ ಆಗಿದೆ. ಸರಿಯಾಗಿದೆ, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋದು ಯಾವ ದೇಶದ ಮೂಲದ್ದು ಗೊತ್ತಿರಬೇಕಲ್ವಾ? ಮೂರನೇದು, ಭಾರತವು 180 ದೇಶಗಳ ಪೈಕಿ 96ನೇ ಸ್ಥಾನದಲ್ಲಿದೆ, ಮತ್ತೊಂದು ಹೇಳಿಕೆ. ನಾಲ್ಕನೇದು, ಒಟ್ಟು 100 ಅಂಕಗಳಲ್ಲಿ ಭಾರತವು 38 ಅಂಕಗಳನ್ನು ಪಡೆದುಕೊಂಡಿದೆ. ಸರಿಯಾಗಿದೆ, ರೈಟ್. ಇಲ್ಲಿ ಏನು ಕೊಟ್ಟಿದ್ದಾರೆ, 2023ರ ಒಂದು ಅಂಕಗಳಿಗೆ ಗಮನಿಸಿದಾಗ ಭಾರತವು -1 ಅಂಕವನ್ನು ಪಡೆದಿದೆ, 3 ರ್ಯಾಂಕಿಂಗ್ ಅನ್ನು ಕಡಿಮೆ ಪಡ್ಕೊಂಡಿದೆ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಓಕೆ, ಹೀಗೆ ಒಟ್ಟಾರೆಯಾಗಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2024ರ ಪ್ರಕಾರ ಡೆನ್ಮಾರ್ಕ್ 100ಕ್ಕೆ 90 ಅಂಕಗಳನ್ನು ಪಡೆದಿದೆ, ಮೊದಲನೇ ರ್ಯಾಂಕ್ ಅಲ್ಲಿದೆ. ಫಿನ್ಲ್ಯಾಂಡ್ 2ನೇ ರ್ಯಾಂಕ್ ಅಲ್ಲಿದೆ, 100ಕ್ಕೆ 88 ಅಂಕ. ಸಿಂಗಾಪುರ್ 3ನೇ ಸ್ಥಾನದಲ್ಲಿದೆ, 84 ಅಂಕ. ಉಳಿದಿರೋವನ್ನ ನೆನ್ಪಿಡೋದು ಬೇಡ, ಮೊದಲ 3 ನೆನ್ಪಿಡಿ. ಓಕೆ, ಭಾರತವು 38 ಸ್ಕೋರ್ನೊಂದಿಗೆ 96ನೇ ಸ್ಥಾನವನ್ನು ಪಡೆದಿದೆ. ಭಾರತದ ನೆರೆಹೊರೆಯ ರಾಷ್ಟ್ರಗಳು ಅಂತ ಬಂದಾಗ ಚೀನಾ 76, ಮಾಲ್ಡೀವ್ಸ್ 96, ಪಾಕಿಸ್ತಾನ 135, ಬಾಂಗ್ಲಾದೇಶ 151 ಮತ್ತು ಶ್ರೀಲಂಕಾದಲ್ಲಿದೆ 121. ಓಕೆ, ಸೊ ಇಷ್ಟ ಆಯಿತು. ಇನ್ನು ಭಾರತದ ಸ್ಕೋರನ್ನು ಕಾಣ್ಬೋದು. ಈ ಪರ್ಸೆಪ್ಷನ್ ಇಂಡೆಕ್ಸ್ 2012ರಿಂದ ನೋಡಿ, ಸೊ ಒಂದಷ್ಟು ವ್ಯತ್ಯಾಸವನ್ನು ಕಾಣ್ತಾ ಇದೆ, ಸ್ಕೋರಲ್ಲಾಗಿರ್ಬೋದು, ನಂಬರಲ್ಲಾಗಿರ್ಬೋದು. ಸೊ ಇನ್ನು ಡೀಟೇಲ್ಸ್ ಕೂಡ ನೋಡ್ಬೋದು. ಇನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥದ್ದು ಒಂದು ಜರ್ಮನಿಯ ಬರ್ಲಿನ್ ಮೂಲದ ಒಂದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಆಗುತ್ತೆ. 1993ರಲ್ಲಿ ಸ್ಥಾಪನೆ ಆಗಿತ್ತು TI, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ರೈಟ್. ಇನ್ನು ಒಟ್ಟಾರೆಯಾಗಿ ಒಂದು ಕನ್ಸಾಲಿಡೇಟ್ ಮಾಡಬೇಕಲ್ವಾ, ಭ್ರಷ್ಟಾಚಾರ ಗ್ರಹಿಕಾ ಸೂಚ್ಯಂಕ 2024, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ 2024, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಎನ್ನುವ ಸಂಸ್ಥೆ ಜರ್ಮನಿ ಮೂಲದ ಬರ್ಲಿನ್ ಮೂಲದ್ದಾಗುತ್ತೆ. ಇವರು ಈ ಒಂದು ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಸಿಂಗಾಪುರ್ ಮೊದಲ 3 ಸ್ಥಾನಗಳು. ಸೌತ್ ಸುಡಾನ್ 180ನೇ ಸ್ಥಾನದಲ್ಲಿದೆ, ಕೊನೆಯ ಸ್ಥಾನ. 2024ರಲ್ಲಿ ಭಾರತ 96ನೇ ಸ್ಥಾನದಲ್ಲಿದೆ, 38 ಸ್ಕೋರ್ ಒಂದಿಗೆ. 2023ರಲ್ಲಿ 93ನೇ ಸ್ಥಾನದಲ್ಲಿತ್ತು. ಇದು ದೇಶದಲ್ಲಿ ಭ್ರಷ್ಟಾಚಾರದ ತೀವ್ರತೆಯನ್ನು ಅಳೆಯುವಂತಹ ಒಂದು ಇಂಡೆಕ್ಸ್ ಆಗುತ್ತೆ. ಸೊ ಇಷ್ಟು ಸಾಕನ್ಸುತ್ತೆ. ಮುಂದೆ ಹೋಗೋಣ. ಕ್ವಶನ್ ನಂಬರ್ 2, 2025ರ ಜನವರಿಯಲ್ಲಿ ಸಗಟು ಹಣದುಬ್ಬರ ದರ 2.31ಕ್ಕೆ ಇಳಿಕೆಯಾಗಿದೆ. ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್ ಈಸ್ ಅಷ್ಟು 2.31% ಇನ್ ಜನವರಿ 2025. ಈಗ ಫೆಬ್ರವರಿ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ಆಕ್ಚುಲಿ ಜನವರಿ ಡೀಟೇಲ್ಸ್ ಹೊರ ಬಂದಿರ್ತವೆ, ಅರ್ಥ ಮಾಡ್ಕೊಳ್ಳಿ. ಫೆಬ್ರವರಿ ಡೀಟೇಲ್ಸ್ ಮಾರ್ಚಲ್ಲಿ ಹೊರ ಬರ್ತವೆ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ CPI ಮತ್ತು WPI ಅಂತಕ್ಕಂಥ 2 ಇಂಡೆಕ್ಸ್ಗಳು ಬರ್ತವೆ. ಜನರಲ್ ಆಗಿ ಹಣದುಬ್ಬರವನ್ನು ಅಳೆಯೋದಕ್ಕೆ ಈ 2 ಇಂಡೆಕ್ಸ್ಗಳನ್ನು ಬಳಸ್ತೀವಿ. ಆದರೆ ಪರ್ಟಿಕ್ಯುಲರ್ ಆಗಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನು ಬಳಸ್ತೀವಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ರಿಟೇಲ್ ಇನ್ಫ್ಲೇಷನ್ ಅಂತ ಕರಿಬಹುದು, ಅಥವಾ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಈ ಕನ್ಸ್ಯೂಮರ್ ಇಂಡೆಕ್ಸ್ ಅನ್ನ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ಅದರ ಸಂಖ್ಯೆ ಎಷ್ಟಿದೆ, ಅದರ ಪ್ರತಿಶತ ಎಷ್ಟಿದೆ ಅಂತ ಕೇಳಬಹುದು. WPI ಅನ್ನ ರಿಲೀಸ್ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು, ಸಗಟು ಹಣದುಬ್ಬರ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಸಗಟು ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಆಯ್ತು, ಜನವರಿಯಲ್ಲಿ ಎಷ್ಟಿದೆ, 2.31%. ಈ ಸಗಟು ಹಣದುಬ್ಬರ ಮತ್ತು ಚಿಲ್ಲರೆ ಹಣದುಬ್ಬರಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಮ್ಮ ಸೆಂಟ್ರಲ್ ಬ್ಯಾಂಕ್ ಆಗಿರ್ತಕ್ಕಂಥ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪೋ ದರವನ್ನು 6.50ದಿಂದ 6.25ಗೆ ಇಳಿಸಿದೆ, 25 ಬೇಸಿಸ್ ಪಾಯಿಂಟ್. ಈಗ ಮತ್ತೆ ಏಪ್ರಿಲ್ ಅಲ್ಲಿ ಮತ್ತೊಂದು ಮಾನಿಟರಿ ಕಮಿಟಿ ಮೀಟಿಂಗ್ ಇರುತ್ತೆ, ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗು. ಏಪ್ರಿಲ್ ಅಲ್ಲಿ ಮತ್ತೆ ಏನಾದರೂ ಕಡಿಮೆ ಮಾಡ್ಬೋದಾ, ಅಥವಾ ಜೂನ್ ಅಲ್ಲಿ ನಡೆಯುವ ಮತ್ತೊಂದು ಮೀಟಿಂಗ್ ಅಲ್ಲಿ ಕಡಿಮೆ ಮಾಡ್ಬೋದಾ? ಕಳೆದ ವಿಡಿಯೋದಲ್ಲಿ ಪಾರ್ಟ್ 5 ಅಲ್ಲಿ ಅನ್ಸುತ್ತೆ, ಅಲ್ಲಿ ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಈವನ್ CPI ಕೂಡ ಇಳಿದಿದೆ ಅಂತ ಮಾತಾಡಿದ್ವಿ. ಈಗ WPI ಕೂಡ ಇಳಿದಿದೆ. ಇವೆಲ್ಲವೂ ಕೂಡ ಏನ್ ಹೇಳ್ತಾ ಇದೆ ಅಂದ್ರೆ ಭಾರತದಲ್ಲಿ ಹಣದುಬ್ಬರ ಒಂದು ಲಿಮಿಟ್ಗೆ ಇಳಿತಾ ಇದೆ ಅನ್ನಂಗೆ ಗೊತ್ತಾಗ್ತಾ ಇದೆ. ಇದು ಓವರ್ ಆಲ್ ಆಗಿ ಇನ್ಫಾರ್ಮೇಶನ್. ನೆಕ್ಸ್ಟ್ ಈಗ ಪರ್ಟಿಕ್ಯುಲರ್ ಆಗಿ ಪೇಪರ್ ಕಟ್ಟಿಂಗ್ ಬರೋಣ. ಸಗಟು ಹಣದುಬ್ಬರದ ಇಳಿಕೆ. ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಆಧಾರಿತ ಹಣದುಬ್ಬರವು ಜನವರಿಯಲ್ಲಿ 2.31ಕ್ಕೆ ಇಳಿಕೆಯಾಗಿದೆ. ಇದು 2025 ಜನವರಿ ತಿಂಗಳಿದು. ಹಾಗಾದ್ರೆ 2024 ಡಿಸೆಂಬರ್ ತಿಂಗಳಲ್ಲಿ ಎಷ್ಟಿತ್ತು ಅಲ್ವಾ? ಕರೆಕ್ಟ್.
ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಅಂದರೆ 2024 ಡಿಸೆಂಬರಲ್ಲಿ ಶೇಕಡ 2.37ರಷ್ಟಿತ್ತು. 2.37ರಿಂದ 2.31ಕ್ಕೆ ಕೊಂಚ ಇಳಿಕೆಯನ್ನು ಕಾಣಬಹುದು. ಯಾವುದು? ಸಗಟು ಹಣದುಬ್ಬರದಲ್ಲಿ. ಆಹಾರ ಪದಾರ್ಥಗಳ ಬೆಲೆಯಲ್ಲಿ ಕಡಿಮೆಯಾಗಿದೆ. ಇದು ಹಣದುಬ್ಬರ ಇಳಿಕೆಗೆ ಪ್ರಮುಖ ಕಾರಣವಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಡಿಸೆಂಬರ್ನಲ್ಲಿ ಆಹಾರ ಪದಾರ್ಥಗಳ ಬೆಲೆಯು ಶೇಕಡ 8.47ರಷ್ಟಿತ್ತು. ಆಹಾರ ಪದಾರ್ಥ ಅಂದ್ರೆ ಏನು? ದವಸ ಧಾನ್ಯಗಳು, ತರಕಾರಿಗಳು, ಬೇಳೆಕಾಳುಗಳು. ಜನವರಿಯಲ್ಲಿ ಈ ಒಂದು ಆಹಾರ ಪದಾರ್ಥಗಳ ಶೇಕಡಾವಾರು ಎಷ್ಟಾಗಿದೆ ಅಂದ್ರೆ 5.88ಕ್ಕೆ ಇಳಿದಿದೆ. ತರಕಾರಿಗಳ ಬೆಲೆಯು ಶೇಕಡ 28.65 ಇದ್ದಿದ್ದು ಶೇಕಡ 8.35ಕ್ಕೆ ತಗ್ಗಿದೆ. ಒಂದು ತರಕಾರಿ ಬೆಲೆ ತಗ್ಗಿದೆ, ಬೇಳೆಕಾಳುಗಳ ಬೆಲೆ ತಗ್ಗಿದೆ. ಇವೆಲ್ಲವೂ ಕೂಡ ಆಹಾರ ಪದಾರ್ಥಗಳ ಒಟ್ಟಾರೆ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಆಲೂಗಡ್ಡೆ, ಈರುಳ್ಳಿ ಬೆಲೆಗಳು ಕೂಡ ಸ್ವಲ್ಪ ಏರಿಕೆಯನ್ನ ಕಂಡಿದೆ. ಇಂಧನ ಮತ್ತು ವಿದ್ಯುತ್ ವಲಯದ ಹಣದುಬ್ಬರ, ಇವೆಲ್ಲವೂ ಇಂಧನ, ತಯಾರಿಕಾ ವಲಯ ಇವೆಲ್ಲ ಇರ್ತವೆ. ನಮಗೆ ಬೇಕಾಗಿರೋದು ಏನಂದ್ರೆ ಫೈನಲ್ ಆಗಿ ಒಟ್ಟಾರೆ ಸಗಟು ಹಣದುಬ್ಬರ ಎಷ್ಟು? ಶೇಕಡ 2.31 ಅಷ್ಟು ಮಾತ್ರ ತಿಳ್ಕೊಳ್ಳೋಣ. ಆದರೆ ಇದು ಬೇರೆ ಬೇರೆ ವಿಚಾರಗಳನ್ನು ಒಳಗೊಂಡಿರುತ್ತೆ ಅನ್ನೋ ಅಂಶ ಕೂಡ ನಮ್ಮ ಗಮನದಲ್ಲಿರಬೇಕು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಸಗಟು ಹಣದುಬ್ಬರ ಇದು ಕೇವಲ ಜನವರಿಯಲ್ಲಿ 2.31 ಅಂದ್ರೆ ಸಾಕಾಗತ್ತಾ? ಅಥವಾ ಡಿಸೆಂಬರಲ್ಲಿ 2.37 ಅಂದ್ರೆ ಸಾಕಾಗತ್ತಾ? ಒಟ್ಟಾರೆ ಆರ್ಥಿಕ ವರ್ಷ 2024 ಏಪ್ರಿಲ್ 1ರಿಂದ ಆರಂಭವಾಗಿರ್ತಕ್ಕಂಥ ಈ ಒಂದು ಆರ್ಥಿಕ ವರ್ಷವು ಈ ನಮ್ಮ 2025ರ ಮಾರ್ಚ್ 31ಕ್ಕೆ ಏನು ಕೊನೆಗೊಳ್ಳುತ್ತದೆ ಅಲ್ವಾ, ಈ ಒಟ್ಟಾರೆ ಆರ್ಥಿಕ ವರ್ಷದಲ್ಲಿ ಸಗಟು ಹಣದುಬ್ಬರ ಎಷ್ಟಕ್ಕೆ ನಿಲ್ಬಹುದು ಯಾವರೇಜ್ ಔಟ್ ಮಾಡಿದಾಗ ಅಂದ್ರೆ ಸರಾಸರಿ ಶೇಕಡ 2.4ರಷ್ಟು ಆಗ್ಬೋದು. ಆಯ್ತು ಸರ್, ಇನ್ನೇನು ಮಾರ್ಚ್ ಬಂದೇ ಬಿಡ್ತು, ಇನ್ನೊಂದು 2 ತಿಂಗಳ ಡೀಟೇಲ್ಸ್ ಬರುತ್ತೆ, ಪರವಾಗಿಲ್ಲ. ನಮಗೆ ಒಟ್ಟಾರೆಯಾಗಿ ಈ ವರ್ಷದ 2.4 ಅಂತ ಅನ್ಕೊಂಡ್ರೆ ಮುಂದಿನ ಆರ್ಥಿಕ ವರ್ಷ 2025 ಏಪ್ರಿಲ್ 1ರಿಂದ ಆರಂಭವಾಗಿ 2026 ಮಾರ್ಚ್ 31ರವರೆಗೆ ಇರ್ತಲ್ವಾ, ಮುಂದಿನ ಆರ್ಥಿಕ ವರ್ಷದ ಅಂದಾಜು ಎಷ್ಟಾಗ್ಬೋದು ಅಂತ ಹೇಳಿದಾರೆ ಅಂದ್ರೆ 2025-26ರ ಆರ್ಥಿಕ ವರ್ಷದಲ್ಲಿ ಶೇಕಡ 3ರಷ್ಟು ದಾಖಲಾಗುವ ನಿರೀಕ್ಷೆ ಇದೆ ಎಂದು ಹಿರಿಯ ಆರ್ಥಿಕ ಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಇದರ ಅರ್ಥ ಒಟ್ಟಾರೆಯಾಗಿ ಮುಂದಿನ ವರ್ಷ ಸಗಟು ಹಣದುಬ್ಬರ ಸ್ವಲ್ಪ ಹೆಚ್ಚಿಗೆ ಇರಬಹುದೇನೋ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ. ಹೋಲ್ಸೇಲ್ ಇನ್ಫ್ಲೇಷನ್ ಆಲ್ಮೋಸ್ಟ್ ಅನ್ಚೇಂಜ್ಡ್ ಎಟ್ 2.31% ಇನ್ ಜಾನ್ವರಿ. ಅನ್ಚೇಂಜ್ಡ್ ಅಂದ್ರೆ ಏನರ್ಥ? 2.37ಕ್ಕೂ 2.31ಕ್ಕೂ ಬಹಳ ವ್ಯತ್ಯಾಸವೇನೂ ಆಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಮತ್ತೊಂದು ಅಂಶ ಏನಂದ್ರೆ ನೋಡಿ, ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಕೊಟ್ಟು, 1 RBI, 2 ಯಾವ್ದಾಕಣ NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, 3ನೇದು ಯಾವ್ದಾಕಣ ನಬಾರ್ಡ್, ಓಕೆ, 4ನೇದು ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್ ಅಂತ ಹಾಕಿದ್ರೆ, ಈಗ ಯಾವುದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಅಂದ್ರೆ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್, ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಅಂಡರ್ ದಟ್ ಮಿನಿಸ್ಟ್ರಿ there is a department called DPIIT, ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್. ಅವರ ಅಡಿಯಲ್ಲಿ ಬರುವ ಒಂದು ಎಕನಾಮಿಕ್ ಅಡ್ವೈಸರ್ ಅನಂತ ನಾಗೇಶ್ವರನ್ ಅವರ ಒಂದು ಆಫೀಸ್ ಏನಿದೆ, ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್ ಅಲ್ಲ, ಅವರು ಚೀಫ್ ಎಕನಾಮಿಕ್ ಅಡ್ವೈಸರ್. ಅಲ್ಲೊಂದು ಎಕನಾಮಿಕ್ ಅಡ್ವೈಸರ್ ಅಂತಕ್ಕಂಥ ಒಂದು ಆಫೀಸ್ ಇದೆ. ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಕನ್ಫ್ಯೂಸ್ ಆಗಿದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಂಡ್ಬಿಡ್ರಿ. ಸೊ ಇವರು ರಿಲೀಸ್ ಮಾಡ್ತಾರೆ. ಅದರಲ್ಲಿ ಒಟ್ಟಾರೆಯಾಗಿ ಪ್ರತಿ ತಿಂಗಳು ಏನಿದೆ ನಮ್ಮ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನೋದು ರಿಲೀಸ್ ಮಾಡ್ತಾರೆ. ಸೊ ಇದು ಅಫಿಷಿಯಲ್ ಡೇಟಾ ಇದೆ. ಆಲ್ ಕಮಾಡಿಟೀಸ್ ಅನ್ನ ತೆಗೆದುಕೊಂಡಾಗ 2025 ಜನವರಿ ತಿಂಗಳಲ್ಲಿ ಒಟ್ಟಾರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ನ ಇನ್ಫ್ಲೇಷನ್ 2.31 ಇದೆ. ಇದು ಕಳೆದ ತಿಂಗಳು 2.37 ಇತ್ತು. ಓಕೆ, ಫೈನ್. 2.31 ಕಳೆದ ತಿಂಗಳು 2.37. ಓಕೆ, ಸರಿ. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಏನಾಯ್ತು ಸರ್? ಹಾಗಾದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅನ್ನ ಫೆಬ್ರವರಿ 2025 ಪಾರ್ಟ್ 5 ಅಲ್ಲಿ ಮಾತಾಡಿದ್ವಿ. ಈಗ ನೋಡಿದ್ವಿ WPI ಜನವರಿ 2025ರಲ್ಲಿ WPI 2.31%. ಹಾಗಾದ್ರೆ CPI 4.31%. ಕಾಕತಾಳೀಯವೆಂಬಂತೆ ಇದು 3.1, ಇದು 3.1. ಓಕೆ, ಚಿಲ್ಲರೆ ಹಣದುಬ್ಬರವನ್ನು ಆಲ್ರೆಡಿ ಜನವರಿ 2025ರಲ್ಲಿ ಎಷ್ಟಿತ್ತು ಅಂತ 4.31% ಅಂತ ಫೆಬ್ರವರಿ 2025 ಪಾರ್ಟ್ 5 ಅಲ್ಲಿ ಮಾತಾಡಿದ್ವಿ. ಆಲ್ರೆಡಿ ನೋಟ್ ಮಾಡಿ ಇಟ್ಕೊಂಡಿರ್ತೀರ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಈ ಒಂದು
CPI ನ ರಿಲೀಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ NSO, ಅಂಡರ್ ದ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಡಿಯಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ನ್ಯೂಸ್ ಪೇಪರ್ ಅವರು ನೀವು ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇದ್ದೀರಾ ಅನ್ನೋ ಉದ್ದೇಶದಿಂದ ನ್ಯೂಸ್ ಪೇಪರ್ ಬರೆಯಲ್ಲ, ಅವರು ಗಮನದಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3, ಕರ್ನಾಟಕ ಪ್ರವಾಸೋದ್ಯಮ ನೀತಿ 2024-29. ಸೊ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಅಥವಾ ಕರ್ನಾಟಕ ಟೂರಿಸಂ ಪಾಲಿಸಿ ಈಗ ಅನ್ವಿಲ್ ಮಾಡಿದ್ದಾರೆ. ಅದು ಎಲ್ಲಿಂದ ಎಲ್ಲಿವರೆಗೆ ಅಂದರೆ 2024ರಿಂದ 2029ರವರೆಗೆ 5 ವರ್ಷಗಳ ಕರ್ನಾಟಕದ ನೂತನ ಪ್ರವಾಸೋದ್ಯಮ ನೀತಿಯ ಅನಾವರಣಗೊಂಡಿದೆ. ಕರ್ನಾಟಕ ಸರ್ಕಾರವು ಹೂಡಿಕೆದಾರರು ಮತ್ತು ಉದ್ಯಮಿಗಳಿಗೆ ಪ್ರವಾಸೋದ್ಯಮದ ಭವಿಷ್ಯವನ್ನು ರೂಪಿಸಲು ಪರಿಪೂರ್ಣವಾಗಿರತಕ್ಕಂಥ ವಾತಾವರಣವನ್ನು ಸೃಷ್ಟಿಸಲು ಕರ್ನಾಟಕ ಹೊಸ ಪ್ರವಾಸೋದ್ಯಮ ನೀತಿ 2024-29 ತಂದಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಮಿನಿಸ್ಟ್ರು HK ಪಾಟೀಲ್ ಅವರು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2024-29 ಅದರಲ್ಲಿ ನೀಡಲಾಗುವ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಏನೇನಿದೆ? ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೂಡಿಕೆಗೆ ತೆರೆದುಕೊಂಡಿರುವ ಕರುನಾಡು ಬಂಡವಾಳ ಹೂಡಿಕೆಗೆ ಪ್ರಶಸ್ತ ಸ್ಥಳವಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೂಡಿಕೆಗೆ ಅನುಗುಣವಾಗುವಂತೆ ರಾಜ್ಯ ಸರ್ಕಾರವು ನೂತನ ಪ್ರವಾಸೋದ್ಯಮ ನೀತಿ ನ್ಯೂ ಟೂರಿಸಂ ಪಾಲಿಸಿಯನ್ನು ಪ್ರಕಟಿಸಿದೆ. ಹೊಸ ನೀತಿ ಹೂಡಿಕೆದಾರರಿಗೆ ಪೂರಕ ವಾತಾವರಣ ಸೃಷ್ಟಿಸುವ ಜೊತೆಗೆ ಹೂಡಿಕೆಗೆ 10 ಹಲವು ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಮಾನ್ಯ ಸಚಿವರು HK ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಹೇಳಿದರೆ. ಹಾಗಾದರೆ ಯೋಜನೆಗಳಿಗೆ ಏನೇನು ಆರ್ಥಿಕ ನೆರವು, ಹೂಡಿಕೆಗಿರ್ತಕ್ಕಂಥ ಅವಕಾಶಗಳೇನು, ಪ್ರವಾಸೋದ್ಯಮ ವಲಯಕ್ಕೆ ಕೈಗಾರಿಕಾ ಸ್ಥಾನಮಾನವನ್ನು ಕೊಡ್ತೀವಿ, ಹೂಡಿಕೆದಾರರ ಬೆಂಬಲ ಕಾರ್ಯವಿಧಾನಗಳು ಏನು ಅಂತ ಈ ಒಂದು ಟೂರಿಸಂ ಪಾಲಿಸಿಲಿ ಹೇಳ್ತಾ ಹೋಗ್ತಾರೆ. ಇರಲಿ, ಇದನ್ನು ಓದಕ್ಕೆ ಮುಂಚೆ ನಿಮಗೆ ಒಂದಷ್ಟು ಗ್ಲಿಂಪ್ಸಸ್ ಕೊಡಬೇಕು, ಯಾವ ರೀತಿಯಾಗಿ ಎಕ್ಸಾಮಲ್ಲಿ ಕೇಳ್ತಾರೆ ಅನ್ನೋದನ್ನು ಹೇಳಿದಾಗ ನಿಮಗೆ ಅರ್ಥ ಆಗುತ್ತೆ. ಒಂದು ಕಡೆ ಬರೋಣ, ಭಾಳ ದೂರ ಅಲ್ಲ, ಭಾಳ ಹಿಂದೆ ಅಲ್ಲ, 2024 ಸೆಪ್ಟೆಂಬರ್ ಏನು ಭಾಳ ದೂರ ಹೋಗಿಲ್ಲ ಅಲ್ವಾ, ಹೋಗಿ ಒಂದು 4-5 ತಿಂಗಳಾಗಿದೆ. KEA BMTC ಕಂಡಕ್ಟರ್. ಈಗ ನೋಡಿ, ನೀವು PSI 600 ಪೋಸ್ಟಿಗೆ ರೆಡಿ ಆಗ್ತಾ ಇರ್ತೀರಿ ಅಥವಾ KEA ನಡೆಸುವ ಇನ್ಯಾವುದೋ ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತೀರಿ. ಅಂಥವ್ರಿಗೆ ಈ ಪ್ರಶ್ನೆ ಒಂದು ನಿಮಗೆ ಮಾರ್ಗದರ್ಶನವಾಗುತ್ತೆ. ನೋಡೋಣ, ಸರ್ ಪ್ರವಾಸೋದ್ಯಮ ನೀತಿ ಬಗ್ಗೆ ಹೇಳಿದ್ರಿ, ಪ್ರಶ್ನೆ ಹೆಂಗೆ ಬರುತ್ತೆ ಹೇಳ್ರಿ ಅಂತ ಕೇಳೋಂಥವ್ರಿಗೆ 2024-25 ಕರ್ನಾಟಕ ಆಯವ್ಯಯದಲ್ಲಿ ಕರ್ನಾಟಕ ಪರಿಷ್ಕೃತ ಪ್ರವಾಸೋದ್ಯಮ ನೀತಿ ಯಾವ ಅವಧಿಗೆ ಜಾರಿಗೆ ತರಲು ನಿಗದಿಪಡಿಸಲಾಗಿದೆ? ನೋಡಿ, ಅಕಾರ್ಡಿಂಗ್ ಟು ದ 2024-25 ಬಜೆಟ್ ಆಫ್ ಕರ್ನಾಟಕ, ವಿಚ್ ಆಫ್ ದ ಫಾಲೋಯಿಂಗ್ ಟೈಮ್ ಪೀರಿಯಡ್ ಈಸ್ ಸೆಟ್ ಟು ಇಂಪ್ಲಿಮೆಂಟ್ ರಿವೈಸ್ಡ್ ಟೂರಿಸಂ ಪಾಲಿಸಿ? ಇಲ್ಲಿ ಅವಧಿ ಕೇಳಿದರೆ 2024ರಿಂದ 29, 2026ರಿಂದ 31, 2025ರಿಂದ 30, 2021ರಿಂದ 2025 ಅಂದರೆ ಸರಿಯಾದ ಉತ್ತರ ನೀವೇ ಹೇಳ್ಬೇಕೀಗ. 2024 to 2029 ಅಂತ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದೆ. ಆಲ್ರೆಡಿ ನಾವು ಬಜೆಟಲ್ಲಿ 4 ವಿಡಿಯೋ ಮಾಡಿದ್ವಿ ಕರ್ನಾಟಕದ ಬಜೆಟ್ ಮೇಲೆ. ಕ್ಲಾಸ್ ನಂಬರ್ 481, ಕ್ಲಾಸ್ ನಂಬರ್ 482, 483, 485 ಅಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ. ಅದರಲ್ಲಿ ಪ್ರವಾಸೋದ್ಯಮದ ಬಗ್ಗೆ ಮಾತಾಡಬೇಕಾದ್ರೆ ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಸ್ತುತ ಜಾರಿಯಲ್ಲಿರ್ತಕ್ಕಂಥ ಕರ್ನಾಟಕದ ಪ್ರವಾಸೋದ್ಯಮ ನೀತಿಯನ್ನು ಮತ್ತಷ್ಟು ಹೂಡಿಕೆದಾರ ಮತ್ತು ಪ್ರವಾಸಿಗರ ಸ್ನೇಹಿಯನ್ನಾಗಿ ಮಾಡಲು ಪರಿಷ್ಕೃತ ಅಂದರೆ ರಿವೈಸ್ಡ್ ಟೂರಿಸಂ ಪಾಲಿಸಿ, ಪರಿಷ್ಕೃತ ಪ್ರವಾಸೋದ್ಯಮ ನೀತಿ 2024ರಿಂದ 29 ಜಾರಿಗೆ ತರಲಾಗುವುದು ಅಂತ ಬಜೆಟ್ ಅಲ್ಲಿ ಹೇಳಿದ್ರು. ಜೊತೆಗೆ 2020 ಸೆಪ್ಟೆಂಬರಲ್ಲೇ ಮಾತಾಡಿದ್ವಿ ನಾವು. ಪ್ರವಾಸೋದ್ಯಮ ನೀತಿ ಆಗ ತಂದಿದ್ರೆ 2024ರವರೆಗೂ ಯಾರಿದ್ದಾಗ, ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಸರ್ಕಾರ ತಂದಿತ್ತು. ಈಗ ಸಿದ್ದರಾಮಯ್ಯನವರ ಸರ್ಕಾರ ತಮ್ಮದೇ ಆಗಿರ್ತಕ್ಕಂಥ ಹೊಸ ಪ್ರವಾಸೋದ್ಯಮ ನೀತಿಯನ್ನು ತರ್ತಾ ಇದೆ. ಅದರ ಅನಾವರಣವು ಮೊನ್ನೆ ಆಗಿದೆ. ಯಾವ ಸಂದರ್ಭದಲ್ಲಿ? ಇನ್ವೆಸ್ಟ್ ಕರ್ನಾಟಕ ಸಂದರ್ಭದಲ್ಲಿ. ಇನ್ವೆಸ್ಟ್ ಕರ್ನಾಟಕದ ಮೇಲೆ ಸಪ್ರೇಟ್ ವಿಡಿಯೋನೇ ಮಾಡ್ಬೇಕಂತಿದೀವಿ ಅಥವಾ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಷನ್ ಮಾಡೋಣ, ವೆಯ್ಟ್ ಮಾಡಿ. ಹಾಗಾದ್ರೆ ಈ ಒಂದು ನೂತನ ಪ್ರವಾಸೋದ್ಯಮ ನೀತಿಯಲ್ಲಿ ಏನೇನು ಪ್ರಶ್ನೆ ಕೇಳ್ಬೋದು? ಹೌದ್ರಿ ಸರ್, 2024ರಿಂದ 29, ಓಕೆ ಫೈನ್. ಈಗ ಇಷ್ಟು ತಿಳ್ಕೊಂಡ್ರೆ ಸಾಕ ಅಂದ್ರೆ KEA BMTC ಕಂಡಕ್ಟರ್ ಪ್ರಶ್ನೆಯನ್ನು ಒಂದು ಉದಾಹರಣೆಯಾಗಿ ತೋರಿಸಿದೆ. BMTC ಕಂಡಕ್ಟರ್ ಹುದ್ದೆ ಆಗಿರೋದ್ರಿಂದ ಸಿಂಪಲ್ ಆಗಿ ಕೇಳಿದ್ರು. ಈಗ ಇಲ್ಲ ಸರ್, ನಾವು KS ಲೆವೆಲ್ ಓದ್ತಾ ಇದ್ದೀವಿ ಅಂದ್ರೆ ನಿಮಗೆ ಸಪ್ರೇಟ್ ಪ್ರಶ್ನೆ ಇದೆ. ಮೊನ್ನೆ KS 2024 ಪ್ರಿಲಿಮ್ಸ್ ಪೇಪರ್ ಆಯಿತು, ರೀ ಎಕ್ಸಾಮ್ದು 29/12/2024. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ, ಬಹಳ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡ್ರೆ ಏನೇ ಯೂಸ್ ಇಲ್ಲ. ನೀವು ಓದ್ಬೇಕನ್ನೋರಿಗೆ
2023-2024ನೇ ಸಾಲಿನಲ್ಲಿ ಎಷ್ಟು ಪರೀಕ್ಷೆಗಳಾಗಿದ್ದಾವೆ? ಈ PDO ತಗೊಳ್ರಿ. PDOದು HKದಲ್ಲಿ 2 ಪೇಪರ್ ಸಿಗ್ತವೆ, ನಾನ್ HKದಲ್ಲಿ 2 ಪೇಪರ್ ಸಿಗ್ತವೆ. CTI ಎಕ್ಸಾಮ್ ತಗೊಳ್ರಿ, HKದಲ್ಲಿ 2 ಪೇಪರ್ ಸಿಗ್ತವೆ, ನಾನ್ HKದಲ್ಲಿ 2 ಪೇಪರ್ ಸಿಗ್ತವೆ. ಇಲ್ಲ ಸರ್ ನಾವು KS ಓದ್ತೀವಿ. KS ಅಲ್ಲಿ ನೋಡಿ, ಮುಂದಿನ ಪೀಳಿಗೆಗೆ ಅದೃಷ್ಟವೋ ದುರಾದೃಷ್ಟವೋ ಒಂದು ತಿಳ್ಕೊಳ್ರಿ. ನಿಮಗೆ 2024ರಲ್ಲಿ ಕ್ಯಾನ್ಸಲ್ ಆದ ಎಕ್ಸಾಮ್ ಅಲ್ಲಿ 2 ಪೇಪರ್ ಸಿಗ್ತಾ ಇದಾವೆ, ಮತ್ತೆ ಎಕ್ಸಾಮ್ ಆಯ್ತಲ್ಲ ಅದರಲ್ಲಿ 2 ಪೇಪರ್ ಸಿಗ್ತಾ ಇದಾವೆ. ಇದಕ್ಕಿನ್ನ ಪೇಪರ್ಗಳು ಸ್ಟಾಟಿಸ್ಟಿಕಲ್ ಇನ್ಸ್ಪೆಕ್ಟ್ರು, ಫೀಲ್ಡ್ ಇನ್ಸ್ಪೆಕ್ಟ್ರು, ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರು, 670 ಪೋಸ್ಟು, BMTC, MSIL ಎಷ್ಟೆಲ್ಲ ಪೇಪರ್ಗಳಾಗಿದ್ದಾವೆ. FTA, STA, ಅಕೌಂಟ್ ಅಸಿಸ್ಟೆಂಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟು, ಹೇಳಕ್ಕೆ ಸಾಕಲ್ಲ ಅಷ್ಟೊಂದು ಕ್ವಶನ್ ಪೇಪರ್ಗಳು ಇರಬೇಕಾದ್ರೆ ಇನ್ನು ಬಹಳ ಹಳೆ ಕ್ವಶನ್ ಪೇಪರ್ಗೆ ಯಾಕೆ ಹೋಗ್ತೀರಿ? ಇಲ್ಲ ಸರ್ ನಾವು PSI ರೆಡಿ ಆಗ್ತಾ ಇದೀವಿ, PSI 545, PSI 402 KA ನಡೆಸ್ತು. ಹಾಗಾಗಿ ಬಹಳ ಹಳೆ ಪ್ರಶ್ನೆ ಪತ್ರಿಕೆ ಯಾವತ್ತು ರೆಫರ್ ಮಾಡಕ್ ಹೋಗ್ಬೇಡಿ. ಮಾಡಿ, ಇವೆಲ್ಲ ಆದ್ಮೇಲೆ ಟೈಮ್ ಉಳಿದ್ರೆ ಮಾಡಿ. ಅದಕ್ಕೋಸ್ಕರ ಹೇಳ್ತಾ ಇರ್ತೀವಿ, ಫಸ್ಟ್ ಹೊಟ್ಟೆಗೆ ಇಟ್ಟು ನಂತರ ಜುಟ್ಟಿಗೆ, ಅಷ್ಟು ಸಾಕು. 97ನೇ ಪ್ರಶ್ನೆಯಲ್ಲಿ ಕೇಳಿದ್ರೆ ಏನಂತ, ಕರ್ನಾಟಕದ ನವೀಕರಿಸಬಹುದಾದ ಇಂಧನ ನೀತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ. ಈ ಕಾರ್ಯನೀತಿಯು ಯಾವ ವರ್ಷದಿಂದ ಅವಧಿಯದ್ದಾಗಿದೆ? ಅದರಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ. ಇದ್ರ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇದ್ದೇನೆ ಅಂದ್ರೆ, ಮೊನ್ನೆ ಇಂಡಸ್ಟ್ರಿಯಲ್ ಪಾಲಿಸಿ ತಂದಿದ್ದಾರೆ, ಟೂರಿಸಂ ಪಾಲಿಸಿ ತಂದಿದ್ದಾರೆ, ಇನ್ನೊಂದು ಯಾವುದೋ ಸ್ಟಾರ್ಟ್ಅಪ್ ಪಾಲಿಸಿ ಏನೋ ತಂದಿದ್ದಾರೆ. ಇವೆಲ್ಲ ಪಾಲಿಸಿಗಳು ಇನ್ನೊಂದಿದೆ, ಇದರಲ್ಲೇ ಇದೆ ಮೊಬಿಲಿಟಿ ಪಾಲಿಸಿ ಅಂತ, ಮುಂದೆ ಹೇಳ್ತೇನೆ, ಇದೇ ಒಂದು ವಿಡಿಯೋದಲ್ಲಿ ಬರುತ್ತೆ. ಹಾಗಾಗಿ ಏನು ತಿಳ್ಕೊಬೇಕು ನಾವು ಅಂದರೆ, ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅಂತ ತಿಳ್ಕೊಂಡಾಗ ನಾವು ಏನನ್ನ ನೆನ್ಪಿಡ್ಬೇಕು. ಹಾಗಾದ್ರೆ ಇಲ್ಲಿ ಹೇಳಿಕೆಗಳ ಮುಖಾಂತರ ಬಂದಾಗ ಮೋಸ್ಟ್ಲಿ 10 ಕೋಟಿ ರೂಪಾಯಿವರೆಗಿನ ಬಂಡವಾಳ ಹೂಡಿಕೆಗೆ ಸಹಾಯಧನವನ್ನು ನೀಡ್ತೀವಿ, 25 ಲಕ್ಷ ರೂಪಾಯಿ ಒಳಗಿನ ಬಡ್ಡಿ ಸಹಾಯಧನ ನೀಡ್ತೀವಿ, ಸ್ಟಾಂಪ್ ಡ್ಯೂಟಿ ನೋಂದಣಿ ಶುಲ್ಕಗಳ ಮೇಲೆ ವಿನಾಯಿತಿಯನ್ನು ಕೊಡ್ತೀವಿ. ಹೀಗೆ ಒಂದಷ್ಟು ಅಂಶಗಳನ್ನಂತೂ ಹೇಳಿದ್ದಾರೆ. ನೋಡೋಣ ಏನು ಪ್ರಶ್ನೆಗಳು ಬರ್ಬೋದು. ಒಟ್ಟಾರೆಯಾಗಿ ಇಯರ್ 2024-29 ಕರ್ನಾಟಕ ನೂತನ ಪ್ರವಾಸೋದ್ಯಮ ನೀತಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಂಡು ಇದರ PDF ಕೊಟ್ಟಾಗ ಇವೆಲ್ಲ ಅಂಶಗಳನ್ನ ಇನ್ನೊಂದ್ಸಲ ನಿಧಾನವಾಗಿ ಕುಳಿತು ಓದಬಹುದು. ಇನ್ನು ಕ್ವಶನ್ ನಂಬರ್ 4, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ 2025ರ ಆದಾಯ ತೆರಿಗೆ ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನ ಮಂಡನೆ ಮಾಡ್ತಾರೆ ಅಂತ ಹೇಳ್ತಾ ಇದ್ವಿ. ಬಜೆಟ್ ಅಲ್ಲೂ ಕೂಡ ಘೋಷಣೆ ಮಾಡಿದ್ರು. ಹಾಗಾದ್ರೆ ಈ ಹೊಸ ಆದಾಯ ತೆರಿಗೆ ಮಸೂದೆಯಲ್ಲಿ ಏನೇನು ಹೊಸ ಅಂಶಗಳು ಬಂದಿದ್ದಾವೆ ನೋಡೋಣ. IT ಬಿಲ್ 2025 ಸದನ ಸಮಿತಿಯಿಂದ ಪರಾಮರ್ಶೆ, ಮಾರ್ಚ್ 10ರೊಳಗೆ ವರದಿ ಸಲ್ಲಿಸಲು ಸೂಚನೆ, ಆದಾಯ ತೆರಿಗೆ ಮಸೂದೆ ಮಂಡನೆ. ಏನಿದೆ? ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಆದಾಯ ತೆರಿಗೆ ಮಸೂದೆ 2025 ಆದಾಯ ತೆರಿಗೆ ಮಸೂದೆ 2025 ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಗುರುವಾರ ಮಂಡನೆ ಮಾಡಿದ್ದಾರೆ. ಈ ಮಸೂದೆಯನ್ನು ಸದನದ ಪರಿಶೀಲನಾ ಸಮಿತಿಗೆ ವಹಿಸಬೇಕು ಎಂದು ಸ್ಪೀಕರ್ ಓಂ ಬಿರ್ಲಾ ಅವರಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ. ಮಸೂದೆ ಮಂಡನೆಯ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಸದಸ್ಯರಿಂದ ವಿರೋಧ ವ್ಯಕ್ತವಾಯಿತು. ಆದರೆ ಮಸೂದೆಯ ಮಂಡನೆಗೆ ಸದನವು ಧ್ವನಿಮತದ ಮೂಲಕ ಒಪ್ಪಿಗೆ ನೀಡಿತು. ಮಾರ್ಚ್ 10ರೊಳಗೆ ವರದಿ ಸಲ್ಲಿಸಲು ಸಮಿತಿಗೆ ಸೂಚಿಸಲಾಗಿದೆ. ಮಸೂದೆಯಲ್ಲಿ ಅಂದ್ರೆ ಹೊಸ ಮಸೂದೆಯಲ್ಲಿ ಕೆಲವು ಕಠಿಣ ಪರಿಭಾಷಿಕ ಪದಗಳ ಬದಲಿಗೆ ಸರಳವಾದ ಪದಗಳನ್ನು ಬಳಕೆ ಮಾಡಲಾಗಿದೆ. ಈಗ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅನ್ನ ತೆಗೆದು ಓದಬೇಕಾದ್ರೆ ಬಹಳ ಅರ್ಥ ಆಗಲ್ಲ ಅಂತ ಅನ್ಕೊಳ್ತಾರೆ ಬಹಳ ಜನ ಅಲ್ವಾ. ಹಾಗಾಗಿ ಕೆಲವೊಂದು ಸರ್ಕಾರದ ಆದೇಶಗಳು ಹಂಗೆ ಇರ್ತವೆ, ಬಹಳ ಅರ್ಥ ಆಗ್ತಾ ಇರಲ್ಲ. ಸರ್ಕಾರದ ಆದೇಶ ಪರವಾಗಿಲ್ಲ, ನ್ಯಾಯಾಲಯದ ಆದೇಶಗಳಂತೂ ಇನ್ನೂ ಕಠಿಣವಾಗಿರ್ತವೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಓದ್ಬೇಕಾದ್ರೆ ಬಹಳ ಕಠಿಣವಾಗಿರ್ತವೆ. ಅದು ಏನಂತಾನೂ ಅರ್ಥ ಆಗ್ತಿರಲ್ಲ. ಅವ್ರನ್ನ ಇನ್ನೂ ಸುಲಭೀಕರಿಸಿದ್ರೆ ಬಹಳ ಒಳ್ಳೇದು. ಸರ್ಕಾರದ್ದು ನೋಡಿ ಹೆಂಗಿದೆ. ನಾವು ಇದರ ಹಿಂದಿನ ಒಂದು ಅರ್ಥವನ್ನ ತಿಳ್ಕೊಳ್ಬೇಕಾದ್ರೆ, ಈಗ ಇನ್ಕಮ್ ಟ್ಯಾಕ್ಸ್ 1961 ಏನಿದೆ ಅಲ್ವ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅದು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಡಿಫಿಕಲ್ಟ್ ಆಗಿದೆ. ಹಾಗಾಗಿ ಏನಾಗುತ್ತೆ, ತೆರಿಗೆ ಸಂಗ್ರಹ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ತೊಂದರೆ ಆಗ್ತಾ ಇದೆ. ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ, ಈಗ ಯಾರೋ ಒಬ್ಬ ಪರ್ಸನ್ ಇದ್ದಾನೆ,
ಈತ ಏನ್ ಮಾಡ್ತಾನೆ, ಆ ತೆರಿಗೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಸರ್ಕಾರ ಹೇಳೋದೊಂದು ಇವ್ರು ಮಾಡೋದೊಂದು, ಕೊನೆ ಕೋರ್ಟ್ಗೆ ಹೋಗ್ಬಿಡುತ್ತೆ. ಕೋರ್ಟ್ಗೆ ಹೋದಾಗ ಏನಾಗುತ್ತೆ, ಸರ್ಕಾರಕ್ಕೆ ಒಂದು ಮ್ಯಾನ್ ಪವರ್ ವೇಸ್ಟು, ಟೈಮ್ ವೇಸ್ಟ್ ಆಯಿತು, ತೆರಿಗೆನೂ ಬರಲಿಲ್ಲ, ಸುಮ್ಮನೆ ಎಳ್ಕ ಅಂತ ಜಕ್ಕ ಅಂತ ಹೋಗೋದು. ಆಗೇನಾಗುತ್ತೆ, ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ರೆ, ಸರ್ಕಾರ ತನಗೆ ತೊಂದರೆ ಆದಾಗ ನೋಡಿ ಎಷ್ಟು ಸಿಂಪಲ್ ಆಗಿ ಮಾಡಕ್ ಹೋಗ್ತಾ ಇದೆ. ಕರೆಕ್ಟ್. ಅದು ಜನಸಾಮಾನ್ಯರಿಗೆ ತೊಂದರೆ ಆದ್ರೆ ಸರ್ಕಾರ ತಲೆನೇ ಕಟ್ಸ್ಕೊಳ್ಳಲ್ಲ. ನೋಡಿ ಹೆಂಗಿದೆ ಅಲ್ವಾ, ಅವ್ರಿಗೆ ತೊಂದರೆ ಆಗಿದೆ, ಇನ್ಕಮ್ ಬರ್ತಾ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇಲ್ಲ ಜನ, ಸಂಸ್ಥೆಗಳು. ಅದಕ್ಕೋಸ್ಕರ ಸಿಂಪಲ್ ಆಗಿ ಮಾಡ್ಬಿಡೋಣ, ಅವಾಗ ಪಟ ಪಟ ಬಂದು ಕಟ್ಟಿ ಹೋಗ್ಬಿಡ್ತಾರೆ ಅಂತ ಸರ್ಕಾರದ ಪ್ಲಾನ್ ಇದೆ. ಇರ್ಲಿ, ಒಟ್ಟಿನಲ್ಲಿ ಏನಂದ್ರೆ ನಮ್ಮ ಕಷ್ಟ ಏನಂದ್ರೆ ನಮಗೆ ಬೇರೆ ಬೇರೆ ವಿಧಾವಲ್ಲ, ಇನ್ನು ಬೇರೆ ಬೇರೆ ಡಿಫಿಕಲ್ಟ್ ಇದೆ, ಅವನು ಸ್ವಲ್ಪ ಈಸಿ ಮಾಡ್ಬಿಡ್ರಿ ಅಂತ ನಾವು ಕೇಳೋದು ಅಲ್ವಾ. ಸರಿ ಇದೆ ಅಲ್ವಾ. ಅಂದ್ರೆ ಈ ಹೊಸ ಮಸೂದೆಯಲ್ಲಿ ಕೆಲವು ಕಠಿಣ ಪರಿಭಾಷಿಕ ಪದಗಳ ಬದಲಿಗೆ ಸರಳ ಪದಗಳನ್ನು ಬಳಸ್ಬಿಟ್ಟಿದ್ದಾರೆ. ನೋಡ್ರಿ, ನಿಮ್ದು ಇಷ್ಟು ಇನ್ಕಮ್ ಇದ್ರೆ ಇಷ್ಟು ಕಟ್ಟಿಬಿಡ್ರಿ ಬಂದಷ್ಟೇ ಅಂತ. ಈಗ ಇರುವ ಕಾನೂನಿನಲ್ಲಿನ ಸೆಕ್ಷನ್ಗಳಿಗಿಂತ ಹೆಚ್ಚು ಸೆಕ್ಷನ್ಗಳು ಹೊಸ ಮಸೂದೆಯಲ್ಲಿವೆ ಎಂದು ವಿರೋಧ ಪಕ್ಷದ ಕೆಲವು ಸದಸ್ಯರು ವ್ಯಕ್ತಪಡಿಸಿದ ಆಕ್ಷೇಪಕ್ಕೆ ಉತ್ತರಿಸಿದ ನಿರ್ಮಲಾ ಸೀತಾರಾಮನ್ ಅವರು, ಈ ಮಸೂದೆಯಲ್ಲಿ 536 ಸೆಕ್ಷನ್ಗಳು ಮಾತ್ರ ಇರುತ್ತವೆ ಎಂದಿದ್ದಾರೆ. 1966 ಹಳೆ ಇನ್ಕಮ್ ಟ್ಯಾಕ್ಸ್ ಕಾನೂನಿನಲ್ಲಿ ಕೆಲವೇ ಸೆಕ್ಷನ್ಗಳಿದ್ದು, ಬಟ್ ಬಹಳ ವಿಸ್ತೃತವಾಗಿದ್ದು ಅಂತ ಹೇಳ್ತಾರೆ. ಆದರೆ ನಂತರದಲ್ಲಿ ನಡೆದ ಬದಲಾವಣೆಗಳ ಕಾರಣದಿಂದಾಗಿ ಒಟ್ಟು ಸೆಕ್ಷನ್ಗಳ ಸಂಖ್ಯೆ 819ಕ್ಕೆ ಏರಿಕೆ ಆಗಿತ್ತಂತೆ. ಕಡಿಮೆ ಇದ್ದು ಬರ್ತಾ 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 ಮಾಡಿಫೈ ಆಗಿ 819 ಆಗಿದವ್ರಿ. ಈಗ ನಾವು ಕೇವಲ 536 ಮಾಡಿದೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವರು ವಿರೋಧ ಪಕ್ಷಗಳಿಗೆ ಹೇಳಿದ್ದಾರೆ. ಈಗ ಮಾರ್ಚ್ 10ರವರೆಗೂ ಮುಂದೂಡಿದ್ದಾರೆ. ಮಾರ್ಚ್ 10ರವರೆಗೂ ಪರಿಶೀಲನಾ ಸಮಿತಿ ಪರಿಶೀಲನೆ ಮಾಡಿ ವರದಿಯನ್ನ ಕೊಡುತ್ತೆ. ನೋಡೋಣ ಏನಾಗುತ್ತೆ ನಂತರ ಮಾರ್ಚ್ 10ಕ್ಕೆ ಮುಂದಿನ ಭಾಗದ ಅಧಿವೇಶನ ಸ್ಟಾರ್ಟ್ ಆದಾಗ. ಈ ಕೆಲವೊಂದಷ್ಟು ವಿಚಾರಗಳಿದ್ದಾವೆ, ನೋಡ್ತವೆ. IT ಅಧಿಕಾರಿಗಳಿಗೆ ಆನೆ ಬಲ ಸಿಗ್ತಾ ಇದಂತೆ. ಏನು? ತೆರಿಗೆ ವಂಚನೆ ಆರೋಪ ಕುರಿತಂತೆ ನಡೆಯುವ ದಾಳಿ ವೇಳೆ ಇಮೇಲು, ಷೇರು ವ್ಯವಹಾರ, ಸಾಮಾಜಿಕ ಜಾಲತಾಣದ ಖಾತೆ, ಆನ್ಲೈನ್ ಹೂಡಿಕೆ, ಬ್ಯಾಂಕ್ ಖಾತೆ, ಡಿಜಿಟಲ್ ಅಪ್ಲಿಕೇಶನ್ ಸೇವೆ ಸೇರಿ ತೆರಿಗೆದಾರರಿಗೆ ಸಂಬಂಧಿಸಿದ ಎಲ್ಲಾ ಖಾತೆಗಳನ್ನು ನೇರವಾಗಿ ಪರಿಶೀಲನೆ ನಡೆಸುವ ಅಧಿಕಾರವನ್ನು ಹೊಸ ಮಸೂದೆಯಲ್ಲಿ ತೆರಿಗೆ ಅಧಿಕಾರಿಗಳಿಗೆ ನೀಡಲಾಗಿದೆ. ಯಾಕಂದ್ರೆ 1961 ಸಂದರ್ಭದಲ್ಲಿ ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಯೂಟ್ಯೂಬ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ, ಇಮೇಲ್ಗಳು ಇರಲಿಲ್ಲ, ಷೇರು ವ್ಯವಹಾರಗಳು ಇರಲಿಲ್ಲ ಅನ್ಸುತ್ತೆ. ಅಂತ ಸಂದರ್ಭದಲ್ಲಿ ಡೆಫಿನೆಟ್ಲಿ ಅವತ್ತಿನ ಕಾನೂನಿನಲ್ಲಿ ಇವನ್ನ ಸೇರ್ಸಕ್ಕಾಗಿರ್ಲಿಲ್ಲ. ಹಾಗಾಗಿ ಇವತ್ತಿನ IT ಆಕ್ಟ್ ಪ್ರಕಾರ ಇನ್ನು ಮುಂದೆ IT ಅಧಿಕಾರಿಗಳು ಬಂದ್ರೆ ಇಮೇಲ್ ಓಪನ್ ಮಾಡ್ರಿ ಅಂತ ಕೇಳ್ತಾರೆ, ನಿಮ್ಮ ಫೇಸ್ಬುಕ್ ಓಪನ್ ಮಾಡ್ರಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡ್ರಿ ಅಂತ ಕೇಳ್ಬೋದು, ನಿಮ್ಮ ಶೇರ್ ಮಾರುಕಟ್ಟೆ ಹೂಡಿಕೆಗಳು, ನಿಮ್ಮ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ರಿ ಅಂತ ಕೇಳ್ಬೋದು. ಓಪನ್ ಮಾಡದೆ ಹೋದ್ರೆ ಅವರೇ ಓಪನ್ ಮಾಡಿ ನೋಡ್ಬೋದು. ಸೊ ಇಂಥ ಒಂದು ಅಧಿಕಾರವನ್ನ ಕೊಟ್ಟಿದ್ದಾರೆ IT ಅಧಿಕಾರಿಗಳಿಗೆ ಆನೆ ಬಲ. ಹಳೆಯ ಕಾಯ್ದೆಯಡಿ ಅಧಿಕಾರಿಗಳಿಗೆ ಇದಕ್ಕೆ ಅವಕಾಶ ಇರಲಿಲ್ಲ. ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್, ಇಮೇಲ್ ಬಗ್ಗೆ ಮಾಹಿತಿ ನೀಡುವಂತ ಅಧಿಕಾರಿಗಳು ತೆರಿಗೆದಾರರಿಗೆ ಒತ್ತಾಯ ಮಾಡಬೇಕಿತ್ತು. ಮಸೂದೆಯಲ್ಲಿ ಎಲೆಕ್ಟ್ರಾನಿಕ್ ದಾಖಲೆಗಳ ಕೂಲಂಕುಷ ಪರಿಶೀಲನೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದು ಒಂದು ರೀತಿಯಲ್ಲಿ ಕರೆಕ್ಟ್ ಆಗಿದೆ. ಇವತ್ತಿನ ಆಧುನಿಕತೆಗೆ ತಕ್ಕಂತೆ IT ಆಕ್ಟ್ ಸ್ವಲ್ಪ ಬದಲಾವಣೆ ಹೊಂದಿದೆ. ನೋಡೋಣ, ಇನ್ನು 2.6 ಲಕ್ಷ ಪದಗಳಿದಾವಂತೆ. ಆದಾಯ ತೆರಿಗೆ ದಾವೆಗಳ ಸಂಖ್ಯೆ ತಗ್ಗಿಸುವುದೇ ಹೊಸ ಮಸೂದೆಯ ಉದ್ದೇಶ. ಮೇನ್ ಇಂಪಾರ್ಟೆಂಟ್ ಇದೇ ಆಗಿದೆ. ಸುಮ್ಮನೆ ಹೋಗೋದು, ತೆರಿಗೆ ಕಟ್ಟಲ್ಲ ಬಟ್ ಹೋಗೋದು ಕೋರ್ಟ್ಗೆ ಹೋಗ್ಬಿಡೋದು. ಆ ಕೋರ್ಟು ಅದು ಇದು ಆ ಕಡೆ ಈ ಕಡೆ ಅನ್ನೋದ್ರಾಗ ವರ್ಷಾನ್ಗಟ್ಲೆ ಹೋಗ್ಬಿಡುತ್ತೆ. ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ಬರೋದೇ ಇಲ್ಲ. ಹೊಸ ಅರ್ಥ ವಿವರಣೆ ಸಹಿತ ಜನಸಾಮಾನ್ಯರಿಗೆ ತೆರಿಗೆ ಬಗ್ಗೆ ಸರಳವಾಗಿ ವಿವರಿಸಲಾಗಿದೆ. 1961 ಆ ಒಂದು ಆದಾಯ ತೆರಿಗೆ ಕಾಯ್ದೆಯಲ್ಲಿ 5.12 ಲಕ್ಷ ಪದಗಳಿದ್ವು. ಈ ಹೊಸ ಮಸೂದೆಯಲ್ಲಿ ಕೇವಲ 2.6 ಅಂದ್ರೆ ಅರ್ಧಕ್ಕರ್ಧ ಇಳಿದು ಹೋಗಿದೆ. ಓಕೆ, ಒಂದ್ ಕಡೆ. ಇನ್ನು ಒಟ್ಟು 23 ಅಧ್ಯಾಯಗಳಿದಾವಂತೆ. ಹಳೆ ಕಾಯ್ದೆಯಲ್ಲಿ ಒಟ್ಟು 47 ಅಧ್ಯಾಯಗಳಿದ್ವು. ಈಗ ಹೊಸ ಕಾಯ್ದೆಯಲ್ಲಿ 23 ಅಧ್ಯಾಯಗಳಿಗೆ, ಚಾಪ್ಟರ್ಗಳಿಗೆ ಇಳಿಸಿದ್ದಾರೆ. ಟೇಬಲ್ಗಳ ಸಂಖ್ಯೆ ಹಳೆ ಕಾಯ್ದೆಯಲ್ಲಿ ಕೇವಲ 18 ಇದ್ರೆ ಈ ಹೊಸ ಕಾಯ್ದೆಯಲ್ಲಿ 57 ಟೇಬಲ್ಗಳು. ಟೇಬಲ್ ಹೆಚ್ಚಿಗೆ ಮಾಡಿದ್ದಾರೆ. ಟೇಬಲ್ ಹೆಚ್ಚಿಗೆ ಮಾಡಿದಷ್ಟು ಎಕ್ಸ್ಪ್ಲನೇಷನ್ ಜಾಸ್ತಿ ಈಸಿಯಾಗಿ ಅರ್ಥ ಆಗುತ್ತೆ. 1200 ನಿಬಂಧನೆಗಳು ಮತ್ತು 900 ವಿವರಗಳನ್ನು ಕೈ ಬಿಡಲಾಗಿದೆ. ಮಸೂದೆಯಲ್ಲಿ ಗಣನೀಯವಾಗಿ ಬದಲಾವಣೆ ಮಾಡಲಾಗಿದೆ ಎಂದು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದರು.
ಇನ್ನು ಕೋಷ್ಟಕ ರೂಪವನ್ನು ಕೊಟ್ಟಿದ್ದಾರೆ, ಟ್ಯಾಬ್ಯುಲರ್ ಫಾರ್ಮ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಮೊನ್ನೆ ಇನ್ಕಮ್ ಟ್ಯಾಕ್ಸ್ ಬಜೆಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ 12 ಲಕ್ಷದವರೆಗೆ ಹೆಂಗೆ ಏನು ಅಂತ ಅವರೇ ಎಕ್ಸಾಂಪಲ್ಗಳನ್ನ ಕೊಟ್ಬಿಟ್ಟಿದ್ರು. ಬಜೆಟ್ ಕಾಪಿಯಲ್ಲಿ ಎಕ್ಸಾಂಪಲ್ ಕೊಡೋದಂದ್ರೆ ಸುಮ್ಮನೆ ಅಲ್ಲ, ಹಂಗೆ ಕೊಡಬೇಕು. ಅವಾಗ ಸುಮ್ಮನೆ ಓವರಲ್ ಆಗಿ ಯಾವುದೋ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಟ್ರೆ ಅದಕ್ಕೆ ಬಹಳಷ್ಟು ಅರ್ಥಗಳು ಉಟ್ಕೊಂಡ್ಬಿಡ್ತವೆ. ಅದಕ್ಕೋಸ್ಕರ ಎಕ್ಸಾಂಪಲ್ ನಿಮ್ಮ ಸ್ಯಾಲ್ರಿ 12 ಲಕ್ಷ ಇದ್ರೆ ಹೆಂಗೆ, 15 ಲಕ್ಷ ಇದ್ರೆ ಹೆಂಗೆ ಅಂತ ಅವರೇ 3-4 ಎಕ್ಸಾಂಪಲ್ಗಳನ್ನ ಕೊಟ್ಬಿಟ್ಟಿದ್ರು. ಅಷ್ಟು ಎಕ್ಸಾಂಪಲ್ ಕೊಟ್ರೇನೆ ಇನ್ನೂ ಅಷ್ಟೆಲ್ಲ ಡೌಟ್ಗಳು ಇದ್ವು. TDS ಮತ್ತು TCS ರಿಯಾಯಿತಿಗೆ ಸಂಬಂಧಿಸಿದಂತೆ ಹಾಲಿ ಇರುವ ನಿಬಂಧನೆಗಳನ್ನು ಸರಳವಾಗಿ ಕೋಷ್ಟಕ ರೂಪದಲ್ಲಿ ವಿವರಿಸಲಾಗಿದೆ. ಲಾಭದ ಉದ್ದೇಶ ಇಲ್ಲದ ಸಂಸ್ಥೆಗಳ ಬಗೆಗಿನ ಅಧ್ಯಾಯವನ್ನು ಸರಳ ಭಾಷೆಯಲ್ಲಿ ವಿವರಿಸಲಾಗಿದೆ. ಈ ಅಧ್ಯಾಯದ ಪರಿಷ್ಕರಣೆಯಿಂದ ಸುಮಾರು 34,000 ಪದಗಳು ಕಡಿಮೆ ಆಗ್ಬಿಟ್ಟವು. ಹೊಸ ಮಸೂದೆಯಲ್ಲಿ ಸರ್ಕಾರದ ನೀತಿ ಅಥವಾ ತೆರಿಗೆ ದರಕ್ಕೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆ ಮಾಡಿಲ್ಲ. ವಿದೇಶಿ ತೆರಿಗೆ ಸಂಬಂಧಿಸಿದ ಸೆಕ್ಷನ್ಗಳ ಬಗ್ಗೆ ಬಹು ವ್ಯಾಖ್ಯಾನಗಳಿದ್ವು, ಅವುಗಳನ್ನ ಕಡಿಮೆ ಮಾಡಿದ್ವಿ. 4,000 ತಿದ್ದುಪಡಿಗಳಾಗಿದ್ದಾವೆ 1961 ಆ ಒಂದು ಆಕ್ಟಿಗೆ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ವಿಧೇಯಕ ಮಂಡನೆ, ಸಂಸತ್ ಸ್ಥಾಯಿ ಸಮಿತಿಯಿಂದ ಪರಿಶೀಲನೆ, ಹೊಸ ಕಾನೂನಿನಲ್ಲಿ ಏನೇನಿದೆ ಅಂತ ನೋಡಬಹುದು. ಏನೇನಿದೆ ಹೊಸ ಕಾನೂನಿನಲ್ಲಿ? 23 ಅಧ್ಯಾಯ, 16 ಪರಿಚ್ಛೇದ, 536 ಖಂಡಿಕೆಗಳನ್ನು ಒಳಗೊಂಡಿದೆ. ಹಳೆ ಕಾನೂನು ಬಹಳ ವಿಸ್ತೃತವಾಗಿತ್ತು. ಜನಸಾಮಾನ್ಯರಿಗೆ ಅರ್ಥವಾಗುವ ಪರಿಭಾಷೆಯಲ್ಲಿ ಕಾನೂನು ರಚನೆಯಾಗಿದೆ. ಒಂದು ಅಂಶ, ಲೆಕ್ಕಾಚಾರಗಳನ್ನು ಸುಲಭವಾಗಿ ಅರ್ಥ ಮಾಡಿಸಲು ಟೇಬಲ್ಗಳು ಮತ್ತು ಫಾರ್ಮುಲಾಗಳನ್ನು ಬಳಕೆ ಮಾಡಿದ್ದಾರೆ. ವ್ಯಾಜ್ಯ ಮತ್ತು ವಿವಾದ ಕಡಿಮೆ ಮಾಡಲು ಅನಗತ್ಯವಾಗಿದ್ದ ಸೆಕ್ಷನ್ಗಳು ರದ್ದು ಮಾಡಿದ್ದಾರೆ. ತೆರಿಗೆ ವರ್ಷದ ನಿಯಮ ಬದಲು ಮಾಡಿದ್ದಾರೆ. ಸಾಂಪ್ರದಾಯಿಕವಾಗಿ ಆರ್ಥಿಕ ವರ್ಷ ಬಳಕೆಯಲ್ಲಿದ್ದ ಏಪ್ರಿಲ್ 1ರ ನಿಯಮವನ್ನು ರದ್ದುಗೊಳಿಸಲಾಗಿದೆ. ಯಾವುದೇ ಹೊಸ ಉದ್ದಿಮೆ ಅಥವಾ ಸಂಸ್ಥೆ ಆರಂಭವಾದ ದಿನದಿಂದಲೇ ತೆರಿಗೆ ವರ್ಷ ಪರಿಗಣನೆ. ಆದಾಯ ತೆರಿಗೆ ಮಿತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಬದಲಾಗಿ ಬಳಕೆದಾರ ಸ್ನೇಹಿಯಾಗಿ ತೆರಿಗೆ ಚೌಕಟ್ಟು ರಚನೆ. ಇಲ್ಲಿ ತೆರಿಗೆ ವರ್ಷ ಮರು ವ್ಯಾಖ್ಯಾನವನ್ನ ಮಾಡಿದ್ದಾರೆ. ಹಾಗಾದ್ರೆ ಏನದು ತೆರಿಗೆ ವರ್ಷ? ಹೊಸ ಮಸೂದೆ 2025 ತೆರಿಗೆದಾರ ಸಾಮಾನ್ಯ ಪ್ರಶ್ನೆಗಳಿಗೆ IT ಇಲಾಖೆ ವಿವರಣೆ. ಲೋಕಸಭೆಯಲ್ಲಿ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಹೊಸ ಆದಾಯ ತೆರಿಗೆ ಮಸೂದೆ 2025 ತೆರಿಗೆಗೆ ಸಂಬಂಧಿಸಿದಂತೆ ತೆರಿಗೆದಾರರಲ್ಲಿದ್ದ ಹಲವು ಗೊಂದಲಗಳಿಗೆ ಪರಿಹಾರೋಪಾಯವನ್ನು ನೀಡಿದೆ. ಮಸೂದೆಯಲ್ಲಿ ತೆರಿಗೆ ವರ್ಷ ಎಂಬ ಹೊಸ ಪರಿಕಲ್ಪನೆಯನ್ನು ಪರಿಚಯಿಸಲಾಗಿದೆ. ತೆರಿಗೆ ವರ್ಷ ಅಥವಾ ಟ್ಯಾಕ್ಸ್ ಇಯರ್ ಅಂತ ಕರಿತೀವಿ. ಓಕೆ, ಆಯಾ ಆರ್ಥಿಕ ವರ್ಷದ ಏಪ್ರಿಲ್ನಿಂದ ಆರಂಭವಾಗುವ 12 ತಿಂಗಳ ಅವಧಿ ಇದಾಗಿದೆ. 1961ರ ಆದಾಯ ತೆರಿಗೆ ಕಾಯ್ದೆಯಡಿ ಬಳಸಿರುವ ಇಂದಿನ ವರ್ಷ ಎಂಬುದನ್ನು ಬದಲಾಯಿಸಲಾಗಿದ್ದು ಮೌಲ್ಯಮಾಪನ ವರ್ಷದ ಪರಿಕಲ್ಪನೆಯನ್ನು ಕೂಡ ಕೈಬಿಡಲಾಗಿದೆ. ಇಲ್ಲಿ ನೀವೆಲ್ಲ ಇನ್ನೂ ಟ್ಯಾಕ್ಸ್ ಕಟ್ಟೋರು ಇರಲ್ಲ ಬಹಳ ಜನ, ಹಾಗಾಗಿ ನಿಮಗೆ ಇದರ ಐಡಿಯಾ ಇರಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ 2024 ಏಪ್ರಿಲ್ನಿಂದ 2025 ಮಾರ್ಚ್ವರೆಗೆ ಒಂದು ಆರ್ಥಿಕ ವರ್ಷವಾಯ್ತಲ್ವಾ. ಈ ಆರ್ಥಿಕ ವರ್ಷದಲ್ಲಿ 12 ತಿಂಗಳಲ್ಲಿ ಪ್ರತಿ ತಿಂಗಳು ಒಂದಷ್ಟು ಸಂಬಳ ಇರುತ್ತೆ. ಆ ಸಂಬಳವೆಲ್ಲ ಸೇರಿಸಿ ಆತ ಇನ್ಕಮ್ ಟ್ಯಾಕ್ಸ್, ಒಟ್ಟಾರೆ ಗ್ರಾಸ್ ಸ್ಯಾಲ್ರಿ ಬರುತ್ತೆ. ಆ ಗ್ರಾಸ್ ಸ್ಯಾಲ್ರಿಗೆ ಇಷ್ಟಂತ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಆ ಗ್ರಾಸ್ ಸ್ಯಾಲ್ರಿಯಲ್ಲಿ ಮತ್ತೆ ನ್ಯೂ ಟ್ಯಾಕ್ಸ್ ರೆಜ್ಯೂಮೆ ಮತ್ತು ಓಲ್ಡ್ ಟ್ಯಾಕ್ಸ್ ರೆಜ್ಯೂಮೆ ಅಂತ 2 ಟ್ಯಾಕ್ಸ್ ರೆಜ್ಯೂಮೆಗಳಿದ್ದಾವೆ. ಆ 2 ಟ್ಯಾಕ್ಸ್ ಅಲ್ಲಿ ಆತನಿಗೆ ಅನುಕೂಲ ಆಗೋ ಟ್ಯಾಕ್ಸ್ ರೆಜ್ಯೂಮೆಯನ್ನು ಬಳಸಿ ಇಷ್ಟಂತ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ಟಬೇಕು. ಯಾವ ವರ್ಷಕ್ಕೆ ಕಟ್ತಾ ಇದ್ದಾನೆ? 2024-25ರ ಆರ್ಥಿಕ ವರ್ಷಕ್ಕೆ. ಅದನ್ನ ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಅಥವಾ ಯಾವ ಆರ್ಥಿಕ ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಅನ್ನು ಕಟ್ತಾ ಇದ್ದಾನೆ. ಅದಾದ ನಂತರ ಯಾವ ವರ್ಷ ಫೈಲ್ ಮಾಡ್ತಾನೆ ಅಂದ್ರೆ 2025-26ರಲ್ಲಿ ಅದನ್ನ ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಹೀಗೆ ಅಸೆಸ್ಮೆಂಟ್ ಇಯರ್, ಫಿನಾನ್ಷಿಯಲ್ ಇಯರ್ ಅಂತ ಬಹಳ ಗೊಂದಲವಾಗಿದ್ದು, ನಮಗೂ ಕೂಡ ಗೊಂದಲ ಆಗಿತ್ತು. ಓಕೆ, ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ತೆರಿಗೆಯು ಅದು ಆರಂಭಗೊಂಡ ದಿನಾಂಕದಿಂದ ಪ್ರಾರಂಭವಾಗಿ ಆಯಾ ಆರ್ಥಿಕ ವರ್ಷದ ಅಂತ್ಯಕ್ಕೆ ಅನ್ವಯಿಸಲಿದೆ. ಅಂದ್ರೆ ತೆರಿಗೆ ವರ್ಷಕ್ಕೆ. ಈ ಅವಧಿಯೊಳಗಿನ ಆರ್ಥಿಕ ಚಟುವಟಿಕೆಗಳು ಮತ್ತು ಗಳಿಕೆಯ ಆಧಾರದ ಮೇಲೆ ತೆರಿಗೆದಾರರು ತಮ್ಮ ಆದಾಯವನ್ನು ಪಾವತಿಸಬೇಕಾಗಿದೆ. ಈಗ ವ್ಯವಹಾರ ಸೆಪ್ಟೆಂಬರ್ 1ಕ್ಕೆ ಆರಂಭಿಸ್ತಾರೆ ಅನ್ಕೊಳ್ಳೋಣ. ಅಲ್ಲಿಂದ ತೆರಿಗೆ ವರ್ಷ ಆರಂಭವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಪ್ರಸ್ತುತ ITR ಸಲ್ಲಿಕೆಗೆ ಮೌಲ್ಯಮಾಪನ ವರ್ಷ ವ್ಯವಸ್ಥೆಯನ್ನು ಅನುಸರಿಸಲಾಗ್ತಾ ಇದೆ. ಇದರಡಿ ಇಂದಿನ ಆರ್ಥಿಕ ವರ್ಷದಲ್ಲಿ ಗಳಿಸಿದ ಆದಾಯ ತೆರಿಗೆಯನ್ನ ನಿರ್ಣಯಿಸಲಾಗುತ್ತದೆ. ಹಾಗಾಗಿ ಯಾವ ವರ್ಷದ ತೆರಿಗೆ ಕಟ್ತಾ ಇದೀವಿ ಅಂತ ಬಹಳ ಕನ್ಫ್ಯೂಸ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರಿಗೆ, ಆ ಒಬ್ಬ ಎಂಪ್ಲಾಯಿಗೆ. ಸೊ ಇಷ್ಟೆಲ್ಲ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಈ
ಸ್ಥಾಯಿ ಸಮಿತಿ ವರದಿ ಬಂದು ಮತ್ತಷ್ಟು ಬಂದಾಗ ಇನ್ನಷ್ಟು ಹೇಳೋಣ, ಒಂದು ಸಪ್ರೇಟ್ ವಿಡಿಯೋನ ಮಾಡೋಣ. ಈಗ ಸದ್ಯ ಹಳೆ ಮತ್ತು ಹೊಸ ತೆರಿಗೆ ಪದ್ಧತಿ, ಓಲ್ಡ್ ಟ್ಯಾಕ್ಸ್ ರೆಜ್ಯುಮೆ, ನ್ಯೂ ಟ್ಯಾಕ್ಸ್ ರೆಜ್ಯುಮೆ ಅಂತ ಏನಿದಾವಲ್ವ ಅದು ಹಾಗೇ ಮುಂದುವರಿತಾ ಇದಾವೆ. ಅದರಲ್ಲಿ ಏನು ಬದಲಾವಣೆ ಇಲ್ಲ. ಮುಂಗಡ ತೆರಿಗೆ ಕೂಡ ಪರಿಷ್ಕರಿಸಿಲ್ಲ. ATC ಮಾತ್ರ ಪುನರ್ರಚನೆ ಮಾಡಿದ್ದಾರೆ. ATTTA ಮತ್ತು ATTTB ಅಂತ ವಿಲೀನ ಮಾಡಿ ಒಂದನೇ ತರ್ತಾ ಇದ್ದಾರಂತೆ. ಇದೆಲ್ಲವನ್ನ ನಾನು ಇನ್ಕಮ್ ಟ್ಯಾಕ್ಸ್ ಬಿಲ್ಲು ಆಕ್ಟ್ ಆಗಿ ಬರುತ್ತಲ್ವ ಅವಾಗ ಮಾಡೋಣ. ಬಿಲ್ ಅಂದಮೇಲೆ ಅದರಲ್ಲಿ ಇನ್ನು ಬದಲಾವಣೆಗಳಿಗೆ ಅವಕಾಶ ಇರುತ್ತೆ. ಹಾಗಾಗಿ ಇವಾಗಲೇ ಮಾಡಿಬಿಟ್ರೆ ಬದಲಾವಣೆ ಆದ ನಂತರ ಅದು ವ್ಯಾಲಿಡ್ ಆಗಿರಲ್ಲ. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಇಷ್ಟಿರಲಿ. ನಂತರ ಬಿಲ್ಲು ಅಂದ್ರೇನು, ಈಗ ಮಸೂದೆ ಇದೆ ಅಲ್ವಾ, ಅದು ಕಾನೂನಾಗಿ ರೂಪಿತವಾದ ನಂತರ ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿಬಿಡ. ಒಟ್ಟಾರೆಯಾಗಿ ಒಂದಷ್ಟು ಬದಲಾವಣೆ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ನೀವು ಅನ್ಕೊಳ್ಳೋಣ, ಯಾವಾಗಲೂ ನಮ್ಮನ್ನೇ ತಗೊಳ್ತಿರಲ್ಲ ಸರ್ ಅಂತ ಬೇಜಾರಾಗ್ಬೋದು. ಇದು ನೀವು ಕಲ್ಟಿವೇಶನ್ ಆಫ್ ಲ್ಯಾಂಡ್, ನಿಮ್ದು ಒಂದು 5 ಎಕರೆ ಭೂಮಿ ಇದೆ. ಆ 5 ಎಕರೆಯಲ್ಲಿ ನೀವು ಆ ಕಡೆ ಆಗಿದ್ರೆ, ನೀವು ದಕ್ಷಿಣ ಕರ್ನಾಟಕದವರಾಗಿದ್ರೆ ಮೋಸ್ಟ್ಲಿ ತೆಂಗು, ಅಡಿಕೆನೋ, ಕಾಫಿನೋ ಏನೋ ಬೆಳಿತೀರಾ, ಅಥವಾ ಭತ್ತನೋ ಅಥವಾ ಕಬ್ಬು ಏನೋ ಬೆಳಿತೀರಾ ಅನ್ಕೊಳ್ಳೋಣ. ಈ ನಮ್ಮ ಕಡೆ ಆಗಿದ್ರೆ ನಾವು ಜೋಳ, ಹತ್ತಿ ಅಥವಾ ನಮ್ಮ ಕಡಲೆ, ತೊಗರಿ ಎಲ್ಲ ಬೆಳಿತೀವಿ. 5 ಎಕರೆ ಭೂಮಿಯಲ್ಲಿ ನಿಮಗೆ ಬಂದಿರತಕ್ಕಂತಹ ಇಂದಿನ ಓಲ್ಡ್ ಟ್ಯಾಕ್ಸ್ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಇನ್ಕಮ್ ಫ್ರಮ್ ದ ಕಲ್ಟಿವೇಶನ್ ಕ್ರಾಪ್ಸ್ ಫುಲ್ಲಿ ಎಕ್ಸಮ್ಟ್ ಆಗಿತ್ತು. ನಿಮ್ಗೆ ಅದರಿಂದ ಎಷ್ಟು ಲಕ್ಷ ಬಂದರೂ ಕೂಡ ಅದಕ್ಕೆ ಯಾವುದೇ ತೆರಿಗೆ ಕಟ್ಟುವಾಗಿರಲಿಲ್ಲ. ಹಾಗಿದ್ರೆ ಹೊಸ ಟ್ಯಾಕ್ಸ್ ಅಲ್ಲಿ ಏನಿದೆ ಸರ್? ಹೊಸ ಟ್ಯಾಕ್ಸ್ ಅಲ್ಲಿ ಸ್ಟಿಲ್ ಎಕ್ಸಮ್ಟ್ ಇದೆ, ಬಟ್ ಸ್ಟ್ರಿಕ್ಟರ್ ಡಾಕ್ಯುಮೆಂಟೇಶನ್ ಇಸ್ ರಿಕ್ವೈರ್ಡ್. 10 ಲಕ್ಷ ಆದಾಯ ಬಂತಂತ ಸುಮ್ಮನೆ ಯಾವ್ದಾವ್ದ್ರಿಂದ ಆದಾಯ ತಂದು ಎಲ್ಲೆಲ್ಲೋ ಲೂಟಿ ಲಂಚ ಹೊಡೆದು ಅದನ್ನ ನಮಗೆ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ಲಾಭ ಬಂತು ಅಂತ ತೋರಿಸಿದ್ರೆ ಹಿಂದೆ ನಡೀತಾ ಇತ್ತು. ಇನ್ನು ಮುಂದೆ ಹೌದಾ ಲಾಭ ಬಂತ ತಂದು ತೋರ್ಸಪ್ಪ, ಎಲ್ಲೆಲ್ಲಿ ಬಿಲ್ ಎಲ್ಲಿ ಬಂತು ನಿನಗೆ, ಯಾವ ಗಂಜಲ್ಲಿ ಹೋಗಿ ಎಷ್ಟು ಹತ್ತಿ ಮಾರಿದೆ ನೀನು, ರಾಜೇಂದ್ರ ಗಂಜಲ್ಲಿ ಎಷ್ಟು ಹತ್ತಿ ಮಾರಿದೆ, ಇನ್ನೊಂದು ಗಂಜಲ್ಲಿ ಎಷ್ಟು ಹತ್ತಿ ಮಾರಿದೆ. ನಮ್ಮ ರಾಯಚೂರಲ್ಲಿ ಇರೋರಿಗೆ ಗೊತ್ತಾಗುತ್ತೆ ರಾಜೇಂದ್ರ ಗಂಜ್ ಅಥವಾ ಇನ್ನೊಂದು ಗಂಜ್ ಅಲ್ವಾ. ಅದ್ರ ಅರ್ಥ ನೀವು ಮಾರಾಟ ಮಾಡಿದ ನಂತರ ಅಡಿಕೆ ಮಾರಾಟ ಮಾಡಿದಲ್ವ, ಬಿಲ್ ಬಂತಲ್ವಾ, ಬಿಲ್ ತೋರಿಸ ನೋಡೋಣ. ಡಾಕ್ಯುಮೆಂಟೇಶನ್ ರಿಕ್ವೈರ್ಡ್. ಅದಕ್ಕೋಸ್ಕರ ಪ್ರೂಫ್ ತೋರಿಸ್ಬೇಕಾಗತ್ತೆ ಇನ್ನು ಮುಂದೆ. ಸುಮ್ಮನೆ ಹೇಳಿದ್ದಾರೆ ಯಾರೋ ವರ್ಷಕ್ಕೆ 1 ಕೋಟಿ, 5 ಎಕರೆಯಲ್ಲಿ 1 ಕೋಟಿ ಲಾಭ ಬಂತು ಅಂತ ತೋರಿಸ್ತಾರೆ. ಯಪ್ಪ ಎಂತ ಶ್ರೀಮಂತ ರೈತಪ್ಪ ನೀನು, ಅದೇನು ಬೆಳೆದಿ ನಮಗೂ ಸ್ವಲ್ಪ ಹೇಳ್ಬಿಡು, ಬೇರೆ ರೈತರು ಶ್ರೀಮಂತರಾಗ್ಲಿ ಅಂತ ಅವಾಗ ನ್ಯೂಸಲ್ಲಿ ಬಂದಿರೋದನ್ನ ನೋಡ್ತಾ ಇರ್ತೀರಿ ಅಂತವು. ಇನ್ನು ರೆಂಟ್ ಆರ್ ರೆವಿನ್ಯೂ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್, ಇನ್ಕಮ್ ಫ್ರಮ್ ಲೀಸಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ ವಾಸ್ ಫುಲ್ಲಿ ಎಕ್ಸಮ್ಟ್ ಆಗಿತ್ತು ಹಿಂದೆ 1961 ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಲ್ಲಿ. ಆದರೆ ಇನ್ನು ಮುಂದೆ ಟ್ಯಾಕ್ಸಬಲ್ ಆಗುತ್ತೆ. ಒಂದು ಕಂಡೀಷನ್ ಏನಂದ್ರೆ ಆ ಲ್ಯಾಂಡ್ ಏನಾದರೂ ಅರ್ಬನ್ ಏರಿಯಾದಲ್ಲಿದ್ರೆ ಅವಾಗ ಟ್ಯಾಕ್ಸಬಲ್, ರೂರಲ್ ಏರಿಯಾದಲ್ಲಿದ್ರೆ ಟ್ಯಾಕ್ಸ್ ಎಕ್ಸಂಪ್ಷನ್. ಅರ್ಥ ಆಯ್ತಾ? ಓಕೆ. ಪ್ರೊಸೆಸಿಂಗ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ exempt if process is necessary to make a produce marketable, taxable if additional value adding steps are undertaken. ನೋಡಿ ಇಲ್ಲಿ ಏನಾಗ್ತಾ ಇದೆ, ಮೆಲ್ಲಕ್ಕೆ ಇನ್ನು ಮುಂದೆ ಅಗ್ರಿಕಲ್ಚರು, ಡೈರಿ, ಫಿಶರೀಸು ಏನು ಮಾಡ್ತೀರಲ್ವಾ ಅದು ಕೂಡ ಮೆಲ್ಲಕ್ಕೆ ಇನ್ಕಮ್ ಟ್ಯಾಕ್ಸ್ಗೆ ಬರ್ತಾ ಇದೆ ಅನ್ನಂಗೆ ಅರ್ಥ. ನರ್ಸರಿ ಆಪರೇಷನ್ಸ್ ಮಾಡ್ತಾ ಇದ್ರಲ್ವಾ ಅದು ಕೂಡ ಕಮರ್ಷಿಯಲ್ ನರ್ಸರಿ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿದ್ರೆ. ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್ ಓಲ್ಡ್ ಟ್ಯಾಕ್ಸ್ ರೆಜಿಮೆ, ಆ ಓಲ್ಡ್ ಟ್ಯಾಕ್ಸ್ ಇನ್ಕಮ್ ಆಕ್ಟ್ ಅಲ್ಲಿ ಎಕ್ಸಮ್ಟ್ ಆಗಿತ್ತು, ಅಂದ್ರೆ ವಿನಾಯಿತಿ ಇತ್ತು. ಇನ್ನು ಮುಂದೆ ನೋ ಲಾಂಗರ್ ಕ್ಲಾಸಿಫೈಡ್ ಆಸ್ ಅಗ್ರಿಕಲ್ಚರಲ್ ಇನ್ಕಮ್, ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್. ಒಂದು 50 ಆಕಳ, ಒಂದು 20 ಎಮ್ಮೆ ಇಟ್ಕೊಂಡು ದೊಡ್ಡ ಡೈರಿ ಮಾಡಿದ್ರೆ ಇನ್ನು ಮುಂದೆ ಅದರಿಂದ ಬಂದಿರೋ ಆದಾಯಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕು, ನೆನ್ಪಿಡಿ. ಡೈರಿ, ಪೌಲ್ಟ್ರಿ, ಫಿಶರೀಸ್ ರಿಮೂವ್ ಫ್ರಮ್ ದ ಎಕ್ಸಂಪ್ಷನ್. ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಸಣ್ಣ ಲೆವೆಲ್ ಅಲ್ಲಿ ಇದ್ರೆ ಪರವಾಗಿಲ್ಲ, ದೊಡ್ಡ ಲೆವೆಲ್ ಅಲ್ಲಿ ಈಗ ರೈಸ್ ಮಿಲ್ ಇರುತ್ತೆ, ಇನ್ನೊಂದು ಯಾವುದೋ ತೊಗರೆ ಬೇಳೆ ಮಾರಾಟ ಮಾಡ್ತಾ ಇರ್ತಾರೆ ಪ್ರೊಸೆಸಿಂಗ್ ಮಾಡಿ, ಅಂಥವು ಕೂಡ ಇನ್ನು ಮುಂದೆ ಟ್ಯಾಕ್ಸ್ ಬರ್ತವೆ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಪ್ರಕಾರ. ಇನ್ನು ಏನೇನಿದೆಯೋ ನೋಡೋಣ. ಈಗ ಸದ್ಯಕ್ಕೆ ಇಷ್ಟಂತ ತಿಳ್ಕೊಳ್ಳೋಣ, ಅದ್ರ ಮೇಲೆ ಸಪ್ರೇಟ್ ವಿಡಿಯೋ ಬೇಕಾದ್ರೂ ಮಾಡೋಣ. ಓಕೆ, ಸದ್ಯಕ್ಕೆ ಸಾಕು. ಕ್ವಶನ್ ನಂಬರ್ 5, ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಅಥವಾ ಪರಿಸರ ಸ್ನೇಹಿ
ಸಾರಿಗೆ ನೀತಿ 2025-30 ನೋಡಿ, ಮತ್ತೊಂದು ನೀತಿ ಬಂತು. ಮನಿ ಇನ್ವೆಸ್ಟ್ ಕರ್ನಾಟಕದಲ್ಲಿ 3-4 ಹೊಸ ಪಾಲಿಸಿಗಳು ಬಂದಿದ್ದಾವೆ ಕರ್ನಾಟಕದ್ದು. ಅದಕ್ಕೋಸ್ಕರ ಸಪ್ರೇಟ್ ಆಗಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಓಕೆ, 50,000 ಕೋಟಿ ಹೂಡಿಕೆ, 1 ಲಕ್ಷ ಉದ್ಯೋಗಾವಕಾಶ. ಕರ್ನಾಟಕ ಅನ್ವಿಲ್ಸ್ ಕ್ಲೀನ್ ಮೊಬಿಲಿಟಿ ಪಾಲಿಸಿ ಅಥವಾ ಹೊಸ ಪರಿಸರ ಸ್ನೇಹಿ ಸಾರಿಗೆ ನೀತಿ ಏನಿದೆ ಅಲ್ವಾ, ಅದು ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಅಂದ್ರೆ 2025-2030. ಓಕೆ, ನೋಡೋಣ ಏನಿದೆ. ಪರಿಸರ ಸ್ನೇಹಿ ಸಾರಿಗೆ ನೀತಿ ಬಿಡುಗಡೆ. ವಿದ್ಯುತ್ ಮತ್ತು ಹೈಡ್ರೋಜನ್ ವಾಹನ ತಯಾರಿಕಾ ವಲಯದಲ್ಲಿ 50,000 ಕೋಟಿ ರೂಪಾಯಿ ಹೂಡಿಕೆಯನ್ನು ಆಕರ್ಷಿಸಿ 1 ಲಕ್ಷ ಉದ್ಯೋಗ ಸೃಷ್ಟಿಸುವ ಗುರಿಯನ್ನು ಹೊಂದಿರುವ ಪರಿಸರ ಸ್ನೇಹಿ ಸಾರಿಗೆ ನೀತಿ 2025-30 ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಇತ್ತೀಚೆಗೆ ಇನ್ವೆಸ್ಟ್ ಕರ್ನಾಟಕ ಅಥವಾ ಹೂಡಿಕೆದಾರರ ಸಮಾವೇಶದ ಸಮಾರೋಪ ಸಮಾರಂಭದಲ್ಲಿ ಬಿಡುಗಡೆ ಮಾಡಿದರು. 1 ಲಕ್ಷ ಉದ್ಯೋಗವನ್ನು ಸೃಷ್ಟಿಸುವ, 50,000 ಹೂಡಿಕೆಯನ್ನ ಆಕರ್ಷಿಸುವ, 50,000 ಕೋಟಿ ಹೂಡಿಕೆಯನ್ನ ಆಕರ್ಷಿಸುವ ಹೊಸ ಪರಿಸರ ಸ್ನೇಹಿ ಸಾರಿಗೆ ನೀತಿ ಅಲ್ವಾ, ಮೊಬಿಲಿಟಿ ಪಾಲಿಸಿಯನ್ನ ಇಂಧನ ಸಚಿವರು KJ ಜಾರ್ಜ್ ಅವರು ಈಗ ಬಿಡುಗಡೆ ಮಾಡಿದರು. ದೇಶದ EV ವಲಯದಲ್ಲಿ ರಾಜ್ಯ 3ನೇ ಸ್ಥಾನದಲ್ಲಿದೆ. 2.5 ಲಕ್ಷ ವಿದ್ಯುತ್ ಚಾಲಿತ ವಾಹನಗಳು ಓಡಾಡ್ತಾ ಇದ್ದಾವೆ. ಬ್ಯಾಟರಿ ಪ್ಯಾಕ್, ಕೋಶಗಳ ತಯಾರಿಕೆ, ಬಿಡಿಭಾಗಗಳ ಉತ್ಪಾದನೆ, ಹೀಗೆ ಒಟ್ಟಾರೆಯಾಗಿ 25,000 ಕೋಟಿ ರೂಪಾಯಿಗಳ ಹೂಡಿಕೆಯ ಒಂದು ಇನ್ವೆಸ್ಟ್ ಕರ್ನಾಟಕದಲ್ಲಿ ಬಂದಿದೆ. ಹೊಸ ನೀತಿಯಲ್ಲಿ ಚಾರ್ಜಿಂಗ್ ಮೂಲಸೌಕರ್ಯ ಮತ್ತು ಹೈಡ್ರೋಜನ್ ಕೇಂದ್ರಗಳ ಜಾಲದ ಅಭಿವೃದ್ಧಿಗೆ ಒತ್ತನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಈಗ ಓಡಾಡ್ತಾ ಇರತಕ್ಕಂಥ ದ್ವಿಚಕ್ರ, ತ್ರಿಚಕ್ರ, 4 ಚಕ್ರಗಳ ವಾಹನಗಳ ರಿಟ್ರೋಫಿಟ್ಟಿಂಗ್ ಪ್ರೋತ್ಸಾಹಿಸಲಾಗುವುದು ಎಂದು ಈ ಸಂದರ್ಭದಲ್ಲಿ ಬೃಹತ್ ಕೈಗಾರಿಕೆಗಳ ಸಚಿವರಾಗಿರ್ತಕ್ಕಂತಹ ಸಚಿವ MB ಪಾಟೀಲ್ ಅವರು ಕೂಡ ಹೇಳಿದರು. ಮತ್ತಷ್ಟು ಡೀಟೇಲ್ಸ್ ಇದೆ. ಒಟ್ಟಾರೆಯಾಗಿ 5 ವರ್ಷದಲ್ಲಿ 50,000 ಕೋಟಿ ರೂಪಾಯಿ ಹೂಡಿಕೆ, 1 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿ. ಪರಿಸರ ಸ್ನೇಹಿ ಸಾರಿಗೆ ನೀತಿ. ಕ್ಲೀನ್ ಮೊಬಿಲಿಟಿಯಲ್ಲಿ ಹೂಡಿಕೆ ಮಾಡಿದ ಬಂಡವಾಳದ ಮೇಲೆ 25% ಸಬ್ಸಿಡಿ ಹೇಳಿಕೆಗಳ ಮುಖಾಂತರ ಬರ್ಬೋದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳ 20% ಕೆಪೆಕ್ಸ್ ಸಬ್ಸಿಡಿಗೆ ಅರ್ಹ. ಮತ್ತಷ್ಟು ಡೀಟೇಲ್ಸ್ ಇದಾವೆ ನೋಡಿ ಅಂತ ಹೇಳ್ತಾ, ಜಾಗತಿಕವಾಗಿ ಕರ್ನಾಟಕ ಉತ್ತಮ ಸ್ಪರ್ಧೆಯಲ್ಲಿದೆ. ಪರಿಸರ ಸ್ನೇಹಿ ಸಾರಿಗೆ ನೀತಿ ಬಿಡುಗಡೆಯಾಗಿದೆ. ಮುಂದಿನ 5 ವರ್ಷಗಳವರೆಗೆ 2025-2030 ನೆನ್ಪಿಡಬೇಕು. ಕ್ಲೀನ್ ಮೊಬಿಲಿಟಿ ಪಾಲಿಸಿ 2025-2030. ಸೇಮ್ ಡೀಟೇಲ್ಸ್ ಇದೆ, ಇನ್ನೊಂದ್ಸಲ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 6. 5 ವರ್ಷದಲ್ಲಿ ಅಣುವಿದ್ಯುತ್ ದುಪ್ಪಟ್ಟಾಗುತ್ತೆ. ಕೈಗಾದಲ್ಲಿ 5ರಿಂದ 6ನೇ ಘಟಕ 2030ಕ್ಕೆ ಪೂರ್ಣವಾಗುತ್ತೆ. ಕೈಗಾ ಅಣುವಿದ್ಯುತ್ ಸ್ಥಾವರವು ಯಾವ ನದಿಯ ದಂಡೆ ಮೇಲಿದೆ? ಇನ್ ಪರ್ಟಿಕ್ಯುಲರ್ ಯಾವ ನದಿಯ ಯಾವ ದಂಡೆ ಮೇಲಿದೆ? ಕಮೆಂಟ್ ಮೂಲಕ ತಿಳಿಸಿ. ಒಂದ್ಸಲ ಪ್ರಶ್ನೆ ಕೂಡ ಆಗಿ ಬಂದಿತ್ತು. ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ ಕೈಗಾ ಅಣುವಿದ್ಯುತ್ ಸ್ಥಾವರ. ಕಾರಣ ಏನಂದ್ರೆ ಅದರ 1, 2, 3, 4 ಘಟಕಗಳು ಈಗ ಆಲ್ರೆಡಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. 5, 6ನೇ ಘಟಕಗಳು ಈಗ 2030ಕ್ಕೆ ಪೂರ್ಣಗೊಳ್ಳಲಿವೆ. ಹಾಗಾದ್ರೆ 2030ಕ್ಕೆ ನಮ್ಮ ರಾಜ್ಯದ ಕೈಗಾ ಅಣುವಿದ್ಯುತ್ ಸ್ಥಾವರದ ಒಟ್ಟಾರೆ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಎಷ್ಟಕ್ಕಾಗಬಹುದು? ಈಗ ಎಷ್ಟಿದೆ ನೋಡ್ತಾ ಹೋಗೋಣ. ಕೈಗಾ 5 ಮತ್ತು 6ನೇ ಘಟಕ 2030ಕ್ಕೆ ಪೂರ್ಣ ಭಾರತವಾಗಲಿದೆ ಪವರ್ಫುಲ್. 5 ವರ್ಷದಲ್ಲಿ ದುಪ್ಪಟ್ಟು ಅಣುವಿದ್ಯುತ್ತು. 2019-20ನೇ ಸ್ಥಾನದಲ್ಲಿ ಎಷ್ಟಿತ್ತು, ಏನ್ ಕತೆ ಅಂತ ನೋಡ್ಬೋದು. ಇಲ್ಲಿ ಪ್ರಮುಖವಾಗಿ ಎಷ್ಟು ವಿದ್ಯುತ್ ಉತ್ಪಾದನೆ ಆಗಿದೆ ಅನ್ನೋದಕ್ಕಿಂತಲೂ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್. 8,180 ಮೆಗಾವ್ಯಾಟ್ ಭಾರತದ ಅಣುವಿದ್ಯುತ್ ಸಾಮರ್ಥ್ಯ ಇದೆ. ಒಟ್ಟಾರೆ ಅಣುವಿದ್ಯುತ್ತಿಂದ 8,180 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನು ಭಾರತ ಹೊಂದಿದೆ. ಮುಂದಿನ 5 ವರ್ಷದಲ್ಲಿ ಅದನ್ನು 14,300 ಮೆಗಾವ್ಯಾಟ್ಗೆ ಹೆಚ್ಚಳ ಮಾಡುವ ಗುರಿಯನ್ನು ಹಾಕೊಂಡಿದ್ದಾರೆ. 2030-31ನೇ ಸಾಲಿಗೆ ಅಣುವಿದ್ಯುತ್ ಸಾಮರ್ಥ್ಯ 22,480 ಆಗಬಹುದು ಎನ್ನುವ ಸಾಮರ್ಥ್ಯವನ್ನ ಹಾಕೊಂಡಿದ್ದಾರೆ. ನೋಡೋಣ, ಕೈಗಾ ದೊಡ್ಡ ಸ್ಥಾವರವಾಗುತ್ತೆ. ಇಡೀ ದೇಶದಲ್ಲಿ 2ನೇ ದೊಡ್ಡ ಸ್ಥಾವರ ಆಗ್ಬೋದು. ನೋಡೋಣ, ಕೈಗಾ ಅಣುವಿದ್ಯುತ್ ಸ್ಥಾವರದಲ್ಲಿ ಸದ್ಯ 220 ಮೆಗಾವ್ಯಾಟ್. ಎಷ್ಟು? 220 ಮೆಗಾವ್ಯಾಟ್ ಇಂಟು 4 ಘಟಕಗಳಿದಾವೆ. ಇಂಟು 4 ಅಂದ್ರೆ 0, 8, 880 ಮೆಗಾವ್ಯಾಟ್ ಸದ್ಯದ ಸಾಮರ್ಥ್ಯ ಇರತಕ್ಕಂಥದ್ದು ಇಲ್ಲಿ ಕೈಗಾದಲ್ಲಿ. ಮತ್ತು 5 ಮತ್ತು 6ನೇ ಘಟಕಗಳು ತಲಾ 700 5ನೇ ಘಟಕ, ಮತ್ತೊಂದು 700 6ನೇ ಘಟಕ.
0.8 77 14 + 6 22 2280 ಮೆಗಾವ್ಯಾಟು ಒಟ್ಟಾರೆ ಆಗುತ್ತೆ 2030ಕ್ಕೆ ಅಂದಾಜು ಪ್ರಕಾರ. ಪಕ್ಕದ ತಮಿಳುನಾಡಿನ ಕೂಡಂಕುಳಂ ಅಣುಸ್ಥಾವರದಲ್ಲಿ 1,000 ಮೆಗಾವ್ಯಾಟ್ ಸಾಮರ್ಥ್ಯದ 2 ಘಟಕ ಇದಾವೆ. ಹಾಗಾದ್ರೆ 2,000 ಅದಕ್ಕಿಂತಲೂ ದೊಡ್ಡದಾಗುತ್ತಂತೆ ನಮ್ಮ ಕರ್ನಾಟಕದ ಕೈಗಾ ಅಣು ವಿದ್ಯುತ್ ಸ್ಥಾವರ 5-6 ಘಟಕಗಳು ಪೂರ್ಣಗೊಂಡ ನಂತರ. ಓಕೆ, ಇಷ್ಟು ಬಹಳ ಡೀಟೇಲ್ಸ್ ಇದೆ, ನೀವು ಓದ್ಕೋಬೇಕು. ಎಲ್ಲವನ್ನ ನಾವು ಓದ್ತಾ ಹೋದ್ರೆ ಗಂಟೆಗಟ್ಟಲಾಗುತ್ತೆ. ದೇಶದ ಅಣುವಿದ್ಯುತ್ ಉತ್ಪಾದನೆ ಪ್ರಮಾಣ ಇನ್ನು 5 ವರ್ಷಗಳಲ್ಲಿ ದುಪ್ಪಟ್ಟಾಗಲಿದೆ. 2030-31 ವೇಳೆಗೆ ಕೈಗಾ ಅಣು ವಿದ್ಯುತ್ ಸ್ಥಾವರದ 5-6ನೇ ಘಟಕ ಕೂಡ ಕಾರ್ಯಾರಂಭ ಮಾಡಲಿದ್ದು, ಕರ್ನಾಟಕದ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದಲ್ಲಿ ಅಣುವಿದ್ಯುತ್ತಿನ ಕೊಡುಗೆ ಕೂಡ ಗಣನೀಯವಾಗಿ ಹೆಚ್ಚಲಿದೆ. ದೇಶದಲ್ಲಿ ಅಣುವಿದ್ಯುತ್ ಸ್ಥಾವರಗಳು ಸದ್ಯ ನಿತ್ಯ 8,180 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದವೆ. ಕೈಗಾ ಅಣು ವಿದ್ಯುತ್ ಸ್ಥಾವರದ 5-6ನೇ ಘಟಕ ಸೇರಿದಂತೆ ದೇಶದಲ್ಲಿ ಒಟ್ಟು 14,300 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯದ ಅಣುವಿದ್ಯುತ್ ಉತ್ಪಾದನಾ ಘಟಕಗಳ ನಿರ್ಮಾಣ ಪ್ರಕ್ರಿಯೆ ಈಗ ಸದ್ಯಕ್ಕೆ ನಡೀತಾ ಇದೆ. 2030-31 ವೇಳೆಗೆ ಅದು ಪೂರ್ಣಗೊಂಡು ಒಟ್ಟಾರೆ 22,480 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗಲಿದೆ 2030-31 ವೇಳೆಗೆ. ಅಂದರೆ ಈಗ 8,000 ಮೆಗಾವ್ಯಾಟು ಈಗ ಕಾರ್ಯನಿರ್ವಹಿಸ್ತಾ ಇದೆ, 14,000 ಮೆಗಾವ್ಯಾಟು ಈಗ ಕೆಲಸ ನಡೀತಾ ಇದೆ. 2 ಸೇರಿದೆ 22,000 ಮೆಗಾವ್ಯಾಟ್ 2030-31 ವೇಳೆಗೆ. ಇವಾಗ ಗೊತ್ತಾಯ್ತು ನೋಡಿ. ದೇಶದಲ್ಲಿ ಕರ್ನಾಟಕ 1, ಮಹಾರಾಷ್ಟ್ರ 2, ರಾಜಸ್ಥಾನ 3, ತಮಿಳುನಾಡು 4, ಉತ್ತರ ಪ್ರದೇಶ 5, ಗುಜರಾತ್ 6 ಸೇರಿದಂತೆ ಒಟ್ಟು 7 ಅಣುವಿದ್ಯುತ್ ಸ್ಥಾವರಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾವೆ ದೇಶದಲ್ಲಿ. ಮತ್ತಷ್ಟು ಡೀಟೇಲ್ಸ್ ಇದೆ, ನಿಧಾನವಾಗಿ ನೀವೇ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಮೊನ್ನೆ ಕ್ಲಾಸ್ ನಂಬರ್ 588 ಅಲ್ಲಿ ಭಾರತದಲ್ಲಿನ ಪರಮಾಣು ವಿದ್ಯುತ್ ಸ್ಥಾವರಗಳು, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇನ್ ಇಂಡಿಯಾ ಅಂತ ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ಅದರಲ್ಲಿ 7 ಯಾವ್ಯಾವು ಅಂದರೆ ತಾರಾಪುರ ಮಹಾರಾಷ್ಟ್ರ, ಕೆಪಾಸಿಟಿ 1,400, ಮೊಟ್ಟ ಮೊದಲ ಅಣುವಿದ್ಯುತ್ ಸ್ಥಾವರ 1969 ಉದ್ಘಾಟನೆ. ರಾಜಸ್ಥಾನದ ಪರಮಾಣು ಪವರ್ ಪ್ಲಾಂಟು ರಾಜಸ್ಥಾನ 1180, ಮದ್ರಾಸ್ ಕಲ್ಪಕಂ ಅಂತ ಕರಿತೀವಿ ತಮಿಳುನಾಡು, ನರೋರಾ ಉತ್ತರ ಪ್ರದೇಶ, ಕಾಕ್ರಪರ್ ಗುಜರಾತ್, ಕೈಗಾ ಕರ್ನಾಟಕ, ಕೂಡಂಕುಳಂ ತಮಿಳುನಾಡು. ತಮಿಳುನಾಡಿನಲ್ಲಿ 2 ಇದೆ, ಒಂದು ಕಲ್ಪಕಂ ಇನ್ನೊಂದು ಕೂಡಂಕುಳಂ. ಇಷ್ಟು ಡೀಟೇಲ್ಸ್ ಇದೆ. ಇನ್ನು ಗೋರಖ್ಪುರದಲ್ಲೂ ಕೂಡ ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಜೊತೆಗೆ ಬೇರೆ ಬೇರೆ ಕಡೆ ಅಂಡರ್ ಕನ್ಸ್ಟ್ರಕ್ಷನ್ ಇದಾವೆ. ಎಲ್ಲೆಲ್ಲಿ ಅಂತ ಕ್ಲಾಸ್ ನಂಬರ್ 588 ಅಲ್ಲಿ ಡೆಡಿಕೇಟೆಡ್ ಒಂದು ಸಪ್ರೇಟ್ ವಿಡಿಯೋ ಇದೆ, ಹೋಗಿ ಸಾಧ್ಯ ಆದರೆ ಹೋಗಿ ನೋಡಿ. ಡೀಟೇಲ್ಸ್ ಇದೆ, ಯಾವಾಗ ಏನೇನಂತ ನೋಡ್ಬೋದು. ಕ್ವಶನ್ ನಂಬರ್ 7, ಕರ್ನಾಟಕ ಸರ್ಕಾರ ನಿಷ್ಕ್ರಿಯ ಮತ್ತು ನಷ್ಟದಲ್ಲಿರ್ತಕ್ಕಂಥ ಒಟ್ಟು 49 ಕಂಪನಿಗಳನ್ನು ಮುಚ್ಚಲಾಗುವುದಂತ ಒಂದು ಆರ್ಟಿಕಲ್ ಬಂದಿತ್ತು. ಲಾಸ್ ಮೇಕಿಂಗ್ ಕಂಪನೀಸ್ ಇನ್ ಕರ್ನಾಟಕ ವಿಚ್ ಆರ್ 49 ಇನ್ ಇನ್ಆಕ್ಟಿವ್ ಆ್ಯಂಡ್ ಲಾಸ್ ಮೇಕಿಂಗ್ ಇದಾವಂತೆ, ಅದನ್ನು ಕ್ಲೋಸ್ ಮಾಡ್ತೀವಂತ ಒಂದು ಆರ್ಟಿಕಲ್ ಬಂದಿತ್ತು. ಜುಲೈ 31 ಒಳಗಡೆ ಕ್ರಮ ತೆಗೆದುಕೊಳ್ಳುವಂತೆ ಆಡಳಿತ ಇಲಾಖೆಗಳಿಗೆ ನಿರ್ದೇಶನ. ನಿಷ್ಕ್ರಿಯ ನಷ್ಟದಲ್ಲಿರ್ತಕ್ಕಂಥ 49 ಕಂಪನಿಗಳು ಬಂದ್ ಆಗಲಿವೆ ಅಂತ ಹೇಳ್ತಾ ಇದ್ದಾರೆ. ಏನೋ ಒಂದು ವಿಚಾರದಲ್ಲಿ ಯೂಸ್ ಆಗ್ಬೋದು, ಅದಕ್ಕೋಸ್ಕರ ಈ ಆರ್ಟಿಕಲ್ನ ನೋಡ್ತಾ ಹೋಗೋಣ. ನಿಷ್ಕ್ರಿಯ ಹಾಗೂ ನಷ್ಟದಲ್ಲಿರುವ ಒಟ್ಟು 49 ಕಂಪನಿಗಳನ್ನು ಮುಚ್ಚಲು ಅಥವಾ ಮತ್ತೊಂದು ಕಂಪನಿಯ ಜೊತೆ ವಿಲೀನಗೊಳಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರಿ ಸ್ವಾಮ್ಯದಲ್ಲಿ ಸಾರ್ವಜನಿಕ ವಲಯದ ಒಟ್ಟು 125 ಉದ್ಯಮಗಳಿದಾವೆ. ನೋಡಿ ಎಷ್ಟಿದಾವೆ, 125. ನಮ್ಮ ಸ್ಟೇಟ್ ಗವರ್ನಮೆಂಟ್ ಅಂಡರಲ್ಲಿ ಇರ್ತಕ್ಕಂಥ ಉದ್ಯಮಗಳು 125. ಅದರಲ್ಲಿ 34 ಮಾತ್ರ ಲಾಭದಲ್ಲಿದ್ದಾವೆ. 34 ಲಾಭದಲ್ಲಿದ್ದಾವೆ, ಲಾಭ. ಇನ್ನು 16 ನಿಷ್ಕ್ರಿಯ, 33 ನಷ್ಟ. ಇನ್ನು 42 ಸಾಮಾಜಿಕ ಆಶಯ ಅಂದರೆ ಜಾತಿ ಆಧಾರಿತ ಅಥವಾ ಕಾಮಗಾರಿ ನಿರ್ವಹಣೆಗಾಗಿ ಸ್ಥಾಪಿಸಲಾದ 42 ಕಂಪನಿ ಅಥವಾ ನಿಗಮಗಳಿದ್ದಾವೆ. ಒಟ್ಟು 125, 34 ನಿಷ್ಕ್ರಿಯ, 34 ಲಾಭ, 16 ನಿಷ್ಕ್ರಿಯ, 33 ನಷ್ಟ. ಎಷ್ಟೆಷ್ಟಂತ ಕೇಳಲ್ಲ, ಒಂದು ಐಡಿಯಾ ಇರಬೇಕು. ಯಾವ ಕಂಪನಿ, ಏನು ಕತೆ, ಕರ್ನಾಟಕದಲ್ಲಿ ಎಷ್ಟು ಕಂಪನಿಗಳಿದ್ದಾವೆ, ಏನಾಗ್ತಾ ಇದೆ. ಅಥವಾ ಯಾವುದೋ ಒಂದು ಕಂಪ್ನಿ ನೀವು ಸೇರ್ಬೇಕಂದ್ರೆ, ಯಾವುದೋ ಒಂದು ರಿಕ್ರೂಟ್ಮೆಂಟ್ ಆಗುತ್ತೆ, ಅದಕ್ಕೆ ನೀವು ಸೇರ್ಬೇಕಂದ್ರೆ 2 ಸಲ ಯೋಚನೆ ಮಾಡಬೇಕು. ನಾನು ಈ ಕಂಪ್ನಿಗೆ ಸೇರ್ಬೇಕಾ ಬೇಡ. 2 ಆಪ್ಷನ್ ಇದಾವೆ ಅನ್ಕೊಳ್ಳೋಣ. ಒಂದು ಲಾಭದಲ್ಲಿರೋ ಕಂಪ್ನಿ ಸೆಲೆಕ್ಟ್ ಆಗಿದ್ರಿ, ಇನ್ನೊಂದು ನಷ್ಟದಲ್ಲಿರೋ ಕಂಪ್ನಿ ಸೆಲೆಕ್ಟ್ ಆಗಿದ್ರಿ. ಯಾವ ಕಂಪ್ನಿಗೆ ಹೋಗ್ತೀರಾ? ಆಬ್ವಿಯಸ್ಲಿ ಲಾಭದಲ್ಲಿರೋ ಕಂಪ್ನಿಗೆ ಹೋದ್ರೆ ಅಲ್ಲೇ ಸ್ಟೇ ಆಗಿರ್ಬೋದು.
ನಷ್ಟದಲ್ಲಿರೋ ಕಂಪ್ನಿಗೆ ಹೋದ್ರೆ ಕೆಲಸ ಏನು ಹೋಗಲ್ಲ, ಬೇರೆ ಇನ್ನೊಂದು ಯಾವುದೋ ಕಂಪ್ನಿ ಜೊತೆ ಮರ್ಜ್ ಮಾಡ್ತಾರೆ. ಅವಾಗ ಟೋಟಲಿ ನಿಮ್ಮ ವರ್ಕಿಂಗ್ ಜಾಬ್ ಪ್ರೊಫೈಲೇ ಚೇಂಜ್ ಆಗ್ಬಿಡ್ಬೋದು. ಅಥವಾ ನೀವು ಬೇಡದೇ ಇರೋ ಊರಿಗೆ ನಿಮ್ಮನ್ನ ಟ್ರಾನ್ಸ್ಫರ್, ಇವೆಲ್ಲವೂ ಇರ್ತಾವ್ರಿ. ಇಂಥವೆಲ್ಲ ನೀವು ಬೇಕು ಅಂದರೆ ಒಂದ್ಸಲ ಡೌಟ್ ಇದ್ದಾಗ ಫೋನ್ ಮಾಡಬೇಕು ಅಥವಾ ನಂಬರ್ ಕಳಿಸ್ಬೇಕು. ಎಷ್ಟೋ ಜನ ಕೇಳ್ತಾರೆ, ಸರ್ ನಾನು ಅದು ಸೆಲೆಕ್ಟ್ ಆಗಿದೆ, ಇದು ಸೆಲೆಕ್ಟ್ ಆಗಿದೆ, ನಾನು ಹೋಗಂದ ಬೇಡವಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಸರ್ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ, ನನ್ನ ಅನುಭವದಲ್ಲಿ ನನ್ನ ಒಪಿನಿಯನ್ ಹೇಳ್ತೀನಿ, ಫೈನಲ್ ನೀವು ನಿಮ್ಮ ಡಿಸಿಷನ್ ನೀವೇ ತಗೋಬೇಕಂತ ಹೇಳ್ತಾ ಇರ್ತೀನಿ. ಮಾತಾಡಿರೋರು ಗೊತ್ತಿರುತ್ತೆ. ಈ ಪೈಕಿ ನಿಷ್ಕ್ರಿಯಗೊಂಡ ಹಾಗೂ ನಷ್ಟದಲ್ಲಿರುವ ಕಂಪನಿಗಳನ್ನು ಪಟ್ಟಿ ಮಾಡಿರುವ ಆರ್ಥಿಕ ಇಲಾಖೆ ಅವುಗಳನ್ನು ಮೌಲ್ಯಮಾಪನ ಮಾಡಿ ಬೀಗ ಹಾಕುವ ಅಥವಾ ವಿಲೀನಗೊಳಿಸುವ ಕುರಿತಂತೆ ಜುಲೈ 31ರೊಳಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಂಬಂಧಪಟ್ಟ ಆಡಳಿತ ಇಲಾಖೆಗಳಿಗೆ ನಿರ್ದೇಶನವನ್ನೇ ನೀಡಿದೆ. ನಷ್ಟದ ಹಾದಿಯಲ್ಲಿರುವ ಕಂಪನಿಗಳ ಮೌಲ್ಯಮಾಪನವನ್ನು ತಜ್ಞರಿಂದ ನಡೆಸಬೇಕು. ಜೊತೆಗೆ ಸರ್ಕಾರದ ಹೂಡಿಕೆ ಮೇಲೆ ಉತ್ತಮ ಲಾಭ ಗಳಿಸಲು ಸಾಧ್ಯವಾಗುವಂತೆ ಇತರ ಕಂಪನಿಗಳ ಕಾರ್ಯಚಟುವಟಿಕೆಗಳ ಬಗ್ಗೆಯೂ ಕೂಡ ಮೌಲ್ಯಮಾಪನ ಮಾಡಬೇಕಂತ ಹೀಗೆ ಒಂದು ಆರ್ಟಿಕಲ್ ಇದೆ, ನೋಡ್ಬೋದು. ಸಾರ್ವಜನಿಕ ವಲಯದ ಕಂಪನಿಗಳಲ್ಲಿ ಸರ್ಕಾರ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು 64,000 ಕೋಟಿ ರೂಪಾಯಿ. ಕಳೆದ ವರ್ಷ ಇದಕ್ಕೆ ಲಾಭಾಂಶ ಬಂದಿದ್ದು ಕೇವಲ 285 ಕೋಟಿ. ಅದಕ್ಕೋಸ್ಕರ ಹೆಂಗ್ ಫೀಲ್ ಬಂದ್ಬಿಟ್ಟಿದೆ ಅಂದರೆ, ಸರ್ಕಾರಿ ಕಂಪ್ನಿ ಅಂದರೆ ಅದು ಲಾಭ ಮಾಡಲ್ಲ ಅನ್ನೋ ವಿಚಾರಕ್ಕೆ ಬಂದ್ಬಿಟ್ಟಿದೆ. ಇದಾವೆ ಲಾಭಕರ ಕಂಪನಿಗಳು ಸಾಕಷ್ಟು ಇದ್ದಾವೆ, ಬಟ್ ಜನರಲ್ ಆಗಿ ಟ್ರೆಂಡ್ ಹೆಂಗಂದ್ರೆ, ಸೊ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಇದೆ ನೋಡಿ. 125, 16, 33, 34, 42 ಯಾವ್ಯಾವ ಕಂಪ್ನಿ ಅಂತ ಏನಾದರೂ ಕುತೂಹಲ ಇದ್ರೆ, ನಷ್ಟದಲ್ಲಿರ್ತಕ್ಕಂಥ 33 ಕಂಪನಿಗಳು ಬೆಸ್ಕಾಮು, ಚೆಸ್ಕಾಮು, ಮೈಸೂರು ಕಾಗದ ಕಾರ್ಖಾನೆ, ಎಸ್ಕಾಮು, ರಾಯಚೂರು ಪವರ್ ಕಾರ್ಪೊರೇಷನ್ ಲಿಮಿಟೆಡ್, KSRTC, BMTC, ರಾಜೀವ್ ಗಾಂಧಿ ವಸತಿ ನಿಗಮ, ಜೆಸ್ಕಾಮು, ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ, ಆಹಾರ ನೋಡಿ 33 ಕಂಪನಿಗಳು ಲಾಸಲ್ಲಿದ್ದಾವೆ. ಹಂಗೆ ನೋಡ್ಕೊಂಡ್ರೆ ಸಾಕಷ್ಟು ಸರ್ಕಾರಿ ಕಂಪನಿಗಳು ಲಾಸಲ್ಲಿ ಇರ್ತವೆ. ಒಂದು ಕಾರಣ ಏನಂದ್ರೆ, ಸರ್ಕಾರಿ ಕಂಪನಿಗಳು ಲಾಸಲ್ಲಿ ಇರೋದಕ್ಕೆ ಪ್ರಮುಖ ಕಾರಣ ಅವು ಸೇವೆಯನ್ನೇ ನೀಡ್ತಾ ಇರ್ತವೆ, ಲಾಭದ ಉದ್ದೇಶ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಬೆಸ್ಕಾಮ್ ಲಾಸಲ್ಲಿದೆ ಅಂದ್ಬಿಟ್ಟು ಕರೆಂಟನ್ನು ಹೆಚ್ಚಿಗೆ ರೇಟ್ ಮಾಡಿಬಿಟ್ರೆ ಆಬ್ವಿಯಸ್ಲಿ ಲಾಭಕ್ಕೆ ಬರುತ್ತೆ. ಹಂಗಂತ ಹೆಚ್ಚಿಗೆ ಮಾಡಿ ನಾವು ಲಾಭ ಮಾಡ್ತೀವಿ ಅಂದ್ರೆ ಅಲ್ಲ. ಬೇರೆ ಏನಾದರೂ ಕಂಪನಿ, ಇನ್ನೊಂದು ವಿದ್ಯುತ್ ಕಂಪನಿ ಕೊಟ್ಟರೆ, ಇದು ಈಗ ಮೊನೊಪಲಿ ಇದೆ ಬಿಡ್ರಿ, ಅದನ್ನು ಮಾತಾಡೋದು ಬೇಡ. ಮೊನೊಪಲಿ ಅಂದ್ರೆ ಏನರ್ಥ, ಕರೆಂಟನ್ನು ನಾವು ಗೌರ್ಮೆಂಟಿಂದ ಮಾತ್ರ ತಗೊಳ್ತೀವಿ, ಬೇರೆ ಯಾವುದೇ ಕರೆಂಟ್ ಪ್ರೊವೈಡ್ ಮಾಡ್ತಕ್ಕಂಥ ಕಂಪನಿ ಇಲ್ಲ, ಅದನ್ನು ಮೊನೊಪಲಿ ಅಂತ ಕರಿತೀವಿ. ಅದೇ KSRTC ಬರೋಣ. KSRTC ನಷ್ಟದಲ್ಲಿದೆ ಅಂದರೆ, ರೇಟ್ ಹೆಚ್ಚಿಗೆ ಮಾಡಿಬಿಡ್ರಿ ಲಾಭಕ್ಕೆ ಬರ್ತೀರಾ ಅಂತಂದರೆ ಆಗಲ್ಲ. ನಾವು ಯಾರು ರೇಟ್ ಹೆಚ್ಚಿಗೆ ಮಾಡಿದ್ರೆ ನಾವು KSRTCಲಿ ಹೋಗಲ್ಲ, ಇನ್ನೊಂದು ಯಾವುದೋ VRL, ಇನ್ನೊಂದು ಯಾವುದೋ ಬಸ್ ಮುಖಾಂತರ ಹೋಗ್ಬಿಡ್ತೀವಿ, SRS, VRL, ಮತ್ತೊಂದು ಟ್ರಾವೆಲ್ಸು. ಆಗ ಅವರು ಅಷ್ಟು ಕಡಿಮೆ ರೇಟಲ್ಲಿ ಅವರು ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ, ನೀವು ರೇಟ್ ಜಾಸ್ತಿ ಮಾಡಿದಿರಿ ನಿಮ್ಗೆ ಯಾಕೆ ಬರ್ಬೇಕಂತ ಕೇಳ್ಬೋದು. ಇಲ್ಲಿ ಮೊನೊಪಲಿ ಇಲ್ಲ, ಅರ್ಥ ಮಾಡ್ಕೋಬೇಕು. ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನ ನಾಲೆಜನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತವೆ. ಇನ್ನು ಯಾವ್ಯಾವ ಕಂಪನಿ ನೋಡ್ಬೋದು, ಇನ್ನು ನಿಷ್ಕ್ರಿಯಗೊಂಡಿರ್ತಕ್ಕಂಥ ಕಂಪನಿಗಳು, ಆಯಾ ಸಂದರ್ಭಕ್ಕೆ ತಕ್ಕಂಥ ಸರ್ಕಾರಗಳು ಒಂದಷ್ಟು ಕಂಪನಿಗಳನ್ನು ಸ್ಟಾರ್ಟ್ ಮಾಡಿರ್ತಾರೆ. ಇವತ್ತವು ಅಪ್ರಸ್ತುತ ಅನಿಸ್ತಾ ಇರ್ತವೆ ಅಲ್ವಾ. ಈಗ NGF ಇದೆ ಬೆಂಗಳೂರಲ್ಲಿ, ನೋಡಿದ್ದೀರಿ ನೀವು. ಆ ಕಡೆ ಬಯಪ್ಪನಹಳ್ಳಿ ಕಡೆ ಮುಂದೆ ಹೋಗ್ಬೇಕಾದ್ರೆ NGF ಅಂತ ಹಳೆಯ ಬಿಲ್ಡಿಂಗ್ಗಳು ಇನ್ನೂ ಪಾಳ ಬಿದ್ದಿರೋ ಥರ ಇದೆ. ಇವಾಗ ಏನೋ ಚೇಂಜ್ ಮಾಡಿರ್ಬೇಕೇನೋ, ನಾವು ಓಡಾಡ್ಬೇಕಾದ್ರೆ ಪಾಳ ಬಿದ್ದಿರೋ ಥರ ಇರ್ತಾ ಇತ್ತು NGF. ಕಾರಣ ಏನಂದ್ರೆ ಅದನ್ನು ಮುಚ್ಚಿದ್ದಾರೆ ಅಲ್ವಾ. ಬೆಂಗಳೂರು ಉಪನಗರ ರೈಲು ಕಂಪನಿ ಲಿಮಿಟೆಡ್ ಅಂತ ಆಯಾ ಸಂದರ್ಭದಲ್ಲಿ ತಂದಿದ್ರು, ಇವತ್ತು ಅವು ಮುಚ್ಚಿದ. ಅವನ್ನೆಲ್ಲ ಮೈಸೂರು ತಂಬಾಕು ಕಂಪನಿ ನಿಯಮಿತ, ಇವತ್ತು ಬೇಕಾಗಿಲ್ಲ ಅಲ್ವಾ. ಸೊ ಹೀಗೆ ಒಂದಷ್ಟು ಕಂಪನಿಗಳನ್ನು ಮುಚ್ಚಿರ್ತವೆ, ನಿಷ್ಕ್ರಿಯಗೊಂಡಿರ್ತವೆ, ಅವುಗಳನ್ನ ಮುಚ್ಚಿ ಅಥವಾ ವಿಲೀನ ಮಾಡಬಹುದು. ಇವೆಲ್ಲವೂ ಕೂಡ ನಾವು ತಿಳ್ಕೋಬೇಕು. ಕ್ವಶನ್ ನಂಬರ್ 8, PM ಆಶಾ ಯೋಜನೆ 2025-26 ಮುಂದುವರಿಸಲು ಕೇಂದ್ರ ಅನುಮೋದನೆ ನೀಡಿದೆ. ಸೆಂಟ್ರಲ್ ಅಪ್ರೂವ್ಸ್ ಕಂಟಿನ್ಯೂಯೇಷನ್ ಆಫ್ PM ಆಶಾ ಸ್ಕೀಮ್. ಹಾಗಾದ್ರೆ PM ಆಶಾ ಸ್ಕೀಮ್ ಅಂದ್ರೆ ಏನು, ಯಾವುದಕ್ಕೆ ಸಂಬಂಧಿಸಿದೆ, ಯಾವ ವರ್ಷದವರೆಗೂ ಮುಂದೂಡಿದ್ದಾರೆ ನೋಡೋಣ. PM ಆಶಾ ಮುಂದುವರಿಕೆಗೆ ಕೇಂದ್ರದ ಅನುಮೋದನೆ. ಪ್ರಧಾನಮಂತ್ರಿ PMAASHA, ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನ. PM ಆಶಾ ಅಂದ್ರೆ ರೈತರ ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಈ ಒಂದು ಯೋಜನೆಯನ್ನ 2025-26 ಸಾಲಿನಲ್ಲೂ ಮುಂದುವರಿಸಲು ಕೇಂದ್ರ ಅನುಮೋದನೆ ನೀಡಿದೆ. ಈ ಯೋಜನೆಯು ಖರೀದಿ ಪ್ರಕ್ರಿಯೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವ ಗುರಿಯನ್ನು ಹೊಂದಿದ್ದು, ರೈತರಿಗೆ ಲಾಭದಾಯಕ ಬೆಲೆಗಳನ್ನು ಒದಗಿಸಲು, ಅಗತ್ಯ ವಸ್ತುಗಳ ಬೆಲೆಗಳ ಏರಿಳಿತವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತದೆ.
ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತೊಗರಿ ಉದ್ದು ಖರೀದಿಗೂ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಕರ್ನಾಟಕ, ಮಧ್ಯಪ್ರದೇಶ ಇನ್ನಿತರ ರಾಜ್ಯಗಳಲ್ಲಿ ತೊಗರಿ ಖರೀದಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ತಿಳಿಸಿದ್ದಾರೆ. ಒಟ್ಟಾರೆಯಾಗಿ PM ಆಶಾ ಯೋಜನೆ ಅಂದ್ರೆ ಏನಂದ್ರೆ ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನವಾಗುತ್ತೆ. 2018ರಲ್ಲಿ ರೈತರಿಗೆ ಅವರ ಬೆಳೆದ ಬೆಳೆಗಳಿಗೆ ಒಂದಷ್ಟು ಅನುಕೂಲವನ್ನು ಮಾಡಿಕೊಡಲು, ಬೆಂಬಲ ಬೆಲೆಯನ್ನು ನೀಡಲು ಮತ್ತು ಒಟ್ಟಾರೆಯಾಗಿ ಈಗ ತೊಗರಿ ಬೆಲೆ ಯಾವುದೋ ಒಂದು ಕಂಪನಿ ಸರಿಯಾಗಿ ಅದನ್ನು ಪರ್ಚೇಸ್ ಮಾಡಿ ಒಂದು ಕಡೆ ಇಟ್ಕೊಂಡು ಬೆಲೆಗಳನ್ನು ಏರಿಸ್ಬಿಟ್ರೆ ಹಂಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ಬೆಲೆಗಳ ನಿಯಂತ್ರಣ ಮಾಡಲು ಮತ್ತು ರೈತರಿಗೆ ಲಾಭವನ್ನು ತರಲು ಪ್ರಧಾನಮಂತ್ರಿ ಅನ್ನದಾತ ಆಯ್ ಸಂರಕ್ಷಣಾ ಅಭಿಯಾನವನ್ನು 2018ರಲ್ಲಿ ತಂದಿತ್ತು. ಇದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗುತ್ತೆ. ಇದರ ಅಡಿಯಲ್ಲಿ 3 ಕಾಂಪೋನೆಂಟ್ ಇದೆ. ಪ್ರೈಸ್ ಸಪೋರ್ಟ್ ಸ್ಕೀಮ್ 1, ಪ್ರೈಸ್ ಡಿಫಿಷಿಯನ್ಸಿ ಪೇಮೆಂಟ್ ಸ್ಕೀಮ್ 2, ಪೈಲಟ್ ಪ್ರೈವೇಟ್ ಪ್ರೊಕ್ಯೂರ್ಮೆಂಟ್ ಅಂಡ್ ಸ್ಟಾಕಿಸ್ಟ್ ಸ್ಕೀಮ್ ಅಂತ PPPS ಅಂತ ಈ 3 ಇದಾವೆ. ಇದನ್ನು 2025-26ಕ್ಕೆ ಮುಂದೂಡ್ತಕ್ಕಂತಹ ಅಥವಾ ವಿಸ್ತರಣೆ ಮಾಡ್ತಕ್ಕಂಥ ಯೋಜನೆಯನ್ನು ತಂದಿದ್ದಾರೆ. ಸೆಂಟರ್ ಅಪ್ರೂವ್ಸ್ ಕಂಟಿನ್ಯೂಯೇಷನ್ ಆಫ್ PM ಆಶಾ ಸ್ಕೀಮ್ ಟಿಲ್ 2025-26. ತೂರ್ ದಾಲ್ ಪ್ರೊಕ್ಯೂರ್ಮೆಂಟ್ ಸ್ಟಾರ್ಟ್ಸ್ ಇನ್ ಮೆನಿ ಸ್ಟೇಟ್ಸ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದರಲ್ಲಿ 3 ಸಬ್ ಸ್ಕೀಮ್ಸ್ ಇದಾವೆ ಅಂತ ಹೇಳ್ತಾ ಇದೆ. ಸೊ ಅದರ ಡೀಟೇಲ್ಸ್ ಇದೆ, ನಿಧಾನವಾಗಿ ನೋಡ್ಕೊಳ್ಳಿ ಏನೇನಂತ. ಇನ್ನು ಕ್ವಶನ್ ನಂಬರ್ 9, ಬ್ರಹ್ಮೋಸ್ NG ಕ್ಷಿಪಣಿಯನ್ನು ಭಾರತ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ? ಬ್ರಹ್ಮೋಸ್ NG ಮಿಸೈಲ್ ಈಸ್ ಜಾಯಿಂಟ್ಲಿ ಡೆವಲಪ್ಡ್ ಬೈ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ? ಭಾಳ ಸಿಂಪಲ್. ಬ್ರಹ್ಮೋಸ್ ಅಂದ ತಕ್ಷಣ ನಮಗೆ ಗೊತ್ತಿದೆ ಆಲ್ರೆಡಿ, ರಷ್ಯಾ ದೇಶ. ಓಕೆ, ಅದರ ನೆಕ್ಸ್ಟ್ ಜನರೇಷನ್ ಬ್ರಹ್ಮೋಸ್ ಮಿಸೈಲ್ ಟು ಮೇಕ್ ಫಸ್ಟ್ ಫ್ಲೈಟ್ ರನ್ ಇನ್ 2026. 2026ರ ವೇಳೆಗೆ ಈ ಬ್ರಹ್ಮೋಸ್ NG ಎನ್ನುವ ಬರೀ ಬ್ರಹ್ಮೋಸ್ ಅಲ್ಲ, ಬ್ರಹ್ಮೋಸ್ ನೆಕ್ಸ್ಟ್ ಜನರೇಷನ್ ಮಿಸೈಲ್ನ ಟೆಸ್ಟ್ ಫಸ್ಟ್ ಹಾರಾಟದ ಒಂದು ಏನಂತೀವಿ ಪರೀಕ್ಷಾರ್ಥ ಪ್ರಯೋಗವನ್ನು 2026ರಲ್ಲಿ ಟೆಸ್ಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇದು 290 ಕಿಲೋಮೀಟರ್ ರೇಂಜ್ ಇದೆ. ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳ ಮೇಲೆ ಇದನ್ನು ಬಳಸ್ಬೋದು. ಈಗ ಬ್ರಹ್ಮೋಸ್ ಕ್ಷಿಪಣಿಯನ್ನು ನಮ್ಮ ತೇಜಸ್ ಇದೆ ಅಲ್ವಾ ಏರ್ಕ್ರಾಫ್ಟ್, ತೇಜಸ್ ಏರ್ಕ್ರಾಫ್ಟ್ ಕೆಳಗಡೆ ಇಟ್ಕೋಬೋದು. ಬಹಳ ತೂಕ ಕೂಡ ಕಡಿಮೆ ಇದೆ ನೆಕ್ಸ್ಟ್ ಜನರೇಷನ್ದು. ಹಾಗಾಗಿ ತೇಜಸ್ ಆಗಿರ್ಬೋದು, ಸುಖೋಯ್ ಯುದ್ಧ ವಿಮಾನ ಆಗಿರ್ಬೋದು, ಅವುಗಳಲ್ಲೆಲ್ಲ ಇದನ್ನು ಒತ್ತೊಯ್ಬೋದು. ಬೇಕಾದಲ್ಲಿ ಡ್ರಾಪ್ ಮಾಡ್ಬೋದು, ಬೇಕಾದಲ್ಲಿಂದ ಲಾಂಚ್ ಮಾಡ್ಬೋದು. ಅಂತಹ ಅತ್ಯಾಧುನಿಕ ಬಹಳ ಕಡಿಮೆ ತೂಕದ ನೂತನ ನೆಕ್ಸ್ಟ್ ಜನರೇಷನ್ ಬ್ರಹ್ಮೋಸ್ ಮಿಸೈಲ್ನ ಈಗ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆ. ಸುಮಾರು 2026ರ ವೇಳೆಗೆ ಮೊದಲ ಪರೀಕ್ಷಾರ್ಥ ಪ್ರಯೋಗ ನಡೀಬೋದು. 1-2 ವರ್ಷದಲ್ಲಿ ಅದರ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗ್ಬೋದು. ಏನಿದೆ, ಇಂಡಿಯಾಸ್ ಈಸ್ ಬ್ರಹ್ಮೋಸ್ ಕ್ರೂಸ್ ಮಿಸೈಲ್ ಈಸ್ ಅಪ್ ಫಾರ್ ಇಂಪ್ರೂವ್ಮೆಂಟ್ ಆಸ್ ದ ಡೆವಲಪ್ಮೆಂಟ್ ಆಫ್ ದ ಬ್ರಹ್ಮೋಸ್ NG ಅಥವಾ ನೆಕ್ಸ್ಟ್ ಜನರೇಷನ್ ಮಿಸೈಲ್ ಸಿಸ್ಟಮ್ ಈಸ್ ಇನ್ ಅಡ್ವಾನ್ಸ್ ಸ್ಟೇಜಸ್. ಹಾಗಾದರೆ ಬ್ರಹ್ಮೋಸ್ ಒಂದು ಕ್ರೂಸ್ ಮಿಸೈಲ್ ಆಯಿತು ಒಂದು ಕಡೆ ಅಲ್ವಾ. ಇದು ಇಂಡಿಯಾ ರಷ್ಯಾ ಜಾಯಿಂಟ್ ವೆಂಚರ್ ಬ್ರಹ್ಮೋಸ್ ಆಗುತ್ತೆ. ಇದೊಂದು ಇದರ ಡೆವಲಪ್ಮೆಂಟ್ಗೋಸ್ಕರನೇ ಒಂದು ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಅದು ಭಾರತ ಮತ್ತು ರಷ್ಯಾ ಜಂಟಿ ನೇತೃತ್ವದಲ್ಲಿ. ಅದರ ಡೈರೆಕ್ಟರ್ ಜನರಲ್ ಆಗಿರ್ತಕ್ಕಂಥ ಜೈತೀರ್ಥ ಆರ್ ಜೋಶಿರವರು ಹೇಳಿದ್ದಾರೆ 2026 ಒಳಗೆ ನಾವು ಟೆಸ್ಟ್ ಮಾಡ್ತೀವಿ, 27-28ಕ್ಕೆ ಪ್ರೊಡಕ್ಷನ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಬ್ರಹ್ಮೋಸ್ NG ಕೂಡ 290 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇದನ್ನು ಬೇರೆ ಬೇರೆ ಸುಖೋಯ್ 30 MKI ಯುದ್ಧ ವಿಮಾನ ಆಗಿರ್ಬೋದು ಅಥವಾ ನಮ್ಮ ಇಂಡಿಜಿನಸ್ಲಿ ಡೆವಲಪ್ಡ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಿರ್ತಕ್ಕಂಥ ತೇಜಸ್ ಅಲ್ಲೂ ಕೂಡ ಇದನ್ನು ಅಳವಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈ NGಯ ವೆಯ್ಟು ಸುಮಾರು 1.6 ಟನ್ ಇರುತ್ತೆ, 6 ಮೀಟರ್ ಲಾಂಗ್ ಇರುತ್ತೆ. ಅದೇ ಓಲ್ಡರ್ ಬ್ರಹ್ಮೋಸ್ ವರ್ಷನ್ ಎಷ್ಟಿದೆ, 3 ಟನ್ ಇದೆ, 9 ಮೀಟರ್ ಲಾಂಗ್ ಇದೆ. ಅದನ್ನು ಹೊರಬೇಕಂದ್ರೆ ಫಸ್ಟ್ ಆಫ್ ಆಲ್ ಯುದ್ಧ ವಿಮಾನಕ್ಕೆ ಬಹಳ ಭಾರ ಆಗುತ್ತೆ ನೋಡಿ, ಅದರ ಅರ್ಧ ಇಳಿದೋಯ್ತು. ಓಕೆ, ಮತ್ತು ಇದರ ರೇಂಜ್ ಕೂಡ 290 ಕಿಲೋಮೀಟರ್ ಇದೆ. ಸ್ಪೀಡ್ ಎಷ್ಟಿದೆ ಅಂದರೆ 3.5 ಮ್ಯಾಕ್ ಸ್ಪೀಡಲ್ಲಿ ಇದೆ. ಹೀಗೆ ಮುಂದಿನ ಪೀಳಿಗೆಯ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿ ಆಗಿರ್ತಕ್ಕಂಥ ಬ್ರಹ್ಮೋಸ್ NGಗೆ 2026ರಲ್ಲಿ ತನ್ನ ಮೊದಲ ಹಾರಾಟ ಪರೀಕ್ಷಾ ಪ್ರಯೋಗವನ್ನು ಹೊಂದುವ ಗುರಿಯನ್ನು ಹೊಂದಿದ್ದು 27-28ರಲ್ಲಿ ಉತ್ಪಾದನೆ ಕೂಡ ಸ್ಟಾರ್ಟ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ರಷ್ಯಾ
ಮತ್ತು ಭಾರತ ಜಂಟಿಯಾಗಿ ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ಸೊ ಮತ್ತಷ್ಟು ಡೀಟೇಲ್ಸ್ ಇದೆ, ಬಹಳ ಚಿಕ್ಕದಾಗಿರುತ್ತೆ ಇದು. ಬ್ರಹ್ಮೋಸ್ ಕ್ಷಿಪಣಿ ಏನಿದೆಯಲ್ವ ಅದು ಬಹಳ ದೊಡ್ಡದಾಗಿತ್ತು, ಇದು ಬಹಳ ಚಿಕ್ಕದಾಗಿರುತ್ತೆ. ಅಂದ್ರೇನು ಸಾಮರ್ಥ್ಯ ಸೇಮ್, ಕೆಪಾಸಿಟಿ ಸೇಮ್, ಬಟ್ ವೆಯ್ಟ್ ಕಮ್ಮಿ, ಲೆಂತ್ ಕಮ್ಮಿ ಆಗುತ್ತೆ. ನೋಡಬಹುದು. ಕ್ವಶನ್ ನಂಬರ್ 10, ಸುದ್ದಿಯಲ್ಲಿ ಕಂಡು ಬರ್ತಾ ಇರತಕ್ಕಂಥ ಸೌಪರ್ಣಿಕಾ ನದಿಯು ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಸೌಪರ್ಣಿಕಾ ರಿವರ್ ವಿಚ್ ವಾಸ್ ಸೀನ್ ಇನ್ ದ ನ್ಯೂಸ್ ಇಸ್ ಫ್ಲೋಸ್ ಥ್ರೂ ದ ವಿಚ್ ಸ್ಟೇಟ್? ಅಂದ್ರೆ ಮಹಾರಾಷ್ಟ್ರ, ಒಡಿಶಾ, ಕರ್ನಾಟಕ, ಆಂಧ್ರ ಪ್ರದೇಶ. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವ ಸೌಪರ್ಣಿಕಾ ನದಿ ಈಗ ಸುದ್ದಿಯಲ್ಲಿದೆ. ಏನಂದ್ರೆ ಸೌಪರ್ಣಿಕಾ ನದಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಪಕ್ಕದಲ್ಲೇ ಹರಿಯುತ್ತೆ ಸೌಪರ್ಣಿಕಾ ನದಿ. ಈ ಸೌಪರ್ಣಿಕಾ ನದಿ ಬಹಳಷ್ಟು ಕಲುಷಿತಗೊಂಡಿದೆ, ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ. ಮತ್ತು ಅಲ್ಲಿ ಸಾಕಷ್ಟು ಅನಧಿಕೃತ ಲಾಡ್ಜ್ಗಳು ಇವತ್ತು ಕಟ್ಟಿದ್ದಾರೆ, ಅವುಗಳನ್ನೆಲ್ಲ ಕಂಟ್ರೋಲ್ ತಗೊಂಬನ್ನಿ, ಅಲ್ಲಿನ ಕ್ಲೀನ್ನೆಸ್ನ ಕಾಪಾಡಿ ಅಂತ ಅಲ್ಲಿನ ಪರಿಸರವಾದಿಗಳು ಇವತ್ತು ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದೆ ಸೌಪರ್ಣಿಕಾ ನದಿ ಕರ್ನಾಟಕದಲ್ಲಿ ಹರಿಯುತ್ತೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಳಿ ಹರಿಯುವ ಸೌಪರ್ಣಿಕಾ ನದಿಯಲ್ಲಿ ಮಾಲಿನ್ಯ ಹೆಚ್ಚಾಗುತ್ತಿರುವ ಬಗ್ಗೆ ಪರಿಸರವಾದಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಘಟ್ಟಗಳಲ್ಲಿರುವ ಕೊಡಚಾದ್ರಿ ಬೆಟ್ಟಗಳಲ್ಲಿ ಹುಟ್ಟುವ ಈ ಒಂದು ಸೌಪರ್ಣಿಕಾ ನದಿಯು ಕರ್ನಾಟಕದಲ್ಲಿ ಪಶ್ಚಿಮ ಅಭಿಮುಖವಾಗಿರ್ತಕ್ಕಂಥ ನದಿಯಾಗುತ್ತೆ. ಬೈಂದೂರು ತಾಲೂಕಿನ ಮೂಲಕ ಹರಿದು ಮುಂದೆ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಅಲ್ಲಿನ ಪರಿಸರವಾದಿಗಳು, ಗಮನಿಸಬಹುದು. ಬಹಳ ಚಿಕ್ಕದಾಗಿ ಇವತ್ತು ಒಂದು ನೋಡಿ ಯಾವ ರೀತಿಯಾಗಿ ಕಲುಷಿತಗೊಂಡಿದೆ ಸೌಪರ್ಣಿಕಾ ನದಿ. ಕ್ವಶನ್ ನಂಬರ್ 11, ಯಾವ ಸಂಸ್ಥೆಯು ವಿಜ್ಞಾನದಲ್ಲಿ ಹೆಚ್ಚಿನ ಮಹಿಳೆಯರನ್ನು ಹೊಂದಿರುವ ಜಗತ್ತನ್ನು ಕಲ್ಪಿಸಿಕೊಳ್ಳಿ ಎಂಬ ಅಭಿಯಾನವನ್ನು ಪ್ರಾರಂಭಿಸಿದೆ? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ದ ಕ್ಯಾಂಪೇನ್ ಇಮ್ಯಾಜಿನ್ ಎ ವರ್ಲ್ಡ್ ವಿತ್ ಮೋರ್ ವಿಮೆನ್ ಇನ್ ಸೈನ್ಸ್? ಯಾವ ಒಂದು ಸಂಸ್ಥೆ ಅಂದರೆ ಯುನೆಸ್ಕೋ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಒಂದು ಕ್ಯಾಂಪೇನ್, ಒಂದು ಅಭಿಯಾನವನ್ನು ಆರಂಭಿಸಿದೆ. ಅದರ ಉದ್ದೇಶ ಇಮ್ಯಾಜಿನ್ ಎ ವರ್ಲ್ಡ್ ವಿತ್ ಮೋರ್ ವಿಮೆನ್ ಇನ್ ಸೈನ್ಸ್. ವಿಜ್ಞಾನದಲ್ಲಿ ಹೆಚ್ಚಿನ ಮಹಿಳೆಯರನ್ನು ಹೊಂದಿರತಕ್ಕಂಥ ಪ್ರಪಂಚವನ್ನು ನಾವು ಕಲ್ಪಿಸಿಕೊಳ್ಳೋಣ ಎನ್ನುವ ಒಂದು ಅಭಿಯಾನವನ್ನು ಯುನೆಸ್ಕೋ ತಂದಿದೆ. ಯಾವ ಸಂದರ್ಭದಲ್ಲಿ, ಯಾವ ಉದ್ದೇಶಕ್ಕಾಗಿ ಅನ್ನೋ ಡೀಟೇಲ್ಸ್ ಅನ್ನು ಕೂಡ ನೋಡಬಹುದು. ಸೊ ಒಟ್ಟಾರೆಯಾಗಿ ಯುನೆಸ್ಕೋ ವಿಜ್ಞಾನದಲ್ಲಿ ಹೆಚ್ಚಿನ ಮಹಿಳೆಯರನ್ನು ಹೊಂದಿರುವ ಜಗತ್ತನ್ನು ಕಲ್ಪಿಸಿಕೊಳ್ಳಿ ಎಂಬ ಅಭಿಯಾನವನ್ನು ಆರಂಭಿಸಿದೆ. ಇದಕ್ಕೆ ಉದ್ದೇಶ ಫೆಬ್ರವರಿ 11 ಇಂಟರ್ನ್ಯಾಷನಲ್ ಡೇ ಆಫ್ ವಿಮೆನ್ ಆ್ಯಂಡ್ ಗರ್ಲ್ಸ್ ಇನ್ ಸೈನ್ಸ್ ಅಂತ. ವಿಜ್ಞಾನದಲ್ಲಿ ಮಹಿಳಾ ಮತ್ತು ಬಾಲಕಿಯರ ಅಂತಾರಾಷ್ಟ್ರೀಯ ದಿನ ಅಂತ ಏನು ಕರಿತೀವಿ, ಫೆಬ್ರವರಿ 11 ಅದರ 10ನೇ ವಾರ್ಷಿಕೋತ್ಸವವಾಗುತ್ತೆ. ನೋಡೋಣ, ಡೇಸ್ ಅಂಡ್ ಥೀಮ್ಸ್ ಅಲ್ಲಿ ಇದನ್ನು ಮತ್ತಷ್ಟು ಡಿಸ್ಕಷನ್ ಮಾಡೋಣ. ಆ ಒಂದು 10ನೇ ವಾರ್ಷಿಕೋತ್ಸವದ ಉದ್ದೇಶವನ್ನು ಇಟ್ಕೊಂಡು ಎವ್ರಿ ವಾಯ್ಸ್ ಇನ್ ಸೈನ್ಸ್ ಎನ್ನುವ ಒಂದು ಥೀಮ್ನ ಅಡಿಯಲ್ಲಿ, ಹ್ಯಾಶ್ಟ್ಯಾಗ್ನ ಅಡಿಯಲ್ಲಿ ವಿಜ್ಞಾನದಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗಬೇಕು, ವಿಜ್ಞಾನದಲ್ಲಿ ಮಹಿಳೆಯರ ಸಂಖ್ಯೆ ಹೆಚ್ಚಾಗಬೇಕು, ಮತ್ತು ಅದರಲ್ಲೂ ವಿಶೇಷವಾಗಿ ಸ್ಟೆಮ್ ಅಂದರೆ ಏನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಹೆಚ್ಚಿನ ಮಹಿಳೆಯರ ಭಾಗವಹಿಸುವಿಕೆ ಆಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಯುನೆಸ್ಕೋ ಈ ರೀತಿಯ ಒಂದು ಅಭಿಯಾನವನ್ನು ಕೈಗೊಂಡಿದೆ. ಇಮ್ಯಾಜಿನ್ ಎ ವರ್ಲ್ಡ್ ವಿತ್ ಮೋರ್ ವಿಮೆನ್ ಇನ್ ಸೈನ್ಸ್, ಯುನೆಸ್ಕೋ ಲಾಂಚಸ್ ಎ ಕ್ಯಾಂಪೇನ್. ಭಾರತದಲ್ಲಿ ಸ್ಟೆಮ್ ದಾಖಲಾತಿಗಳಲ್ಲಿ 43% ಮಹಿಳೆಯರಿದ್ದಾರೆ, ಆದರೆ ಕೇವಲ 18% ವಿಜ್ಞಾನಿಗಳಿದ್ದಾರೆ. R&D ಯೋಜನೆಗಳಲ್ಲಿ 25% ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇದು ಇನ್ನೂ ಹೆಚ್ಚಿಗಾಗಬೇಕು, ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿ ಅನ್ನೋ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು ತರ್ತಾ ಇದ್ದಾರೆ. ಯುನೆಸ್ಕೋ 1945 ಸ್ಥಾಪನೆ, ಫ್ರಾನ್ಸ್ನ ಪ್ಯಾರಿಸಲ್ಲಿ ತನ್ನ ಪ್ರಧಾನ ಕಚೇರಿ, ಆಂಡ್ರೂ ಅಜೌಲೇರ್ ಅವರು ಅದರ ಮುಖ್ಯಸ್ಥರಾಗಿದ್ದಾರೆ. ಫೆಬ್ರವರಿ 2025 ಪಾರ್ಟ್ 7 12 ಕ್ವಶನ್ ನಂಬರ್. ಫೆಬ್ರವರಿ 2025ರಲ್ಲಿ ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಯಾವ 2 ದೇಶಗಳು ಟ್ರಸ್ಟ್ ಉಪಕ್ರಮವನ್ನು ಪ್ರಾರಂಭಿಸಿದವೆ? ವಿಚ್ 2 countries launched the trust initiative to push the cooperation in critical minerals? ಭಾರತ ಮತ್ತು ಅಮೆರಿಕ. ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಅಮೆರಿಕ ಭೇಟಿಗೆ ಹೋಗಿದ್ರು. ಅಲ್ಲಿ
ಟ್ರಂಪ್ ಅವ್ರ ಜೊತೆ ಮೀಟಿಂಗಲ್ಲಿ ಒಂದು ಒಪ್ಪಂದಕ್ಕೂ ಕೂಡ ಬಂದಿದ್ದಾರೆ. ಇಂಡಿಯಾ US ಟ್ರಸ್ಟ್ ಇನಿಷಿಯೇಟಿವ್ ಟು ಗಿವ್ ಎ ಪುಶ್ ಟು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ಸ್ NCMM ಅಂತ ಕರಿತೀವಿ, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ಇದರರ್ಥ 2030-31 ಭಾರತ ಸುಮಾರು 34,300 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿ ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ಭಾರತದಲ್ಲಿ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಬೇಕು. ಕ್ರಿಟಿಕಲ್ ಮಿನರಲ್ಸ್ಗಳನ್ನು ಬಳಸಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂತಹ ವಸ್ತುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಅದಕ್ಕೆ ಕ್ರಿಟಿಕಲ್ ಮಿನರಲ್ಸ್ ಭಾರತದಲ್ಲಿ ಕಡಿಮೆ ಇದೆ. ಮತ್ತು ಅದನ್ನು ಎಲ್ಲಿಂದ ತರಿಸ್ಕೋಬೇಕು? US ಜೊತೆ ಕೂಡ ತರಿಸ್ಕೊಳ್ಳಿ. ಅದಕ್ಕೋಸ್ಕರ ಇಂಡಿಯಾ US ಟ್ರಸ್ಟ್ ಟ್ರಾನ್ಸ್ಫಾರ್ಮಿಂಗ್ ರಿಲೇಶನ್ಶಿಪ್ ಯುಟಿಲೈಸಿಂಗ್ ದ ಸ್ಟ್ರಾಟಜಿಕ್ ಟೆಕ್ನಾಲಜಿ ಟ್ರಸ್ಟ್ ಅಂದರೆ ಇನಿಷಿಯೇಟಿವ್ ವಿಲ್ ಹೆಲ್ಪ್ ಇನ್ ಗಿವಿಂಗ್ ಪುಶ್ ಟು ದ ಗವರ್ನಮೆಂಟ್ಸ್ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್. ಸೊ ಒಟ್ಟಾರೆಯಾಗಿ ನಮ್ಮ ಲಿಥಿಯಂ ಕಮ್ಮಿ ಇದೆ ಅನ್ಕೊಳ್ಳೋಣ. ಲಿಥಿಯಂ ಎಲ್ಲಿಂದ ತರಿಸ್ಕೊಳ್ಳೋದು? ಅಮೆರಿಕದಿಂದ ತರಿಸ್ಕೊಳ್ರಿ. ಅದಕ್ಕೆ ಬೇಕಿರೋದೆಲ್ಲ ಕೋಆಪರೇಷನ್ ಸರ್ಕಾರ ಕೊಡುತ್ತೆ. ಅದು ಪಬ್ಲಿಕ್ ಸೆಕ್ಟರ್ ಕಂಪನಿ ಆಗಿರಲಿ, ಪ್ರೈವೇಟ್ ಸೆಕ್ಟರ್ ಆಗಿರಲಿ. ಓಕೆ, ಆ ಒಪ್ಪಂದಕ್ಕೆ ಬಂದಿದ್ದಾರೆ. ಲಿಥಿಯಂ ಮತ್ತು ಅಪರೂಪದ ಭೂಮಿಯ ಅಂಶಗಳಂತಹ ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಹೆಚ್ಚಿಸಲು ಭಾರತ ಮತ್ತು ಅಮೆರಿಕ ಟ್ರಸ್ಟ್ ಎನ್ನುವ ಉಪಕ್ರಮವನ್ನು ಪ್ರಾರಂಭಿಸಿದವೆ. ಟ್ರಾನ್ಸ್ಫಾರ್ಮಿಂಗ್ ರಿಲೇಶನ್ಶಿಪ್ ಯುಟಿಲೈಸಿಂಗ್ ಸ್ಟ್ರಾಟಜಿಕ್ ಟೆಕ್ನಾಲಜಿ ಉಪಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ನೋಡಿ, ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು. ಪ್ರಧಾನಿ ಮೋದಿ ಅವರ ವಾಷಿಂಗ್ಟನ್ ಭೇಟಿಯ ಸಮಯದಲ್ಲಿ ಇದನ್ನು ಘೋಷಿಸಲಾಯಿತು. ಇದು ಅಗತ್ಯ ವಸ್ತುಗಳ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಮತ್ತು ದ ಇನಿಷಿಯೇಟಿವ್ ಫೋಕಸಸ್ ಆನ್ ಕ್ರಿಟಿಕಲ್ ಮಿನರಲ್ಸ್, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್. ಔಷಧೀಯ ವಸ್ತುಗಳ ಮೇಲೆ, ಸುಧಾರಿತ ವಸ್ತುಗಳ ಮೇಲೆ, ನಿರ್ಣಾಯಕ ಖನಿಜಗಳ ಮೇಲೆ ಕೂಡ ಈ ಒಪ್ಪಂದ ಬರಲಿದೆ. ಓಕೆ, ಈ ಒಪ್ಪಂದದ ಕಾರ್ಯತಂತ್ರದ ಮೂಲಕ ಸುಗಮ ವ್ಯಾಪಾರಕ್ಕಾಗಿ ರಫ್ತು ನಿಯಂತ್ರಣಗಳನ್ನು ಪರಿಹರಿಸಲು ಪ್ರಯತ್ನಿಸುತ್ತದೆ, ಉನ್ನತ ತಂತ್ರಜ್ಞಾನದ ವಾಣಿಜ್ಯವನ್ನು ಉತ್ತೇಜಿಸುತ್ತದೆ, ಒಟ್ಟಾರೆಯಾಗಿ ಕೋಆಪರೇಟಿವ್ ಆಗುತ್ತೆ. ಭಾರತದ ಕಂಪನಿಗಳಿಗೆ ಈ ಲಿಥಿಯಂ ಆಗಿರ್ಬೋದು, ಇನ್ನಿತರ ಖನಿಜಗಳು ಅಥವಾ ಮಿನರಲ್ಸ್ ಅಥವಾ ಕ್ರಿಟಿಕಲ್ ಮಿನರಲ್ಸ್ ಸಿಗ್ತವೆ. ಅಮೆರಿಕದ ಬಗ್ಗೆ ಡೀಟೇಲ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 13, ಹಿಂದೂ ಮಹಾಸಾಗರದ ಸಮ್ಮೇಳನ ಇಂಡಿಯನ್ ಓಷನ್ ಕಾನ್ಫರೆನ್ಸ್ 8ನೇ ಆವೃತ್ತಿ ಎಲ್ಲಿ ಆಯೋಜಿಸಲಾಗಿತ್ತು? ವೇರ್ ವಾಸ್ 8th ಎಡಿಷನ್ ಆಫ್ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಆರ್ಗನೈಸ್ಡ್ ಅಂತೆ. 4 ಸ್ಥಳ ಕೊಟ್ಟಿದ್ದೀವಿ. ಸರಿಯಾದ ಉತ್ತರ ಒಮನ್ನ ಮಸ್ಕತ್ತಲ್ಲಿ. ಒಮನ್ನ ಮಸ್ಕತ್ತಲ್ಲಿ 8ನೇ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಇತ್ತೀಚೆಗೆ ಆರಂಭವಾಯಿತು. 8ನೇ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಓಪನ್ಡ್ ಇನ್ ಒಮನ್ ಅಂಡರ್ ದ ಥೀಮ್ ಎ ಜರ್ನಿ ಟುವರ್ಡ್ಸ್ ನ್ಯೂ ಆರಿಜಿನ್ಸ್ ಆಫ್ ಮ್ಯಾರಿಟೈಮ್ ಪಾರ್ಟ್ನರ್ಶಿಪ್. ಇದು ಭಾರತ, ಸಿಂಗಪುರ ಮತ್ತು ಒಮನ್ ಈ 3 ದೇಶಗಳ ಸಹಭಾಗಿತ್ವದಲ್ಲಿ ಈ ಒಂದು 8ನೇ ಇಂಡಿಯನ್ ಓಷನ್ ಕಾನ್ಫರೆನ್ಸ್ ಆಯೋಜನೆ ಮಾಡಲಾಗಿತ್ತು. ಸೇಮ್ ಹಿಂದೂ ಮಹಾಸಾಗರ ಬಹಳಷ್ಟು 70% ಆಫ್ ದ ಗ್ಲೋಬಲ್ ಕಂಟೈನರ್ ಟ್ರಾಫಿಕ್ ಅನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. 90% ಆಫ್ ಇಂಡಿಯಾಸ್ ಎನರ್ಜಿ ಟ್ರೇಡ್ ಕೂಡ ಹಿಂದೂ ಮಹಾಸಾಗರದಿಂದ ಆಗ್ತಾ ಇದೆ. ಹಾಗಾಗಿ 8th ಇಂಡಿಯನ್ ಓಷನ್ ಕಾನ್ಫರೆನ್ಸ್ 2025 ಎಲ್ಲಿ ನಡೆದಿತ್ತು ಅಂದರೆ ಮಸ್ಕತ್ತಲ್ಲಿ ನಡೆದಿತ್ತು, ಒಮನ್ ದೇಶದ ಮಸ್ಕತ್ತಲ್ಲಿ. ಎಲ್ಲಿದೆ ಒಮನ್? ಇದು ಒಮನ್. ಇಲ್ಲಿ ಅರೇಬಿಯನ್ ಸಿ, ಇದು ಬಂಗಾಳ ಕೊಲ್ಲಿ. ಒಟ್ಟಾರೆ ಇದೆಲ್ಲವನ್ನು ನಾವು ಹಿಂದೂ ಮಹಾಸಾಗರ ಅಂತ ಕರಿತೀವಿ. 2025ರ ಬ್ರಿಕ್ಸ್ ಶೃಂಗಸಭೆಯ ಆತಿಥೇಯ ದೇಶ ಯಾವುದು? ವಿಚ್ ಕಂಟ್ರಿ ಇಸ್ ಹೋಸ್ಟ್ ಆಫ್ ಬ್ರಿಕ್ಸ್ ಸಮಿಟ್ 2025? ರಷ್ಯಾ, ಬ್ರೆಜಿಲ್, ಚೀನಾ, ಭಾರತ. ಅಂದರೆ ಬ್ರೆಜಿಲ್ ಅಲ್ಲಿ ಈಗ ಯಾವ ಡೇಟು ಅಂತ, ಬ್ರೆಜಿಲ್ ನಡೆಸುತ್ತೆ ಅಂತ ಗೊತ್ತಿತ್ತು, ಬಟ್ ಡೇಟ್ ಗೊತ್ತಿರಲಿಲ್ಲ. ಈಗ ಅನೌನ್ಸ್ ಆಗಿದೆ, ಅದಕ್ಕೋಸ್ಕರ ಮತ್ತೊಮ್ಮೆ ಪ್ರಶ್ನೆ ಬಂದಿದೆ. ಬ್ರಿಕ್ಸ್ ಸಮಿಟ್ ಟು ಬಿ ಹೆಲ್ಡ್ ಇನ್ ರಿಯೋ ಡಿ ಜನೈರೋ ಆನ್ July 6 and 7, 2025. ಈಗ ಬ್ರಿಕ್ಸ್ ಸಮಿಟ್ 2025ರ ಡೇಟ್ಗಳು ಕನ್ಫರ್ಮ್ ಆಗಿದ್ದಾವೆ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ಜುಲೈ 6ರಿಂದ 7ರವರೆಗೆ ಬ್ರಿಕ್ಸ್ ಸಮಿಟ್ ನಡೆಯಲಿದೆ. ಎಷ್ಟನೇ ಸಮಿತು? ಎಲ್ಲಿ ನಡೆಯಲಿದೆ? ಯಾಕೆ ಬ್ರೆಜಿಲ್ನಲ್ಲಿ ನಡೆಯಲಿದೆ? ನೋಡ್ಬೋದು, ಮತ್ತಷ್ಟು ಡೀಟೇಲ್ಸ್ ಇದೆ. ಒಟ್ಟಾರೆಯಾಗಿ ಬ್ರೆಜಿಲ್ ವಿಲ್ ಹೋಸ್ಟ್ ಬ್ರಿಕ್ಸ್ ಸಮಿಟ್. ಓಕೆ, ಜುಲೈ 6, 7, 2025. ಫೈನ್. ಇನ್ನೇನಿದೆ, 2009ರಲ್ಲಿ ಬ್ರಿಕ್ಸ್ ಸ್ಟಾರ್ಟ್ ಆಗಿತ್ತು, 2010ರಲ್ಲಿ ಸೌತ್ ಆಫ್ರಿಕಾ ಜಾಯ್ನ್ ಆಯಿತು. ಈಗ ಒಟ್ಟು 10 ಮೆಂಬರ್ಸ್ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ 11 ಅಂತ ಕೊಟ್ಟಿದ್ದಾರೆ. ಸೌದಿ ಅರೇಬಿಯಾ ಇನ್ನು ಡೌಟಲ್ಲಿದೆ, ಇನ್ನು ಕನ್ಫರ್ಮ್ ಮಾಡ್ಕೊಂಡಿಲ್ಲ. ಹಾಗಾಗಿ 10 ಸದಸ್ಯ ರಾಷ್ಟ್ರಗಳೇ ಈಗಿರೋದು. 17th ಆನ್ಯುವಲ್ ಸಮಿಟ್ ಗಮನಿಸಿ, 17ನೇ ಬ್ರಿಕ್ಸ್ ಸಮಿಟ್ ಎಲ್ಲಿ ನಡೆಯಲಿದೆ? ಸೊ ಬ್ರೆಜಿಲ್ನ ರಿಯೋ ಡಿ ಜನೈರೋ. ಇನ್ನು ಬ್ರಿಕ್ಸ್ ಲಿಸ್ಟ್ನ ರಾಷ್ಟ್ರಗಳ ಅವರ ಮುಖ್ಯಸ್ಥರು ಕೂಡ ನೋಡ್ಬೋದು.
ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಇಂಡೋನೇಷ್ಯಾ, UAE. ಹೀಗೆ ಒಟ್ಟಾರೆಯಾಗಿ ಸುಮಾರು 10 ದೇಶಗಳು ಬ್ರಿಕ್ಸ್ನ ಸದಸ್ಯತ್ವವನ್ನು ಹೊಂದಿದ್ದಾವೆ. ಬ್ರೆಜಿಲಲ್ಲಿ ನಡೆಯೋದ್ರಿಂದ ಬ್ರೆಜಿಲ್ನ ಡೀಟೇಲ್ಸ್ ನೋಡಬಹುದು. ಸೌತ್ ಅಮೆರಿಕನ್ ಒಂದು ದೊಡ್ಡ ರಾಷ್ಟ್ರವಾಗುತ್ತೆ. ಅಲ್ಲಿ ಲೂಲಾ ಡಿ ಸಿಲ್ವಾ ಪ್ರೆಸಿಡೆಂಟ್ ಇದ್ದಾರೆ. ಒಟ್ಟಾರೆಯಾಗಿ ಈಗ 2024 ಅಕ್ಟೋಬರ್ 22ರಿಂದ 24ರವರೆಗೆ ಬ್ರಿಕ್ಸ್ ಸಮಿತ್ತು ಕಜಾನಲ್ಲಿ, ರಷ್ಯಾದ ಕಜಾನಲ್ಲಿ ನಡೆದಿತ್ತು. ಅದೇ 16ನೇ ಸಮಿತಿ ಆಗಿತ್ತು. 15ನೇದು ಸೌತ್ ಆಫ್ರಿಕಾದಲ್ಲಿ ನಡೆದಿತ್ತು. ಈಗ 17ನೇದು ಬ್ರೆಜಿಲ್ನಲ್ಲಿ ನಡೀತಾ ಇದೆ. ರಿಯೋ ಡಿ ಜನೈರೋ 6ರಿಂದ 7, 2025. ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ನೋಡಿ. ಭಾರತ, ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾಗಳ ಜೊತೆಗೆ ಈಗ ಅರ್ಜೆಂಟೈನಾ ಜಾಯ್ನ್ ಆಗಲಿಲ್ಲ. ಸೌದಿ ಅರೇಬಿಯಾ ಸ್ಟಿಲ್ ಇನ್ ಡಿಸ್ಕಷನ್ನು. ಇತ್ತೀಚೆಗೆ ಇಂಡೋನೇಷ್ಯಾ ಕೂಡ ಜಾಯ್ನ್ ಆಗಿತ್ತು. ಹಾಗಾಗಿ ಬ್ರೆಜಿಲ್ 1, ರಷ್ಯಾ 2, ಇಂಡಿಯಾ 3, ಚೈನಾ 4, ಸೌತ್ ಆಫ್ರಿಕಾ 5. ಇವು 5 ಇಂಪಾರ್ಟೆಂಟು. ಅದಾದಮೇಲೆ ಇತ್ತೀಚಿನ ಮೆಂಬರ್ಸ್ ಅಂದರೆ ಈಜಿಪ್ಟ್ 6, ಇಥಿಯೋಪಿಯಾ 7, ಇಂಡೋನೇಷ್ಯಾ 8, ಇರಾನ್ 9, UAE 10 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಹೊಂದಿದ್ದಾವೆ. ಗಮನಿಸಬೇಕು. ಕ್ವಶನ್ ನಂಬರ್ 15 ಮತ್ತು ಫೆಬ್ರವರಿ 2025 ಪಾರ್ಟ್ 7 ಕೊನೆಯ ಪ್ರಶ್ನೆ. ಪರಂಬಿಕುಲಂ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಪರಂಬಿಕುಲಂ ಟೈಗರ್ ರಿಸರ್ವ್ ಇಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಯಾಕೆ ಸುದ್ದಿಯಲ್ಲಿದೆ? ಸುದ್ದಿಯಲ್ಲಿದ್ದಂಥವು ಕೇಳ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ. ಅಂದರೆ ಕೇರಳದ ಒಂದು ಟೈಗರ್ ರಿಸರ್ವ್ ಆಗುತ್ತೆ ಪರಂಬಿಕುಳಂ. ಯಾಕೆ ಸುದ್ದಿಯಲ್ಲಿದೆ ಅಂದರೆ ಇತ್ತೀಚೆಗೆ ಅಲ್ಲಿ ಒಂದು ಬಯೋಡೈವರ್ಸಿಟಿ ಚೆಕ್ ಕೂಡ ಆಗಿತ್ತು. ಅದರಲ್ಲಿ 15 ಹೊಸ ಪ್ರಭೇದಗಳು ಯಾಡಾಗ್ತಾ ಇದ್ದಾವೆ. 7 ಬರ್ಡ್ಸು, 5 ಬಟರ್ಫ್ಲೈಸು, 3 ಓಡೋನೆಟ್ಸ್ ಅಂತ. ಹೀಗೆ ಒಟ್ಟಾರೆಯಾಗಿ 15 ನ್ಯೂ ಸ್ಪೀಸೀಸ್ ಈಗ ಪರಂಬಿಕುಳಂ ಟೈಗರ್ ಕನ್ಸರ್ವೇಷನ್ ಫೌಂಡೇಶನ್ ಅವರು ಈ ಒಂದು ಟೈಗರ್ ರಿಸರ್ವ್ ಅಲ್ಲಿ ಫೈಂಡ್ ಮಾಡಿದ್ದಾರೆ. ಹಾಗಾಗಿ ಸುದ್ದಿಯಲ್ಲಿದೆ. ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಇದನ್ನು 2009ರಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಣೆ ಮಾಡಲಾಯಿತು. ಕೇರಳದ ಪಲಕ್ಕಾಡ್ ಮತ್ತು ತ್ರಿಶೂರ್ ಜಿಲ್ಲೆಗಳಲ್ಲಿದ್ದು 391 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಅಲ್ಲಿ ಕಾದಾರ್, ಮಾಲಸಾರ್, ಮಧುವಾರ್, ಮಾಲಸಾರ್ ಹೀಗೆ ಸುಮಾರು ವಿವಿಧ ಬುಡಕಟ್ಟು ಜನಾಂಗಗಳು ಕೂಡ ಆ ಒಂದು ಪ್ರದೇಶದಲ್ಲಿ ಬರ್ತವೆ, ಪರಂಬಿಕುಳಂ ಪ್ರದೇಶದಲ್ಲಿ. ಮತ್ತು ಶೋಲಾಯಾರ್ ಮತ್ತು ತೆಕ್ಕಡಿ ನದಿಗಳು, ಪರಂಬಿಕುಳಂ ಅಂತಕ್ಕಂಥ ವಿವಿಧ ನದಿಗಳು ಈ ಪ್ರದೇಶದ ಮೂಲಕ ಹರಿದು ಹೋಗ್ತವೆ. ಅಲ್ಲಿನ ಪಕ್ಷಿ ಪ್ರಭೇದಗಳು, ಬಟರ್ಫ್ಲೈಸು, ಸೊ ಇನ್ನಷ್ಟು ಡೀಟೇಲ್ಸ್ ಕೂಡ ಕಂಡು ಬಂದಿದ್ದಾವೆ. ಒಟ್ಟಾರೆಯಾಗಿ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 38V ಸೆಕ್ಷನ್ ಅಡಿಯಲ್ಲಿ ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಘೋಷಣೆ ಮಾಡಬಹುದು. ಕೇರಳದಲ್ಲಿ 2 ಟೈಗರ್ ರಿಸರ್ವ್ಸ್ ಇದ್ದಾವೆ. ಒಂದು ಪೆರಿಯಾರ್ ಟೈಗರ್ ರಿಸರ್ವ್ 1978ರಲ್ಲಿ ಸ್ಥಾಪನೆಯಾಗಿತ್ತು. ಕೊಟ್ಟಾಯಂ ವ್ಯಾಪ್ತಿಯಲ್ಲಿ ಬರುತ್ತೆ. 925 ಸ್ಕ್ವೇರ್ ಕಿಲೋಮೀಟರ್ ಇದೆ. ಎರಡನೇ ಕೇರಳದ 2ನೇ ಟೈಗರ್ ರಿಸರ್ವ್ ಪರಂಬಿಕುಳಂ 2009-10ರಲ್ಲಿ ಸ್ಥಾಪನೆಯಾಗಿತ್ತು. ಪಲಕ್ಕಾಡ್ ಮತ್ತು ತ್ರಿಶೂರ್ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುತ್ತದೆ. ಇಷ್ಟು ಡೀಟೇಲ್ಸ್ ಇದೆ. ಮತ್ತು ಪೆರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶದ ಮತ್ತಷ್ಟು ಡೀಟೇಲ್ಸ್ ಹಾಗೂ ಪರಂಬಿಕುಳಂ ಟೈಗರ್ ರಿಸರ್ವ್ನ ಮತ್ತಷ್ಟು ಡೀಟೇಲ್ಸ್ ಕೂಡ ಕಂಪ್ಲೀಟ್ ಆಗಿದೆ, ನೋಡಬಹುದು ಅಂತ ಹೇಳ್ತಾ ಇದು ಒಟ್ಟಾರೆಯಾಗಿ ಫೆಬ್ರವರಿ 2025 ಪಾರ್ಟ್ 7 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿತ್ತು. ಕ್ಲಾಸ್ ನಂಬರ್ 749 ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.